ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಲ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯ ಜುಲೈ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೇಷರಾಶಿಗೆ ಈ ತಿಂಗಳಲ್ಲಿ ಆಕಸ್ಮಿಕ ಲಾಭ, ಪದವಿ ಪುರಸ್ಕಾರ ಎಂಬಂತಹ ವಾಕ್ಯ ಬಂದಿದೆ. ಜೊತೆಗೆ ಶನಿ ಪೀಡೆಯ ಮಧ್ಯೆ ಸಹ ಶುಭ ಸಮಾಚಾರಗಳು ಅಂತ ಬಂದಿವೆ. ಹಾಗಾಗಿ ಈ ಒಂದು ತಿಂಗಳು ನಿಮಗೆ ಹಲವಾರು ಅದೃಷ್ಟದ ಒಂದು ಕೊಡುಗೆಗಳನ್ನು ತರುವಂಥ ತಿಂಗಳಾಗಿರುತ್ತೆ. ದೀರ್ಘಕಾಲದಿಂದ ನಿಮ್ಮ ಕೆಲವು ಯೋಜನೆಗಳಿಗೆ ಈಗ ಚಾಲನೆ ಸಿಗ್ಬೋದು, ಅಥವಾ ಯಾವುದೇ ಬೇರೆ ಬೇರೆ ಕಾರಣಗಳಿಂದ ತಡೆ ಹಿಡಿಯಲ್ಪಟ್ಟ ಕೆಲವು ಅವಕಾಶಗಳು ಈಗ ನಿಮಗೆ ಅದು ತೆರೆದುಕೊಂಡು ಬರ್ಬೋದು. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರು ಮುಂತಾದವರಿಗೆ ಸಹ ಹೊಸ ಅವಕಾಶಗಳ ಒಂದು ಸಾಧ್ಯತೆ. ಅಲ್ಲಿ ವಿಶೇಷವಾಗಿ ರವಿಯ ಅನುಗ್ರಹ, ಬುಧ ಅನುಗ್ರಹ, ಶುಕ್ರ ಅನುಗ್ರಹ, ರಾಹುವಿನ ಬೆಂಬಲ ನಿಮಗೆ ಒಂದು ಶ್ರೀರಕ್ಷೆಯಾಗಿ ಸಿಗುವಂಥದ್ದು. 4 ಗ್ರಹಗಳು ವಿಶೇಷವಾಗಿ ನಿಮಗೆ ವಿಶೇಷವಾದ ಶುಭ ಫಲವನ್ನು ಕೊಡುವಂಥದ್ದು. ಜೊತೆಗೆ ತಿಂಗಳ ಕೊನೆಯ ಭಾಗದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಮಂಗಳನು 28ನೇ ತಾರೀಕಿಗೆ ಮಂಗಳನ ಕನ್ಯಾ ಪ್ರವೇಶ ಆಗುತ್ತೆ. ಆವಾಗ ನಿಮಗೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಮಂಗಳನು ಸಹ ತಿಂಗಳ ಕೊನೆಯ ಭಾಗದಲ್ಲಿ ಆತನ ಒಂದು ಕೃಪೆ ಸಹ ಒದಗಿ ಬರಲಿದೆ. ಹಾಗಾಗಿ 4 ಅಥವಾ 5 ಗ್ರಹಗಳಿಂದ ನಿಮಗೆ ವಿಶೇಷವಾದ ಉತ್ತಮ ಫಲಗಳು ಈ ಜುಲೈ ತಿಂಗಳಲ್ಲಿ ಸಿಗುವಂಥ ಅವಕಾಶ ಇರುತ್ತೆ. ಸಾಡೆ ಸಾತಿಯ ಪರಿಣಾಮ ಒಂದೆಡೆ ಆದರೆ, ಆ ಸಾಡೆ ಸಾತಿಯ ಮಧ್ಯದಲ್ಲೂ ನಿಮಗೆ ಶನಿಯ ಒಂದು ಪ್ರಭಾವದ ಒಂದು ನಕಾರಾತ್ಮಕ ಭಾವನೆಗಳಿಂದ ಮತ್ತೆ ಧನಾತ್ಮಕ ಚಿಂತನೆಗೆ ಬರಲಿಕ್ಕೆ, ಅಥವಾ ಒಂದು ನಿಮಗೆ ಆದಷ್ಟು ಕೆಲವು ಕೆಲಸ ಕಾರ್ಯಗಳು ಹಿಂದೆ ನಿಧಾನ ಆಗಿದ್ದು ಈಗ ವೇಗವಾಗಿ ಆಗಲಿಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಈ ಒಂದು ಅವಕಾಶವನ್ನು ನೀವು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಜೊತೆಗೆ ಈ ಒಂದು ಅವಕಾಶ ಮತ್ತೆ ಬರುವಂಥ ಅವಕಾಶ ಅಲ್ಲ, ಮತ್ತೆ ಇನ್ನೊಂದು ವರ್ಷವರೆಗೆ ಕಾಯಬೇಕು ಇಂಥ ಒಂದು ಗ್ರಹಗಳ ಸಂಯೋಜನೆ ನಿಮಗೆ ಉತ್ಪನ್ನ ಆಗಲಿಕ್ಕೆ. ಯಾಕಂದರೆ ಅಲ್ಲಿ ಆರಂಭದಲ್ಲಿ ನಿಮಗೆ ಜುಲೈ 16ರವರೆಗೂ ಸೂರ್ಯನ ವಿಶೇಷವಾದ ತೃತೀಯದ ಒಂದು ಆಶೀರ್ವಾದ ಇರುವಂಥದ್ದು. ಅದೇ ರೀತಿ ಅಲ್ಲಿ ಇರುವಂತಹ ಒಂದು ಬುಧನ ಕೃಪೆ, ಶುಕ್ರನ ಕೃಪೆ ನಿಮಗೆ ವಿಶೇಷವಾಗಿ ವ್ಯಾಪಾರ, ವೃತ್ತಿ, ಉದ್ಯೋಗಕ್ಕೆ ಸಹಾಯಕ ಆಗಲಿದೆ. ಅದಲ್ಲದೆ ರಾಹು ಸಹ ನಿಮಗೆ ಈ ಒಂದು ಹಂತದಲ್ಲಿ ಪೂರಕವಾಗಿ ಆತನು ಲಾಭ ಸ್ಥಾನದ ಲಾಭವನ್ನು ಸಹ ರಾಹು ಕೊಡಲಿದ್ದಾರೆ. ಹಾಗಾಗಿ ಅನೇಕ ನಿಮ್ಮ ಕನಸುಗಳು ಈಡೇರಲಿವೆ. ಇನ್ನು ರವಿಯ ಒಂದು ವಿಚಾರ ಗಮನಿಸಿದಾಗ ಆಗಲೇ ಹೇಳಿದಂತೆ 16ರವರೆಗೆ ಸೂರ್ಯ ಭಗವಂತರು ನಿಮಗೆ ಅಲ್ಲಿ ಪೂರಕವಾಗಿರ್ತಾರೆ. ಅವರು ಮಿಥುನದಲ್ಲಿ ಇರುವಾಗ ನಿಮಗೆ ಆರೋಗ್ಯ, ಐಶ್ವರ್ಯ, ಕೀರ್ತಿ, ಜಯ ಲಾಭಗಳಾಗುವಂಥದ್ದು, ಅಥವಾ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಅಥವಾ ಇನ್ನಿತರ ಯಾವುದೇ ನ್ಯಾಯಾಲಯ ಸಂಬಂಧಿತವಾದ ಕೆಲಸ ಕಾರ್ಯಗಳು, ಭೂಮಿ ದಾಖಲೆಗಳು ಮುಂತಾದ ಕೆಲಸ ಕಾರ್ಯಗಳಿಗೆ ನೀವು ಜುಲೈ 16ರವರೆಗೆ ವಿಶೇಷವಾದ ಸೂರ್ಯ ಅನುಗ್ರಹದಿಂದ ನಿಮಗೆ ಕೆಲಸ ಕಾರ್ಯಗಳು ಸಿದ್ಧಿಯಾಗ್ತವೆ. ಇನ್ನು ಇದಲ್ಲದೆ ಮನೆ, ಭೂಮಿ ಕೊಳ್ಳುವಂಥ ವಿಚಾರಕ್ಕೂ ಚಾಲನೆಗಳು ಸಿಗ್ಬೋದು, ಅಥವಾ ಹಿಂದೆ ಯಾವುದೇ ಕಾರಣಗಳಿಂದ ಅದು ಪೆಂಡಿಂಗ್ ಆಗಿದ್ದು ಈಗ ಅದು ಮತ್ತೆ ಕಾರ್ಯರೂಪಕ್ಕೆ ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಅನೇಕ ಉತ್ತಮವಾದ ಫಲಿತಾಂಶಗಳನ್ನು ಸೂರ್ಯ ಭಗವಂತನಿಂದ ನಿರೀಕ್ಷೆ ಮಾಡ್ಬೋದು. ಹಾಗೆಯೇ ಮಂಗಳನ ವಿಚಾರ ಹೇಳಿದಂತೆ ಮಂಗಳನು ಆರಂಭದಲ್ಲಿ ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ. 27ರವರೆಗೂ ಅವರು ಸಿಂಹದಲ್ಲಿ ಇರುವಾಗ ನಿಮಗೆ ಕೆಲವೊಮ್ಮೆ ಕಲಹಗಳಿಗೆ ಕಾರಣ ಆಗ್ಬೋದು. ಬಂಧು ಮಿತ್ರರ ಜೊತೆಗೆ ಕಿರಿಯರ ಜೊತೆಗೆ, ಮಕ್ಕಳ ಜೊತೆಗೆ ಎಲ್ಲ ವಾಗ್ವಾದ ಕಲಹಗಳು ಬರುವ, ಅಥವಾ ನಿಮ್ಮದೇ ಮಕ್ಕಳು ನಿಮಗೆ ವಿರುದ್ಧವಾದ ಏನು ನಡವಳಿಕೆ ಮಾಡೋದಾಗಲಿ, ನಿಮಗೆ ಬೇಸರ ಆಗುವಂಥ ಕೆಲಸಗಳನ್ನು ಮಾಡೋದು, ಅದು 27ರವರೆಗೆ ಮಂಗಳನ ವೈರುಧ್ಯದಿಂದ ಆಗುತ್ತೆ. ಆದರೆ 28ರ ಬಳಿಕ ಮಂಗಳ ನಿಮಗೆ ಪೂರಕವಾಗಿ ಬರಲಿದ್ದಾನೆ. ಷಷ್ಠ ಅಥವಾ 6ನೇ ಸ್ಥಾನದಲ್ಲಿ ಮಂಗಳನ ಬರೋದ್ರಿಂದ ಆ 28ರ ಬಳಿಕ ಮುಂದೆ ನಿಮಗೆ ವಿಶೇಷವಾಗಿ ಈ ಮಂಗಳನ ಅನುಗ್ರಹ ಸಹಾಯಕ್ಕೆ ಬರಲಿದೆ. ಅದರಿಂದ ನಿಮಗೆ ಲಾಭ, ಜಯ, ಸಿದ್ಧಿಗಳು ಬರಲಿವೆ. ಇನ್ನು ಬುಧ ಅನುಗ್ರಹದ ವಿಚಾರ ಗಮನಿಸಿದಾಗ ನಿಮಗೆ ಬುಧನ ಒಂದು ರುಜುಗತಿಯಲ್ಲಿ 17ರವರೆಗೆ ರುಜುಗತಿಯಲ್ಲಿ ಇರ್ತಾನೆ. ರುಜುಗತಿಯಲ್ಲಿ ಇರುವಂತಹ ಕಟಕದ ಬುಧನು ನಿಮಗೆ ಲಾಭವನ್ನು, ಜಯವನ್ನು, ಶುಭವನ್ನು ಕೊಡುತ್ತಾನೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು, ವ್ಯಾಪಾರಿಗಳಿಗೆ ಅಭಿವೃದ್ಧಿ, ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಅನೇಕ ಅವಕಾಶಗಳು ಸಿಗುವಂಥದ್ದು. ಹಾಗಾಗಿ 18ರಿಂದ ಬುಧನಿಗೆ ವಕ್ರಗತಿ ಆರಂಭ ಆಗುತ್ತೆ. ಆದ್ದರಿಂದ ಈ ಪರಿಣಾಮಗಳು ಸ್ವಲ್ಪ ಕಡಿಮೆ ಆಗುತ್ತೆ, ಹೊರತು ಹೆಚ್ಚೇನು ಅಡ್ಡ ಪರಿಣಾಮಗಳು ಇರಲಿಕ್ಕಿಲ್ಲ. ಆದರೆ ಕೆಲವೊಂದು ಈ ಬುಧನಿಂದ ಸಿಗಬೇಕಾದ ಉತ್ತಮ ಪರಿಣಾಮಗಳು ಆಮೇಲೆ ಕಡಿಮೆ ಆಗುತ್ತೆ 18ರ ಬಳಿಕ. ಹಾಗಾಗಿ 17ರವರೆಗೆ ಬುಧನು ನಿಮಗೆ ಪೂರಕವಾಗಿದ್ದಾನೆ, ರವಿಯು ಆರಂಭದಲ್ಲಿ ಪೂರಕವಾಗಿರುವಂಥದ್ದು. ಹಾಗಾಗಿ ಬುಧಾದಿತ್ಯರ ಯೋಗ ಅಂತ ಹೇಳ್ತಾರೆ. ಆ ಬುಧಾದಿತ್ಯರ ವಿಶೇಷವಾದ ನಿಮಗೆ ಅನುಗ್ರಹ ನಿಮಗೆ ಸಹಾಯಕ್ಕೆ ಬರಲಿದೆ. ಇನ್ನು ಗುರುವಿನ ವಿಚಾರ ಗಮನಿಸಿದಾಗ ನಿಮಗೆ ಗೊತ್ತಿರುವಂತೆ ಗುರುಬಲ ನಿಮಗೆ ಈಗ ಇರುವುದಿಲ್ಲ. ಹಾಗಾಗಿ ಸದ್ಯಕ್ಕೆ ನಿಮಗೆ ಗುರುವಿನಿಂದ ಯಾವುದೇ ಉತ್ತಮ ಫಲಗಳು ನಿರೀಕ್ಷಣೆ ಮಾಡುವಂತಿಲ್ಲ. ಕೆಲವೊಂದು ಅಡ್ಡ ಪರಿಣಾಮಗಳು ಸಹ ಬರ್ಬೋದು, ವಿಶೇಷವಾಗಿ ಆರೋಗ್ಯದ ಮೇಲೆ, ಜೊತೆಗೆ ನಿಮ್ಮ ಒಂದು ನಡವಳಿಕೆ ಮೇಲೆ, ಸರ್ಕಾರಿ ಕೋರ್ಟ್ ಕಚೇರಿ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಯಾಕಂದರೆ ಇವುಗಳಲ್ಲೆಲ್ಲ ಸ್ವಲ್ಪ ಅಡೆತಡೆಗಳು ಬರ್ಬೋದು, ಅಥವಾ ಇದ್ದಕ್ಕಿದ್ದಂತೆ ನಿಮಗೆ ಆಹಾರದಿಂದ, ನೀರಿನಿಂದ ಏನಾದರೂ ಆರೋಗ್ಯದಲ್ಲಿ ಏರುಪೇರು ಬರ್ಬೋದು, ಅಥವಾ ಹಿಂದೆ ಇದ್ದಂಥ ನಿಮಗೆ ಏನಾದರೂ ಅನಾರೋಗ್ಯದ ಚಿಹ್ನೆಗಳು ಮತ್ತೆ ಕಾಣಿಸ್ಕೊಳ್ಬೋದು. ಹಾಗಾಗಿ ಆರೋಗ್ಯ ಬಗ್ಗೆ ಮತ್ತು
ನಿಮ್ಮ ಬಾಂಧವ್ಯ ಮಾತು ನಡವಳಿಕೆ ಬಗ್ಗೆ ಗುರುವಿನ ಒಂದು ಎಚ್ಚರಿಕೆ ನಿಮಗೆ ಬೇಕಾಗುತ್ತೆ. ಇನ್ನು ಶುಕ್ರನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಉತ್ತಮವಾಗಿ ಇರುತ್ತೆ. ಆರಂಭದಲ್ಲಿ ನಿಮಗೆ ಧನಸ್ಥಾನದಲ್ಲೂ, ಆಮೇಲೆ ನಿಮಗೆ ಸಹಜ ಸ್ಥಾನದಲ್ಲೂ ಅಂದರೆ 2 ಮತ್ತು 3ರ ಸ್ಥಾನದಲ್ಲೂ ನಿಮಗೆ ಶುಕ್ರನ ಅನುಗ್ರಹ ಇರುವಂಥದ್ದು ಅದು ವಿಶೇಷವಾಗಿ ಧನ ಲಾಭಕ್ಕೆ ಸಹಾಯ ಆಗುತ್ತೆ. ಹಿಂದೆ ಬೇರೆ ಬೇರೆ ಕಾರಣಗಳಿಗಾಗಿ ವಿಳಂಬ ಆಗಿದ್ದ ಹಣದ ಹರಿವು ಈಗ ಬೇಗ ನಿಧಾನವಾಗಿ ಇದ್ದದ್ದು ಈಗ ಸ್ಪೀಡಾಗಿ ಅಂದರೆ ವೇಗವಾಗಿ ಬರುವಂಥದ್ದು. ಜೊತೆಗೆ ಯಾವುದೇ ರೀತಿಯ ನಿಮ್ಮ ಸಾಲಗಳಿದ್ರೆ ಸಾಲಗಳನ್ನು ತೀರಿಸಲಿಕ್ಕೆ ಸಹಾಯ ಆಗುವಂಥದ್ದು. ಅದು ನಿಮಗೆ ಬರಬೇಕಾದ ದೊಡ್ಡ ಮೊತ್ತದ ಹಣ ಈಗ ಶೀಘ್ರವಾಗಿ ಬರುವಂಥದ್ದು. ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಉದ್ಯಮಿಗಳಿಗೆ ಪ್ರಗತಿ, ಅದು ಯಾವುದೇ ರೀತಿಯ ಇನ್ನಿತರ ಉದ್ಯೋಗದಲ್ಲಿ ವೃತ್ತಿನಿರತರಿಗೆ ಸಹ ಅವರ ಒಂದು ಹಣಕಾಸಿನ ಹರಿವು ಈಗ ಸ್ಪೀಡಾಗಿ ಆಗುತ್ತೆ. ಹಾಗಾಗಿ ಶುಕ್ರನ ಒಂದು ಧನಸ್ಥಾನದ ಲಾಭ ನಿಮಗೆ ಸಿಗುತ್ತೆ. ಜೊತೆಗೆ ಯಾವುದೇ ಶುಭ ಕಾರ್ಯಗಳಿಗೆ ಚಾಲನೆ ಸಿಗ್ಬೋದು. ದಾಂಪತ್ಯದ ಬಾಂಧವ್ಯ ಭಾಳ ಗಂಡ ಹೆಂಡತಿಯರ ಪತಿ ಪತ್ನಿ ಬಾಂಧವ್ಯ ಚೆನ್ನಾಗಲಿಕ್ಕೆ ಶುಕ್ರನ ಅನುಗ್ರಹ ನಿಮಗೆ ಇರಲಿದೆ. ಶನಿಯ ವಿಚಾರ ಗಮನಿಸಿದಾಗ ನಿಮಗೆ ಗೊತ್ತಿರುವಂತೆ ಶನಿ ಮಹಾರಾಜರು ನಿಮಗೆ ಸಾಡೆಸಾತಿಯ ಈಗ ವ್ಯಯ ಅಥವಾ ನಷ್ಟ ಸ್ಥಾನದಲ್ಲಿ ಇರುವ ಕಾರಣ ಈ ಸಾಡೆಸಾತಿಯ ಪ್ರಭಾವ ನಿರಂತರವಾಗಿ ಇದ್ದೇ ಇರುತ್ತೆ. ಕೆಲವೊಂದು ವಕ್ರಗತಿ ಬಂದಾಗ ಸ್ವಲ್ಪ ಮಟ್ಟಿಗೆ ಕಡಿಮೆ, ಅದರ ಸ್ಪೀಡ್ ವೇಗ ಕಡಿಮೆ ಆಗ್ಬೋದು ಹೊರತು ಆ ಪರಿಣಾಮ ಅಂತೂ ನಿಮಗೆ ಈಗಲೂ ಇರುತ್ತೆ. ಹಾಗಾಗಿ ಶನಿಯ ಪ್ರಭಾವದಿಂದ ಕೆಲವೊಮ್ಮೆ ನಿಮಗೆ ಹಣಕಾಸಿನ ಏರುಪೇರು, ನಾನಾ ರೀತಿಯ ಖರ್ಚುಗಳು ಬರುವಂಥದ್ದು, ಅನಾವಶ್ಯಕ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು, ಅನಿರೀಕ್ಷಿತ ಖರ್ಚುಗಳು ಇವೆಲ್ಲ ಬರ್ಬೋದು. ಜೊತೆಗೆ ಕೆಲವೊಂದು ಹಂತದಲ್ಲಿ ನಿಮಗೆ ಮನಸ್ಸಲ್ಲಿ ನೆಗೆಟಿವ್ ಭಾವನೆ ಅಂದರೆ ನಕಾರಾತ್ಮಕ ಭಾವನೆ, ನಾಸ್ತಿಕತೆಯ ಬುದ್ಧಿ, ಇನ್ನೊಬ್ಬರನ್ನು ಹೀಯಾಳಿಸುವಂಥ ಅವಮಾನಿಸುವಂಥ ಬುದ್ಧಿ ಅಥವಾ ಇನ್ನಿತರರ ಒಂದು ಯಾವುದೇ ರೀತಿಯ ದ್ವೇಷ ಮಾಡುವಂಥ ಬುದ್ಧಿ ಅದೆಲ್ಲ ಬರುತ್ತೆ. ಹಾಗಾಗಿ ಹಣಕಾಸಿನ ವಿಚಾರ ಜೊತೆಗೆ ನಿಮ್ಮ ಒಂದು ಮನಸ್ಸಿನ ವಿಚಾರವನ್ನು ಸ್ವಲ್ಪ ಸರಿಪಡಿಸ್ಕೊಳ್ಬೇಕು. ಸಿಟ್ಟನ್ನು ನಿಯಂತ್ರಣ ಮಾಡ್ಕೊಳ್ಬೇಕು. ಇತರನ್ನು ದ್ವೇಷಿಸೋದು, ನಿಂದಿಸೋದು ಅದನ್ನು ಕಡಿಮೆ ಮಾಡ್ಕೊಳ್ಬೇಕು. ಮನೆಯಲ್ಲಿಯೂ ಹಾಗೆ ನಿಮ್ಮ ವೃತ್ತಿ ಜಾಗದಲ್ಲಿ ಹಾಗೆ ಸ್ವಲ್ಪ ಸಂಯಮವನ್ನು ಕಾಪಾಡ್ಕೊಳ್ಬೇಕಾಗತ್ತೆ. ಶನಿ ಪ್ರಭಾವ ಅದು ದಿನಕ್ಕೂ ನಿಮಗೆ ಬೇರೆ ಬೇರೆ ರೀತಿಯ ಪರಿವರ್ತನೆ ಆಗ್ಬೋದು. ಕೆಲವೊಂದು ಸಾರಿ ನಿಮಗೆ ಅವಮಾನ ಆಗುವಂಥದ್ದು, ಕೆಲವೊಂದು ಸಾರಿ ನಷ್ಟಗಳಾಗುವಂಥದ್ದು, ಕೆಲವೊಂದು ಸಾರಿ ಯಾವುದೇ ಇನ್ನಿತರರಿಂದ ನಿಮಗೆ ಏನಾದರೂ ಬೇಜಾರಾಗುವಂಥ ಘಟನೆಗಳು ಜರುಗುವಂಥದ್ದು, ಇನ್ನು ಕೆಲವೊಮ್ಮೆ ನಿಮ್ಮ ಈಗೋ ಅಥವಾ ನಿಮ್ಮ ಅಹಂಕಾರಕ್ಕೆ ಪೆಟ್ಟು ಬೀಳುವಂಥ ಘಟನೆಗಳು ಜರಗಬಹುದು. ಹಾಗಾಗಿ ಇವೆಲ್ಲನ ಸಾಡೆಸಾತಿಯ ಪ್ರಭಾವವನ್ನು ಗಮನದಲ್ಲಿಟ್ಟುಕೊಂಡು ತನುಮನ ಧನದ ಸಂಯಮ ಕಾಪಾಡ್ಕೋಬೇಕು. ಇನ್ನು ರಾಹು ಕೇತುಗಳ ವಿಚಾರ ಗಮನಿಸಿದಾಗ ರಾಹು ನಿಮಗೆ ಗೊತ್ತಿರುವಂತೆ ಲಾಭ ಸ್ಥಾನದಲ್ಲಿ ಪೂರಕವಾಗಿರೋ ಕಾರಣ ಅನೇಕ ರೀತಿಯ ಆಕಸ್ಮಿಕ ಲಾಭಗಳು ರಾಹುವಿನಿಂದ ಬರ್ಬೋದು. ಜೊತೆಗೆ ಕೆಲವೊಬ್ಬರಿಗೆ ಪ್ರಶಸ್ತಿ ಪುರಸ್ಕಾರ ಬರುವಂಥದ್ದು, ವಿದ್ಯಾರ್ಥಿಗಳಿಗೆ ಅವರ ಒಂದು ಅಪೇಕ್ಷಿತವಾದ ಸೀಟುಗಳು ಸಿಗ್ಬೋದು. ವಿಶೇಷವಾಗಿ ಈ CET NEET ಅಂತೆಲ್ಲ ಬರೀತಾರೆ, ಅಂತೆಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈ ರಾಹುವಿನ ಒಂದು ಬೆಂಬಲ ಇರುವ ಕಾರಣ ನಿಮಗೆ ಕೆಲವೊಂದರೆ ಸಕ್ಸಸ್ ಬರ್ಬೋದು. ಅಥವಾ ಕೊನೆಯ ಹಂತದಲ್ಲಿ ಮೊದಲು ನಿಮಗೆ ಸೀಟ್ ಸಿಗುತ್ತಾ ಇಲ್ಲೋ ಅನ್ನೋ ಒಂದು ಆತಂಕ ಭಯ ಇರುತ್ತೆ. ಆದರೆ ಕೊನೆಯ ಒಂದು ಗಳಿಗೆಯಲ್ಲಿ ನಿಮಗೆ ಯಾವುದೇ ಒಂದು ಉತ್ತಮವಾದ ಆಯ್ಕೆಯಾದ ಸೀಟುಗಳು ಸಿಗುವಂಥದ್ದು ಇಂತಹ ಘಟನೆಗಳು ಜರುಗುತ್ತವೆ. ಇನ್ನು ಕೆಲವೊಬ್ಬರಿಗೆ ಪ್ರಶಸ್ತಿ ಪುರಸ್ಕಾರ ಸನ್ಮಾನ ಜನಪ್ರಿಯತೆಗೆ ಬರುವಂಥದ್ದು ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣ ಅಥವಾ ಕಲಾವಿದರು, TV ಸಿನಿಮಾ ಮಾಧ್ಯಮದಲ್ಲಿ ಅವರಿಗೆ ರಾಹುವಿನಿಂದ ಈ ತಿಂಗಳಲ್ಲಿ ವಿಶೇಷವಾದ ಅವಕಾಶಗಳು ಬರಲಿವೆ. ಇವೆಲ್ಲೂ ರಾಹುವಿನ ವಿಚಾರ. ಇನ್ನು ಕೇತುವಿನ ವಿಚಾರ ಗಮನಿಸಿದಾಗ ಕೇತು ನಿಮಗೆ ಪೂರಕವಾಗಿರೋದಿಲ್ಲ. ಪಂಚಮದ ಕೇತು ನಿಮಗೆ ಅನೇಕ ರೀತಿಯ ಮನಸ್ಸಿಗೆ ಆಘಾತವಾಗುವಂಥ ಘಟನೆಗಳನ್ನು ಮಾಡ್ಬೋದು. ಕಿರಿಯರ ಜೊತೆಗೆ ವಾಗ್ವಾದ ಬರುವಂಥದ್ದು, ಜೊತೆಗೆ ಕಿರಿಯರಿಂದ ನಿಮಗೆ ಮನಸ್ಸಿಗೆ ಬೇಜಾರಾಗ್ಬೋದು. ನಿಮ್ಮದೇ ಮಕ್ಕಳು, ನಿಮ್ಮದೇ ಸಹೋದರರು ಅಥವಾ ನಿಮ್ಮ ಸಹೋದ್ಯೋಗಗಳಲ್ಲಿ ಕಿರಿಯ ಸಹೋದ್ಯೋಗಗಳಿಂದ ನಿಮಗೆ ಏನಾದರೂ ಮನಸ್ಸಿಗೆ ಆಘಾತ ಆಗುವಂಥದ್ದು, ಬೇಜಾರಾಗುವಂಥ ಘಟನೆಗಳು ಜರ್ಬೋದು. ಜೊತೆಗೆ ಕೆಲವೊಬ್ಬರಿಗೆ ದುಷ್ಟ ಮಿತ್ರರ ಸಹವಾಸ, ದುಷ್ಟರ ಸಂಘಗಳು ಸಹ ಈಗ ಅಟ್ರಾಕ್ಷನ್ ಆಗ್ಬೋದು. ಆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. ಇವೆಲ್ಲವೂ ಸೂರ್ಯನಿಂದ ಕೇತುವಿನವರೆಗೆ 8 ಗ್ರಹಗಳ ವಿಚಾರ ಗಮನಿಸ್ತಾಯಿತ್ತು. ಇನ್ನು ಚಂದ್ರನ ಚಲನೆ ಕ್ಷಿಪ್ರವಾಗಿ ಆಗಿರೋ ಕಾರಣ 2 ಅಥವಾ 3 ದಿನಕ್ಕೊಮ್ಮೆ ಚಂದ್ರನ ಪರಿವರ್ತನೆ ಆಗುವಂಥದ್ದಿರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಯಾವ್ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಇದೆ, ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಎಲ್ಲ ವಿರುದ್ಧವಾಗಿರುತ್ತೆ, ಅದು ಏನು ಮಾಡಬೇಕು ಅನ್ನೋದು ಗಮನಿಸೋಣ. ಈಗ ಜುಲೈ 1, 2, 3 ನಿಮಗೆ ವಿಶೇಷವಾಗಿ ಚಂದ್ರನ ಬೆಂಬಲ ಇರುತ್ತೆ. 4, 5ರಲ್ಲೂ ಚಂದ್ರನ ನಿರಂತರವಾಗಿ 5 ದಿನಗಳು 1ರಿಂದ 5ರವರೆಗೆ 1, 2, 3, 4, 5 ಅಲ್ಲಿ 1, 2, 3ರಲ್ಲಿ ನಿಮಗೆ ನಿಮ್ಮ ರಾಶಿಯಿಂದ 6ರ ಸ್ಥಾನದ ಷಷ್ಠದಲ್ಲಿರುವಂಥ ಚಂದ್ರನು ಲಾಭವನ್ನು, ಸುಖವನ್ನು, ಜಯವನ್ನು ಕೊಡ್ತಾನೆ. ಯಾವುದೇ ಕೆಲಸ ಕಾರ್ಯಗಳಿದ್ರೆ ಆರಂಭ ಮಾಡ್ಬೋದು. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಕ್ಕೆ ಪ್ರಯತ್ನಗಳನ್ನು ಪಡ್ಬೋದು. ಅದೇ ರೀತಿ 4, 5 ನಿಮ್ಮ ಪಾಲಿಗೆ ಸುಖ, ಶಾಂತಿ, ನೆಮ್ಮದಿ ಕೊಡುವಂಥ ದಿನ. ಲಾಭ, ಆದಾಯ ಹೆಚ್ಚಳಾಗುತ್ತೆ. ಎಲ್ಲ ವಿಚಾರಕ್ಕೂ ಉತ್ತಮ ಫಲ ಇದೆ. ಯಾವುದೇ ಪ್ರಯತ್ನಗಳನ್ನು ಮಾಡ್ಬೋದು. ಉದ್ಯೋಗಕ್ಕೆ ಪ್ರಯತ್ನ ಮಾಡ್ಬೋದು. ಉದ್ಯೋಗಕ್ಕೆ ಯಾಕಂದರೆ ಅಲ್ಲಿ ಒಂದೇ ಕಾಲದಲ್ಲಿ ನಿಮಗೆ ರವಿ ಚಂದ್ರನ ಅನುಗ್ರಹ, ರವಿ ನಿಮಗೆ ಆಗಲೇ 16ರವರೆಗೂ ಖಂಡಿತವಾಗಿ ರವಿಯ ಅನುಗ್ರಹ ಇದ್ದಿರುತ್ತೆ. ಜೊತೆಗೆ ಅದೇ ಕಾಲದಲ್ಲಿ ಚಂದ್ರನು ಸಹ ನಿಮಗೆ ಈಗ ಉತ್ತಮವಾಗಿರುವಂಥ ದಿನ. ಮೊದಲ 5 ದಿನಗಳು ನಿಮಗೆ ಉತ್ತಮವಾದ ಭಾಗ್ಯೋದಯವನ್ನು ಕೊಡಲಿದೆ. ಪ್ರಮುಖವಾದ ಕೆಲಸ ಕಾರ್ಯ, ಭೇಟಿಯಾಗುವಂಥದ್ದು, ಯಾವುದೇ ಒಪ್ಪಂದ ಸಹಿ ಮಾಡೋದು, ಕೊಡುಕೊಳ್ಳುವಿಕೆ ಇತ್ಯಾದಿಗಳಿಗೆ ಉತ್ತಮ ಫಲ ಇದೆ. ಇನ್ನು ಅನೇಕರಿಗೆ ತಮ್ಮ ಒಂದು ಇಷ್ಟಾರ್ಥಗಳು ಈಗ ಗಮನದಂತೆ ಸಿದ್ಧಿಯಾಗುವಂಥ ಅವಕಾಶ ಇದೆ. ಹಾಗಾಗಿ ಈ ಮೊದಲ 5 ದಿನಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ. ಆ ಬಳಿಕ ಬರುವಂಥ ಮತ್ತೆ 5 ದಿನಗಳು ಅಷ್ಟನ್ನು ನಿಮಗೆ ಪೂರಕವಾಗಿರುತ್ತೆ. 7, 8, 9, 10 4 ದಿನಗಳಲ್ಲಿ ಸ್ವಲ್ಪ ವೈಪರೀತ್ಯ ಪರಿಣಾಮಗಳು ಬರ್ತವೆ. ಚಂದ್ರನ ಬೆಂಬಲ ಇರೋದಿಲ್ಲ. ಹಾಗಾಗಿ 7, 8, 9, 10ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯಬೇಕು. ಯಾವುದೇ ರೀತಿಯ ನಿಮ್ಮ ಕೊಡುಕೊಳ್ಳುವಿಕೆ ವ್ಯವಹಾರಗಳಲ್ಲಿ ಇದರಲ್ಲಿ ಸ್ವಲ್ಪ ಅಡೆತಡೆಗಳು ಬರ್ಬೋದು. ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರ್ಬೋದು. ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದು. ಅದು ವಿರುದ್ಧವಾದ ಘಟನೆಗಳು ಮನೆಯಲ್ಲಿ ಜರ್ಬೋದು. ಹಾಗಾಗಿ
7, 8, 9, 10 ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಆರಂಭದ 5 ಅಥವಾ 6 ದಿನಗಳು ನಿಮಗೆ ಪೂರಕವಾಗಿ 1ರಿಂದ 5 ಅಥವಾ 6ರವರೆಗೆ ಉತ್ತಮವಾಗಿದೆ. 7ರಿಂದ 10ರವರೆಗೆ ಅಷ್ಟು ಉತ್ತಮವಾಗಿ ಇರೋದಿಲ್ಲ. ಆ ಬಳಿಕ 11, 12, 13, 14, 15 ಮತ್ತು 5 ದಿನಗಳು ಮತ್ತೊಮ್ಮೆ ನಿಮಗೆ ಚಂದ್ರನ ಅನುಗ್ರಹ ಬರುವಂಥದ್ದು. ಅಲ್ಲಿ ವಿಶೇಷವಾಗಿ ನಿಮಗೆ ಕರ್ಮಸ್ಥಾನ ಲಾಭಸ್ಥಾನದ ಅವಕಾಶ. ಯಾಕಂದರೆ ಇಂಥ ಅವಕಾಶಗಳು ಒಂದೊಂದು ಸಂಯೋಜನೆ ಅಂತ ಹೇಳ್ತೇವೆ. ಉದಾಹರಣೆಗೆ ಈಗ ರವಿ ಪೂರಕವಾಗಿ ಚಂದ್ರನೂ ಪೂರಕವಾಗಿದ್ದರೆ ಅಲ್ಲಿ ಉತ್ತಮವಾದ ಒಂದು ಯೋಗ ನಿರ್ಮಾಣ ಆಗುತ್ತೆ. ಅದೇ ರೀತಿ ನಿಮಗೆ ಬುಧನ ಅನುಗ್ರಹ ಸಹ ಇದೇ ಕಾಲದಲ್ಲಿ ಇದೆ, ಶುಕ್ರನ ಅನುಗ್ರಹ ಸಹ ಇದೆ. ಹಾಗಾಗಿ ಒಂದು ಶುಭ ಗ್ರಹಗಳು ಮತ್ತು ಪ್ರಭಾವಶಾಲಿ ಗ್ರಹಗಳ ಒಂದು ಅನುಭವ ನಿಮಗೆ 11, 12, 13, 14, 15 ನಿರಂತರವಾಗಿ 5 ದಿನಗಳು ಸಿಗಲಿದೆ. ಈ 5 ದಿನಗಳಲ್ಲಿ ಸಹ ಹಣಕಾಸಿನ ಅರಿವು ಉತ್ತಮ, ಆರೋಗ್ಯ ಉತ್ತಮ, ಮನಸ್ಥಿತಿ ಉತ್ತಮ, ಯಾವುದೇ ಪ್ರಯತ್ನಗಳಲ್ಲಿ ಜಯ ಸಿಗುವಂಥ ಯೋಗ ಇರುತ್ತೆ. ಹಾಗಾಗಿ ಈ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. 16, 17 ನಿಮಗೆ ಅಷ್ಟೇನು ಉತ್ತಮ ಇಲ್ಲ. ಅಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ, ನಷ್ಟ ಕಷ್ಟಗಳ ಸಾಧ್ಯತೆ, ಅವಮಾನದ ಸಾಧ್ಯತೆ ಇರುತ್ತೆ. 18, 19 ಮತ್ತೊಮ್ಮೆ ನಿಮ್ಮ ಜನ್ಮರಾಶಿಯಲ್ಲಿ ಬಂದಂತಹ ಚಂದ್ರನು ಲಾಭವನ್ನು ಜಯವನ್ನು ಕೊಳ್ಳಿದ್ದಾನೆ. ಯಾವುದೇ ಕೆಲಸ ಕಾರ್ಯಗಳಿಗೆ ಇದನ್ನು ಸದುಪಯೋಗ ಮಾಡಿಕೊಳ್ಬೋದು. 20, 21 ನಿಮಗೆ ಸ್ವಲ್ಪ ನಷ್ಟ ಕಷ್ಟಗಳ ಸಾಧ್ಯತೆ, ಚಂದ್ರನ ಬೆಂಬಲದ ಕೊರತೆ ಇರೋ ಕಾರಣ ಅನೇಕ ರೀತಿಯ ಏರುಪೇರುಗಳು ಬರ್ಬೋದು. ಯಾವುದೇ ಪ್ರಮುಖ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಮುಂದೂಡೋದು ಒಳ್ಳೆಯದು. ಇನ್ನು 22, 23 ನಿಮಗೆ ತೃತೀಯದ ಒಂದು ಚಂದ್ರನು ಲಾಭವನ್ನು ಜಯವನ್ನು ಸುಖವನ್ನು ಕೊಡ್ತಾನೆ. ಯಾವುದೇ ಕೆಲಸ ಕಾರ್ಯಗಳು ಇಂದು ನಿಮಗೆ ನಿಮ್ಮ ಪರವಾಗಿ ವಿಜಯ ಆಗುವಂಥದ್ದಿರುತ್ತೆ. ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಉತ್ತಮ ಫಲ ಇದೆ. 24, 25, 26 ಅಷ್ಟು ಉತ್ತಮ ಇಲ್ಲ. ಅಲ್ಲಿ ಸ್ವಲ್ಪ ಬಂಧುಗಳ ಜೊತೆ ಕಲಹ, ಹಣಕಾಸಿನ ಕೊರತೆ ಆಗ್ಬೋದು, ಬರಬೇಕಾದ ಹಣ ವಿಳಂಬ ಆಗುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳು ವಿಘ್ನ ಅಡೆತಡೆಗಳು ಬರ್ಬೋದು. ಇನ್ನಿತರರಿಂದ ನಿಮಗೆ ನಿಂದನೆ ಅಥವಾ ಅವಮಾನಗಳು ಆಗ್ಬೋದು 24, 25, 26ರಲ್ಲಿ. 27, 28 ಮತ್ತೊಮ್ಮೆ ಅಷ್ಟು ಉತ್ತಮ ಇಲ್ಲ. ಅಲ್ಲಿನೂ ಹಾಗೆ ನಿಮಗೆ ಏರುಪೇರಿನ ಘಟನೆಗಳು, ಕಿರಿಯರ ಜೊತೆ ಕಲಹ, ತಂದೆ ಮಕ್ಕಳ ಕಲಹ, ಸಹೋದರರ ಜೊತೆ ಕಲಹ ಅಥವಾ ಸಹೋದ್ಯೋಗಿಗಳ ಜೊತೆಗೆ ಭಿನ್ನಾಭಿಪ್ರಾಯಗಳು ಆಗುವಂಥದ್ದಿರುತ್ತೆ. ಜೊತೆಗೆ ಹಣಕಾಸಿನ ಹರಿವು ನಿಧಾನಾಗಿ ಹಣಕಾಸಿಗೆ ಸ್ವಲ್ಪ ಪರದಾಡುವಂಥ ಪರಿಸ್ಥಿತಿಗಳು ಬರ್ಬೋದಾಗಿದೆ ಈ 27, 28ರಲ್ಲಿ. ಬಳಿಕ 29, 30, 31 ಕೊನೆಯ 3 ದಿನಗಳು ಅತ್ಯಂತ ಶುಭವನ್ನು ಕೊಡ್ತಾ ಇರ್ತವೆ. ಈ 3 ದಿನಗಳಲ್ಲಿ ನಿಮಗೆ ವಿಶೇಷವಾಗಿ ಷಷ್ಠ ಮತ್ತು ಸಪ್ತಮದ ಚಂದ್ರನು ನಿಮಗೆ ಲಾಭವನ್ನು ಜಯವನ್ನು ಕೊಡುತ್ತಾನೆ. ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಉದ್ಯಮಿಗಳಿಗೆ ಪ್ರಗತಿ, ದೀರ್ಘಕಾಲದ ಪೆಂಡಿಂಗಿಂದ ಕೆಲಸ ಕಾರ್ಯ ಆಗುವಂಥದ್ದು, ಅದು ಇನ್ನಿತರ ಯಾವುದೇ ನಿಮ್ಮ ಪ್ರಮುಖವಾದ ಯೋಜನೆಗಳಿಗೆ ಚಾಲನೆ ಸಿಗಲಿದೆ. ಗೃಹಿಣಿಯರು ಮಹಿಳೆಯರಿಗೆ ಸಹ ನೆಮ್ಮದಿಯ ದಿನಗಳಾಗಿದೆ 29, 30, 31. ಒಟ್ಟಿನಲ್ಲಿ ನಿಮಗೆ ಈ ಚಂದ್ರನ ಅನುಗ್ರಹ ಈ ತಿಂಗಳಲ್ಲಿ ವಿಶೇಷವಾಗಿ 18 ದಿನಗಳಲ್ಲಿ ಚಂದ್ರನ ಬೆಂಬಲ ಬರುತ್ತೆ. ಅಪೂರ್ವಕ್ಕೆ ಸಿಗುವಂಥ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಜೊತೆಗೆ ಇರತಕ್ಕಂತಹ ರವಿ, ಬುಧ, ಶುಕ್ರ, ರಾಹುಗಳ ಬೆಂಬಲ ನಿಮಗೆ ಬಹಳ ಸಹಾಯಕ್ಕೆ ಬರಲಿದೆ. ಹಾಗೆಯೇ ತಿಂಗಳ ಕೊನೆಗೆ ಮಂಗಳನು ನಿಮಗೆ ಪೂರಕವಾಗಿ ಬರಲಿದ್ದಾನೆ. ಹಾಗಾಗಿ ಈ ತಿಂಗಳು ನಿಮಗೆ ಸ್ವಲ್ಪ ಮಟ್ಟಿಗೆ ಚೇತರಿಕೆಯನ್ನು ಕೊಡುತ್ತೆ, ಮನಸ್ಸಿಗೆ ಉಲ್ಲಾಸವನ್ನು ಕೊಡುತ್ತೆ, ಕಾರ್ಯಸಿದ್ಧಿಯನ್ನು ಜಯವನ್ನು ಕೊಡುವಂಥ ತಿಂಗಳಾಗಿದೆ. ಇನ್ನು ನಿಮಗೆ ಇರತಕ್ಕಂಥ ಗ್ರಹಗಳ ವೈಪರೀತ್ಯ, ಉದಾಹರಣೆಗೆ ಕೆಲವೊಂದಂತೆ ನಿಮಗೆ ಬುಧ, ಗುರು, ಶನಿ, ಕೇತುಗಳು ವಿರುದ್ಧವಾಗಿರ್ತಾರೆ. ಅಂಥ ಕಾಲದಲ್ಲಿ ನೀವು ವಿಶೇಷವಾಗಿ ಗಣೇಶನ ಭಕ್ತಿ, ಶಿವನ ಭಕ್ತಿ, ದೇವಿ ಅಥವಾ ಅಮ್ಮನವರ ಭಕ್ತಿ, ಜೊತೆಗೆ ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಮಾಡಲೇಬೇಕು. ಶನಿಯ ದೋಷ ನಿವಾರಣೆಗೆ ಆಂಜನೇಯನ ಭಕ್ತಿ ಮಾಡುವಂಥದ್ದು, ನವಗ್ರಹಗಳ ಸ್ತೋತ್ರ, ಪೀಡಾ ಪರಿಹಾರ ಸ್ತೋತ್ರ, ಶನಿ ಮಹಾತ್ಮರ ಸ್ತೋತ್ರ, ಶನಿ ಅಷ್ಟೋತ್ತರ, ಅರಳಿ ಮರದ ಪ್ರದಕ್ಷಿಣೆ ಅಥವಾ ಆಂಜನೇಯ ದೇವಾಲಯದ ಸಂದರ್ಶನ, ಎಳ್ಳು ಬತ್ತಿಯನ್ನು ಅಲ್ಲಿ ನವಗ್ರಹದೊಳಗೆ ಸನ್ನಿಧಿಯಲ್ಲಿ ಅಥವಾ ಶನಿ ಮಹಾತ್ಮರ ಸನ್ನಿಧಿಯಲ್ಲಿ ಹಚ್ಚುವಂಥದ್ದು, ಶನಿವಾರ ದಾನ ಧರ್ಮಗಳನ್ನು ಮಾಡುವಂಥದ್ದು ಮುಂತಾದ ಸರಳವಾದ ಉಪಾಯಗಳನ್ನು, ಭಕ್ತಿ ಮಾರ್ಗ, ದಾನ ಮಾರ್ಗಗಳನ್ನು ಅನುಸರಣೆ ಮಾಡಿಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ಜುಲೈ ತಿಂಗಳು ಆರೋಗ್ಯ, ಸುಖ, ಯಶಸ್ಸು ತಿಳಿಸಿಕೊಡಲಿ. ವೃಷಭ ರಾಶಿಯ ಜುಲೈ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ. ಜುಲೈ ತಿಂಗಳು ವೃಷಭ ರಾಶಿಗೆ ಇಷ್ಟಸಿದ್ಧಿಯ ಶುಭ ಮಾಸ, ಪಂಚಗ್ರಹಗಳಿಂದ ಸುಖ ಸಂತೋಷ ಎಂಬಂಥ ವಾಕ್ಯ ಬಂದಿದೆ. ಅಲ್ಲಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಒಂದು ಹಲವಾರು ಅವಕಾಶಗಳು ಗ್ರಹದ ಬೆಂಬಲದಿಂದ ಬರ್ತಾಯಿದೆ. ಜೊತೆಗೆ ಪಂಚಗ್ರಹಗಳಿಂದ ಸುಖ ಸಂತೋಷ ಅಂತ ಪಂಚಗ್ರಹಗಳು ನಿಮಗೆ ಆಶೀರ್ವಾದ ಮಾಡೋದಿಲ್ಲ. ಅಲ್ಲಿ ರವಿ ಇರ್ಬೋದು, ಗುರು, ಶುಕ್ರ, ಶನಿ, ರಾಹು ಎಂಬಂತಹ ಪ್ರಬಲವಾದ ಗ್ರಹಗಳ ಬೆಂಬಲ ಇರುವಂಥ ರಾಶಿ ನಿಮ್ಮದಾಗಿರುತ್ತೆ. ಹಾಗಾಗಿ ವಿಶೇಷವಾದ ಶುಭಫಲವನ್ನು ನಿರೀಕ್ಷೆ ಮಾಡ್ಬೋದು. ಅಪರೂಪಕ್ಕೆ ಸಿಗುವಂಥ ಗುರುಬಲ ನಿಮ್ಮದಾಗಿರುತ್ತೆ. ಅಪರೂಪಕ್ಕೆ ಸಿಗುವಂಥ ಶನಿ ಮಹಾರಾಜರ ಬೆಂಬಲ ನಿಮಗಿದೆ. ಜೊತೆಗೆ ಶುಕ್ರನ ವಿಶೇಷವಾದ ಬೆಂಬಲ, ರಾಹುವಿನ ಸಹ ಅಪರೂಪದ ಬೆಂಬಲ ನಿಮಗೆ ಇರುವಂಥದ್ದು. ಜೊತೆಗೆ ವರ್ಷದಲ್ಲಿ ಕೇವಲ 4 ಬಾರಿ ಅಷ್ಟೇ ಆಶೀರ್ವಾದ ಮಾಡುವಂಥ ಸೂರ್ಯನ ಒಂದು ಆಶೀರ್ವಾದ ನಿಮಗೆ ಈ ಜುಲೈ 17ರಿಂದ ರವಿಯ ಅನುಗ್ರಹ ಸಹ ನಿಮಗೆ ಆರಂಭ ಆಗಲಿದೆ. ಹಾಗಾಗಿ ಎಲ್ಲ ವಿಶೇಷವಾದ ಶುಭಫಲವನ್ನು ನೀವು ಜುಲೈ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದು. ಇನ್ನು ಸೂರ್ಯನಿಂದ ಆರಂಭಿಸಿ ಯಾವ್ಯಾವ ಗ್ರಹಗಳು ನಿಮಗೆ ಯಾವ ರೀತಿ ಪರಿಣಾಮವನ್ನು ಬೀಳುತ್ತನ್ನು ಸಂಕ್ಷಿಪ್ತವಾಗಿ ಗಮನಿಸೋಣ. ಜುಲೈನಲ್ಲಿ ನಿಮಗೆ ಆರಂಭದಲ್ಲಿ ಸೂರ್ಯನ ಬೆಂಬಲ ಅಷ್ಟೇನು ಇರುವುದಿಲ್ಲ. 16ರವರೆಗೆ ಸೂರ್ಯನು ಮಿಥುನ ರಾಶಿಯಲ್ಲಿರುವಾಗ ಅಲ್ಲಿ ಕೆಲವೊಂದು ಸೂರ್ಯನಿಂದ ಅಡ್ಡ ಪರಿಣಾಮಗಳು ಬರ್ಬೋದು. ಕೆಲವೊಮ್ಮೆ ಹಣಕಾಸಿಗೆ ಸಂಬಂಧಪಟ್ಟು ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಆರೋಗ್ಯದ ವಿಚಾರವಾಗಿ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಸಣ್ಣ ಪುಟ್ಟ ಏನಾದರೂ ಅಲರ್ಜಿ ಇತ್ಯಾದಿಗಳು ಕಂಡು ಬರ್ಬೋದು. ಜೊತೆಗೆ ಕೌಟುಂಬಿಕವಾದ ಒಂದು ವಿಚಾರದಲ್ಲಿ ಸ್ವಲ್ಪ ಬಾಂಧವ್ಯದಲ್ಲಿ ಕೊರತೆ, ತಂದೆ ಮಕ್ಕಳ ಜೊತೆಗೆ, ತಾಯಿ ಮಕ್ಕಳ ಜೊತೆಗೆ ಅಥವಾ ಒಂದು ಇತರ ಬಂಧು ಬಾಂಧವ್ಯ ಜೊತೆಗೆ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಮಾತಿನ ನಡವಳಿಕೆಗಳ ವ್ಯತ್ಯಾಸಗಳು ಬರ್ಬೋದು. ಅದರ ಹೊರತು ಏನು ಗಂಭೀರ ಅಡ್ಡ ಪರಿಣಾಮಗಳಿಲ್ಲ.
ಸಣ್ಣ ಪುಟ್ಟ ಏರುಪೇರುಗಳು. ರವಿಯ ಒಂದು ಕೊರತೆ ನಿಮಗೆ 16ರವರೆಗೆ ಇರುತ್ತೆ. ಇನ್ನು 17ರಿಂದ ನಿಮಗೆ ಸೂರ್ಯನು ಯಾವಾಗ ಕಟಕ ರಾಶಿಗೆ ಪ್ರವೇಶಿಸ್ತಾನೋ ಅದರಿಂದ ನಿಮಗೆ ವಿಶೇಷವಾದ ಸೂರ್ಯನ ಅನುಗ್ರಹ ಆರೋಗ್ಯವನ್ನು, ಜಯವನ್ನು, ಲಾಭವನ್ನು ಕೊಳ್ಳಿದೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸಿದ್ಧಿಯಾಗುವಂಥದ್ದು. ಭೂಮಿ ಮನೆ ಕೊಳ್ಳುವಂಥ ಯೋಗ ಕೆಲವರಿಗೆ ಬರ್ಬೋದು. ಅದು ಯಾವುದೇ ರೀತಿ ನಿಮ್ಮ ದೀರ್ಘಕಾಲದ ಕನಸು ಈಡೇರುವಂಥದ್ದು. ಶುಭ ಕಾರ್ಯಗಳ ಸಿದ್ಧತೆ ಆಗುವಂಥದ್ದು. ಮದುವೆಗೆ ನೀವು ಯಾರು ಇಷ್ಟಪಟ್ಟವರಿದ್ದರೆ ಮದುವೆಗೆ ಫಿಕ್ಸ್ ಆಗುವಂಥದ್ದು. ಇನ್ನು ಕೆಲವೊಬ್ಬರಿಗೆ ಅವರ ಒಂದು ವೃತ್ತಿ ಉದ್ಯೋಗದಲ್ಲಿ ಉನ್ನತ ಸ್ಥಾನಮಾನ, ಪ್ರಮೋಷನ್, ಬಡ್ತಿಯೆಲ್ಲ ಸಿಗುವಂಥದ್ದು. ಉದ್ಯೋಗದಲ್ಲಿ ಪ್ರಶಂಸೆ ನಿಮಗೆ ಸಿಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಸೂರ್ಯನ ಅನುಗ್ರಹದಿಂದ ನಿಮಗೆ ಜುಲೈ 17ರಿಂದ ಆರಂಭ ಆಗುವಂಥದ್ದು. ಇನ್ನು ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನು ನಿಮಗೆ ಈ ತಿಂಗಳು ಪೂರ್ತಿ ಯಾವುದೇ ರೀತಿಯ ಲಾಭವನ್ನು ಕೊಡುವಂಥ ಸ್ಥಾನದಲ್ಲಿರೋದಿಲ್ಲ. ಮಂಗಳನಿಂದ ಕೆಲವೊಂದು ಸಣ್ಣ ಪುಟ್ಟ ವೈರುಧ್ಯದ ಘಟನೆಗಳು ಜರಬಹುದು. ಇಲ್ಲಿ ನೆನಪಿಟ್ಟುಕೊಳ್ಳಿ, ಯಾವ ರಾಶಿಗೆ ಗುರುಬಲದ ವಿಶೇಷವಾದ ಅನುಕೂಲ ಇರುತ್ತೆ, ಯಾವ ರಾಶಿಗೆ ಶನಿ ಮಹಾತ್ಮರು ಅನುಕೂಲವಾಗಿರ್ತಾರೆ, ಇನ್ನು ಅಥವಾ ಅವರಿಗೆ ಸೂರ್ಯನಂತಹ ಪ್ರಬಲವಾದ ಗ್ರಹಗಳ ರಕ್ಷಣೆ ಇರುತ್ತೆ. ಆವಾಗ ಇತರ ಗ್ರಹಗಳಿಂದ ಸಿಗುವ ಒಂದು ನೆಗೆಟಿವ್ ಅಥವಾ ನಕಾರಾತ್ಮಕ ಪರಿಣಾಮ ಖಂಡಿತ ಕಡಿಮೆ ಇರುತ್ತೆ. ಹಾಗಾಗಿ ಮಂಗಳನ ಒಂದು ಅಡ್ಡ ಪರಿಣಾಮ ನಿಮಗೆ ಅಷ್ಟೇನೂ ತೊಂದರೆ ಮಾಡಲಿಕ್ಕಿಲ್ಲ. ಕೆಲವೊಂದು ಹಂತದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಅಲ್ಲಿ ನಿಮಗೆ ಕೆಲವೊಮ್ಮೆ ಶತ್ರುಗಳ ಪೀಡೆ ಬರ್ಬೋದು, ಮನಸ್ಸಲ್ಲಿ ಭಯ ಆತಂಕ ಬರ್ಬೋದು, ಅಥವಾ ಇನ್ನಿತರರಿಂದ ನಿಮಗೇನಾದರೂ ಮನಸ್ಸಿಗೆ ಆಘಾತ ಆಗುವಂಥ ಏನಾದರೂ ಅವಮಾನಕರ ಘಟನೆಗಳು ಜರ್ಬೋದು, ಮಾತಿನ ಚಕಮಕಿ ಜರ್ಬೋದು. ಜೊತೆಗೆ ನಿಮ್ಮದೇ ಒಂದು ಮನೆಯ ಸದಸ್ಯರಲ್ಲಿ, ಬಂಧುಗಳಲ್ಲಿ ವೈರುಧ್ಯಗಳು ಬರ್ಬೋದು. ಹಾಗಾಗಿ ಈ ವಿಚಾರವಾಗಿ ಸ್ವಲ್ಪ ಮಾತು, ನಡವಳಿಕೆ, ಜೊತೆಗೆ ಯಾರ ಜೊತೆಗೂ ಯಾವ ಬಾಂಧವ್ಯವನ್ನು ಯಾವ ರೀತಿ ಇಟ್ಕೊಳ್ಬೇಕು ಅನ್ನೋದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಮಂಗಳನು ನಿಮಗೆ ಈ ತಿಂಗಳಲ್ಲಿ ಅಷ್ಟೊಂದು ಪೂರಕವಾಗಿರುವುದಿಲ್ಲ. ಬುಧನ ವಿಚಾರ ಗಮನಿಸಿದಾಗ ಬುಧನು ಹಾಗೆ ನಿಮಗೆ ಈ ತಿಂಗಳಲ್ಲಿ ಬುಧನಿಂದ ಹೆಚ್ಚೇನು ಆಶೀರ್ವಾದಗಳು ಸಿಗುವಂಥ ಲಕ್ಷಣಗಳಿಲ್ಲ. ನಿಮ್ಮ ರಾಶಿಯಿಂದ ತೃತೀಯ ಅಥವಾ 3ರ ಸ್ಥಾನದಲ್ಲಿರುವಂಥ ಬುಧನಿಂದಾಗಿ ಕೆಲವೊಮ್ಮೆ ಈ ಥರ ಬಾಂಧವ್ಯದಲ್ಲಿ ಕೊರತೆ, ಕೌಟುಂಬಿಕವಾದ ಕಲಹಗಳು, ಸಹೋದರರ ಮಧ್ಯೆ, ಬಂಧುಗಳ ಮಧ್ಯೆ ಅಥವಾ ರಿಲೇಷನ್ಗಳ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಇನ್ನು ಸಹೋದ್ಯೋಗಿಗಳಲ್ಲಿ ಏನಾದರೂ ನಿಮ್ಮ ಜೊತೆಗೆ ಅವರ ವಿಚಾರವಾಗಿ ಮನಸ್ಸಲ್ಲಿ ಏರುಪೇರಿನ ಘಟನೆಗಳು ಜರಬಹುದು. ಹಾಗೆ ಅಂಥ ವಿಚಾರ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಮಂಗಳ ಬುಧರು ನಿಮಗೆ ಇಂಥ ವಿಚಾರ ಸ್ವಲ್ಪ ಅಡೆತಡೆ ಮಾಡ್ಬೋದಾಗಿದೆ. ಇನ್ನು ಗುರುವಿನ ವಿಚಾರ ನಿಮಗೆ ಹೇಳುವಂತೆ ಗುರುವಿನ ಬಲ ನಿಮಗೆ ಧನಸ್ಥಾನದ ಗುರು ಈ ತಿಂಗಳ ಪೂರ್ತಿ ಉತ್ತಮವಾಗಿ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಿದ್ಧಿ ಇದೆ. ಇನ್ನು ಕೌಟುಂಬಿಕ ವಿಚಾರಗಳು ಉತ್ತಮವಾಗುತ್ತೆ, ಬಾಂಧವ್ಯ ಇರುತ್ತೆ, ಮನಃಶಾಂತಿ ಇರುತ್ತೆ. ಜೊತೆಗೆ ಕೆಲವರಿಗೆ ಕಂಕಣ ಬಲ ಕೂಡಿ ಬರೋದು ಅಂದರೆ ಮದುವೆಯ ಒಂದು ಪ್ರಸ್ತಾಪಗಳಿಗೆ ಫಿಕ್ಸ್ ಆಗುವಂಥ ಅವಕಾಶ. ಇನ್ನು ಸಂತತ ಅಪೇಕ್ಷೆ ಪಡೋರಿಗೆ ಸಂತತಿಯು ಈಗ ಸಿದ್ಧಿಯಾಗುವಂಥದ್ದು. ಅನೇಕ ರೀತಿಯ ಉದ್ಯೋಗವನ್ನು ಅಪೇಕ್ಷೆ ಪಡೋರಿಗೆ ಉದ್ಯೋಗ ಸಹ ಹೊಸದಾಗಿ ಸಿಗುವಂಥದ್ದು. ಅಥವಾ ಶಿಕ್ಷಣವನ್ನು ಅಪೇಕ್ಷಿಸುವಂಥ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಸೀಟುಗಳು ಸಿಗುವಂಥದ್ದು. ಅಥವಾ ಕಾಂಪಿಟೇಟಿವ್ ಎಕ್ಸಾಮ್, ನೀಟ್, CET ಅಂಥ ಪರೀಕ್ಷೆಗಳಲ್ಲಿ ಉತ್ತಮ ರ್ಯಾಂಕಿಂಗ್ಗಳು ಬಂದು ನಿಮ್ಮ ಒಂದು ಇಚ್ಛೆಯ ಸೀಟುಗಳು ಸಿಗುವಂಥದ್ದಿರುತ್ತೆ. ಜೊತೆಗೆ ವ್ಯಾಪಾರ ಮಾಡೋರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯಮ ಮಾಡೋರಿಗೆ ಉದ್ಯಮದಲ್ಲಿ ಪ್ರಗತಿ. ಇನ್ನು ಇಂಥ ಯಾವುದೇ ರೀತಿಯ ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆ ಯಾವುದೇ ಮಾಡ್ತಾ ಇರಲಿ ಅಂಥವ್ರಿಗೂ ಹಾಗೆ ಅವರವರ ಒಂದು ವೃತ್ತಿ ಅಥವಾ ಅವರ ಒಂದು ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿಗಳು ಬರ್ತವೆ. ಹಣಕಾಸಿನ ಕೊರತೆ ನೀಗುತ್ತೆ. ಜೊತೆಗೆ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು. ಗುರುವಿನ ಅನುಗ್ರಹ ಭಾಳ ಅತ್ಯುತ್ತಮವಾಗಿರುತ್ತೆ. ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ ಆರಂಭದಲ್ಲಿ ಶುಕ್ರನು ನಿಮಗೆ ಅಲ್ಲಿ 25ರವರೆಗೆ ಶುಕ್ರನು ನಿಮಗೆ ನಿಮ್ಮ ರಾಶಿಯಲ್ಲಿ ಜನ್ಮದಲ್ಲಿ ಇರ್ತಾನೆ. ಆ ಬಳಿಕ ಶುಕ್ರನು ಅಲ್ಲಿ ಮುಂದಿನ ಮಿಥುನ ರಾಶಿಗೆ ಹೋಗುವಾಗ ಆ ಎರಡೂ ರಾಶಿಗಳಲ್ಲಿ ನಿಮಗೆ ವಿಶೇಷವಾದ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಇನ್ನು ಶುಕ್ರನಿಂದ ನಿಮಗೆ ಹಣಕಾಸಿನ ಹರಿವು ಚೆನ್ನಾಗುತ್ತೆ. ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿ, ಹಣಕಾಸಿಗೆ ಯಾವುದೇ ಕೊರತೆ ಇರೋದಿಲ್ಲ. ಇಲ್ಲಿ ಕೆಲವೊಮ್ಮೆ ನೀವು ಏನಂದರೆ ಹಣವನ್ನು ದುಂದುವೆಚ್ಚ ಮಾಡದಂತೆ, ದುರುಪಯೋಗ ಮಾಡದಂತೆ ಎಚ್ಚರಿಕೆ ಗಮನಿಸಬೇಕು. ಯಾಕಂದರೆ ಜನ್ಮದಲ್ಲಿ ಶುಕ್ರನಿದ್ದಾಗ ಕೆಲವೊಮ್ಮೆ ದುಂದುವೆಚ್ಚ ಮಾಡುವಂಥ ಬುದ್ಧಿ, ಹಣದ ದುರುಪಯೋಗ ಮಾಡುವಂಥ ಬುದ್ಧಿ, ಅಥವಾ ಯಾವುದೇ ರೀತಿಯ ಆಡಂಬರಗಳಿಗೆ, ದುಶ್ಚಟಗಳಿಗೆಲ್ಲ ಖರ್ಚು ಮಾಡುವಂಥ ಬುದ್ಧಿ ಎಲ್ಲ ಕೆಳಗೆ ಬರುತ್ತೆ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು ಹೊರತು ನಿಮಗೆ ಹಣಕಾಸಿಗೆ ಯಾವುದೇ ಕೊರತೆ ಇಲ್ಲ. ಬಂದಂಥ ಹಣದ ಸರಿಯಾದ ನಿಭಾವಣೆ ಅಥವಾ ಅದನ್ನು ಹೇಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಅದನ್ನು ಸರಿಯಾಗಿ ನಿಭಾವಣೆ ಮಾಡಿಕೊಳ್ಬೇಕು ಹೊರತು ಹೆಚ್ಚಿನ ಆತಂಕಗಳಿಲ್ಲ. ಶುಕ್ರನ ಅನುಗ್ರಹ ನಿಮಗೆ ಚೆನ್ನಾಗಿರುತ್ತೆ. ಇನ್ನು ಶನಿ ಮಹಾತ್ಮರು ಆಗಲೇ ಗೊತ್ತಿರುವಂತೆ ಲಾಭಸ್ಥಾನದ ಶನಿ ಮಹಾತ್ಮರು ನಿಮಗೆ 30 ವರ್ಷಗಳ ಬಳಿಕ ನಿಮಗೆ ವಿಶೇಷವಾದ ಲಾಭವನ್ನು, ಲಜ್ಜವನ್ನು ಕೊಡ್ತಾ ಇದ್ದಾರೆ. ಅನೇಕ ರೀತಿಯ ಸಂಪತ್ತು ಸಿಗುವಂಥದ್ದು, ಮನಸ್ಸಿಗೆ ಖುಷಿಯಾಗುವಂಥ ಘಟನೆ, ಯಾತ್ರೆ ಅಥವಾ ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಅವಕಾಶ. ಜೊತೆಗೆ ನಿಮಗೆ ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಬೇಗನೆ ಆಗುತ್ತೆ. ಅಥವಾ ಕೆಲವರಿಗೆ ಸರ್ಕಾರದ ಹುದ್ದೆಗಳು ಸಿಗುವಂಥದ್ದು, ಸರ್ಕಾರಿ ಉದ್ಯೋಗಗಳು ಸಿಗುವಂಥದ್ದು, ಮನಸ್ಸಿಗೆ ಖುಷಿಯಾಗುವಂತಹ ಘಟನೆಗಳು ಜರುಗುತ್ತವೆ. ಉದ್ಯೋಗದಲ್ಲಿ ಪ್ರಗತಿ ಇದೆ, ಹೊಸ ಉದ್ಯೋಗ ಸಿಗುವಂಥ ಅವಕಾಶ ಯುವಜನತೆ, ವಿದ್ಯಾರ್ಥಿಗಳಿಗೆ ಇರುತ್ತೆ. ಹಾಗಾಗಿ ಶನಿ ಮಹಾತ್ಮರ ವಿಶೇಷವಾದ ಬೆಂಬಲ ನಿಮಗೆ ಸಹಾಯಕ್ಕೆ ಬರಲಿದೆ. ಇನ್ನು ರಾಹು ಕೇತುಗಳ ವಿಚಾರ ಗಮನಿಸುವಾಗ ರಾಹು ನಿಮಗೆ ತಿಂಗಳು ಪೂರ್ತಿಯಾಗಿ ರಾಹುವಿನ ಒಂದು ಕರ್ಮಸ್ಥಾನದ ಒಂದು ಆಶೀರ್ವಾದ ಇರುತ್ತೆ. ಹಾಗಾಗಿ ನೀವು ಮಾಡುವಂಥ ವೃತ್ತಿ, ಉದ್ಯೋಗ, ಉದ್ಯಮದಲ್ಲಿ ಬಹಳ ಪ್ರಗತಿ ಇರುತ್ತೆ. ಕೆಲವೊಬ್ಬರಿಗೆ ಪ್ರಶಸ್ತಿ, ಪುರಸ್ಕಾರ, ಸನ್ಮಾನಗಳು ಬರೋದಾಗಲಿ ಅಥವಾ ಉನ್ನತವಾದ ಹುದ್ದೆಗಳು ಸಿಗುವಂಥದ್ದಾಗಲಿ, ಅದೇ ರೀತಿ ಉದ್ಯಮದಾರರಿಗೆ ಅಥವಾ ಇಂಡಸ್ಟ್ರಿ, ಕೈಗಾರಿಕೆ, ವ್ಯಾಪಾರ ನಡೆಸೋರಿಗೆ ಅವರ ಉದ್ಯಮದಲ್ಲಿ ಪ್ರಗತಿ, ಹೊಸದರ ಆರಂಭಕ್ಕೆ ಅಥವಾ ಸ್ಟಾರ್ಟಪ್ಗಳಿಗೆ ಅವಕಾಶ, ಉದ್ಯೋಗ ಹುಡುಕುವಂಥವರಿಗೆ ಉತ್ತಮವಾದ ಉದ್ಯೋಗಗಳು ಸಿಗುವಂಥದ್ದು. ಜೊತೆಗೆ ಮನಸ್ಸಿಗೆ ಖುಷಿಯಾಗುವಂಥ ಹಲವಾರು ಘಟನೆಗಳು ಮನೆಯಲ್ಲಿಯೂ ಉದ್ಯೋಗ ಸ್ಥಳದಲ್ಲೂ ಜರಗಲಿವೆ. ಜೊತೆಗೆ ನಿಮ್ಮ ಒಂದು ಪ್ರತಿಭೆಗೆ ಅಥವಾ ನಿಮ್ಮ ಒಂದು ಸಾಧನೆಗೆ ಪುರಸ್ಕಾರ, ಬಹುಮಾನ, ಪ್ರಶಸ್ತಿಗಳು ಸಹ ಬರ್ಬೋದಾಗಿದೆ.
ಹಾಗಾಗಿ ಅನೇಕ ಉತ್ತಮ ಫಲಗಳು ರಾಹುವಿನಿಂದ ನಿರೀಕ್ಷೆ ಮಾಡ್ಬೋದು. ಇನ್ನು ಕೇತುವಿನ ವಿಚಾರ ನಿಮಗೆ ಅಷ್ಟೇನು ಪೂರಕವಾಗಿರೋದಿಲ್ಲ. ಕೇತು ನಿಮಗೆ ಚತುರ್ಥದಲ್ಲಿ ಇರುವ ಕಾರಣ ಕೆಲವೊಮ್ಮೆ ಮನಸ್ಸಲ್ಲಿ ಖಿನ್ನತೆ ಬರುವಂಥದ್ದು, ಕೆಲವೊಮ್ಮೆ ಏಕಾಂಗಿತನ ಮಾಡುವಂಥದ್ದು, ಕೆಲವೊಮ್ಮೆ ನಿಮಗೆ ಇತರರಿಂದ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರುಗುವಂಥದ್ದು, ಮಾನಹಾನಿ ಅಥವಾ ಅವಮಾನ ಆಗುವಂಥ ಘಟನೆಗಳು ವೃತ್ತಿ ಜಾಗದಲ್ಲೂ ಮನೆಯಲ್ಲೂ ಆಗ್ಬೋದು. ಹಾಗಾಗಿ ಇಲ್ಲಿ ಮನಸ್ಸಿನ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಕೇತುವಿನಿಂದ ಬರ್ಬೋದಾಗಿದೆ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಜೊತೆಗೆ ತಾಯಿಯ ಜೊತೆಗೆ ಏನಾದರೂ ನಿಮಗೆ ವಾಗ್ವಾದಗಳು ಬರ್ಬೋದು. ಜೊತೆಗೆ ನಿಮ್ಮ ಒಂದು ತಾಯಿ ಅಥವಾ ಮಾತೃಸ್ಥಾನದಲ್ಲಿರೋರಿಗೆ ಏನಾದರೂ ಆರೋಗ್ಯದಲ್ಲಿ ಏರುಪೇರೆಲ್ಲ ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಮನಸ್ಸಿನ ಮೇಲೆ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳು ಕೇತುವಿನ ಪರಿಣಾಮದಿಂದ ಬರ್ಬೋದಾಗಿದೆ. ಅದರ ಹೊರತು ನಿಮಗೆ ಇಲ್ಲಿ ವಿಶೇಷವಾಗಿ 5 ಗ್ರಹಗಳು ನಿರಂತರವಾಗಿ ಆಶೀರ್ವಾದನ ಮಾಡ್ತಾ ಇರ್ತವೆ. ರವಿ, ಗುರು, ಶುಕ್ರ, ಶನಿ, ರಾಹುಗಳ ವಿಶೇಷವಾದ ಬೆಂಬಲ ಇರುವಂಥದ್ದು. ಜೊತೆಗೆ ನಿಮಗೆ ಚಂದ್ರನು ಸಹ ಈ ತಿಂಗಳಲ್ಲಿ ಹಲವಾರು ಬಲೆ ಅನುಕೂಲವಾಗಿ ಬರಲಿದ್ದಾನೆ. ಹಾಗಾಗಿ ಇಷ್ಟ ಸಿದ್ಧಿಯ ಶುಭ ಮಾಸ, ಪಂಚಗ್ರಹಗಳಿಂದ ಸುಖ ಸಂತೋಷ ಎಂಬಂಥ ವಾಕ್ಯ ಈ ಜುಲೈ ತಿಂಗಳಲ್ಲಿ ವೃಷಭ ರಾಶಿಗೆ ಬಂದಿದೆ. ಇನ್ನು ಚಂದ್ರನ ಬೆಂಬಲ ನಿಮಗೆ ಯಾವ್ಯಾವ ದಿನಗಳಲ್ಲಿ ಅಂತ ಪ್ರತ್ಯೇಕವಾಗಿ ಅದನ್ನು ಗಮನಿಸಿಕೊಳ್ಳಿ. ಯಾಕಂದರೆ 2 ಅಥವಾ 3 ದಿನಗಳಿಗೆ ಚಂದ್ರನು ರಾಶಿ ಪರಿವರ್ತನೆ ಮಾಡ್ತಾನೆ. ಆ ದಿನಗಳಿಗೆ ಅನುಗುಣವಾಗಿ ಯಾವ ದಿನಗಳಲ್ಲಿ ಚಂದ್ರನು ನಿಮಗೆ ಪೂರಕವಾಗಿದ್ದನ್ನು ಗಮನಿಸೋಣ. ಮೊದಲ 3 ದಿನಗಳು 1, 2, 3 ನಿಮಗೆ ಚಂದ್ರನ ಬೆಂಬಲ ಸ್ವಲ್ಪ ಕೊರತೆ ಇರುತ್ತೆ. ಪಂಚಮದಲ್ಲಿ ಚಂದ್ರನಿರುವ ಕಾರಣ ಮಾತು ನಡವಳಿಕೆ ಬಗ್ಗೆ ಎಚ್ಚರ. 1, 2, 3ರಲ್ಲಿ ಇಂತಹ ಒಂದು ಜಗಳಗಳು ಕಲಹಗಳು ಬರ್ಬೋದು. ಮಿತ್ರರ ಜೊತೆಗೂ ಬರ್ಬೋದು, ಮನೆಯ ಸದಸ್ಯರ ಜೊತೆಗೆ ಬರ್ಬೋದು, ತಂದೆ ಮಕ್ಕಳು, ಗಂಡ ಹೆಂಡತಿಗೆ ಯಾರ ಸದಸ್ಯರ ಜೊತೆ ಮಾತಿನ ಚಕಮಕಿ ಆಗುತ್ತೆ, ಅವಮಾನಕರ ಘಟನೆ ಆಗ್ಬೋದು. ಅದು ಯಾವುದೇ ರೀತಿ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿಗಳು ಸ್ವಲ್ಪ ನಿಧಾನಗತಿ ಆಗ್ಬೋದು. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು. 4, 5, 6, 7 ಅಂತ ನಿರಂತರವಾಗಿ 5 ದಿನಗಳು 4ರಿಂದ 8ರವರೆಗೆ ನಿಮಗೆ ವಿಶೇಷವಾಗಿ 5 ದಿನಗಳಲ್ಲಿ ಚಂದ್ರನ ವಿಶೇಷವಾದ ಅನುಗ್ರಹ ಇರುವಂಥದ್ದು. ಅಲ್ಲಿ ನಿಮಗೆ ಯಶಸ್ಸು, ಕೀರ್ತಿ, ಲಾಭ ಇದೆ. ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ. ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಯಾವುದೇ ರೀತಿಯ ಭೋಗ ಸಾಮಗ್ರಿ ಅಥವಾ ಲಕ್ಸುರಿ ಐಟಮ್ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ, ಕೆಲವೊಬ್ಬರಿಗೆ ಉನ್ನತವಾದ ಗಿಫ್ಟು ಅಥವಾ ಕೊಡುಗೆಗಳು ಎಲ್ಲ ಬರುವಂಥದ್ದು. ಹಾಗಾಗಿ ಅದೃಷ್ಟದಾಯಕವಾದ ಫಲ 4, 5, 6, 7, 8ರಲ್ಲಿ ನಿಮಗೆ ಚಂದ್ರನಿಂದ ಸಿಗಲಿದೆ. 9, 10, 11, 12, 13 5 ದಿನಗಳು ಮತ್ತೊಮ್ಮೆ ನಿಮಗೆ ಅಷ್ಟೇನು ಪೂರಕವಾಗಿಲ್ಲ. ಅಲ್ಲಿ ಚಂದ್ರನ ಬೆಂಬಲ ನಿಮಗೆ ಕೊರತೆ ಬರುತ್ತೆ. ಹಾಗಾಗಿ 5 ದಿನ 9ರಿಂದ 13ರವರೆಗೆ ನೀವು ಮಾತಿನ ಬಗ್ಗೆ ಸ್ವಲ್ಪ ಗಮನಿಸಬೇಕು. ಇತರರಿಂದ ನಿಮಗೆ ಅವಮಾನಕರ ಘಟನೆ ಆಗ್ಬೋದು. ಮನಸ್ಸಲ್ಲಿ ಆತಂಕ, ಚಿಂತೆಗಳು ಹೆಚ್ಚಳಾಗ್ಬೋದು. ಖರ್ಚುಗಳು ಹೆಚ್ಚಳಾಗ್ಬೋದು. ಜೊತೆಗೆ ದುಂದು ವೆಚ್ಚ ಮಾಡುವಂಥ ಬುದ್ಧಿ. ಆಗಲೇ ಹೇಳಿದ್ದೀನಿ, ಶುಕ್ರನು ನಿಮಗೆ ದುಂದು ವೆಚ್ಚಕ್ಕೆ ಪ್ರೇರೇಪಣೆ ಮಾಡ್ತಾನೆ ಅಥವಾ ಅನಾವಶ್ಯಕ ಖರ್ಚುಗಳಿಗೆ ಅದನ್ನು ಪ್ರೇರೇಪಣೆ ಮಾಡ್ತಾನೆ. ಅಂತಹ ಹಾಗೆ ಈ ಚಂದ್ರನು ಸಹ ಈಗ 11, 12, 13 ಅಂಥ ಒಂದು ಸಾಧ್ಯತೆ ಚಂದ್ರನಿಂದ ಸಹ ಬರಲಿದೆ. ಹಾಗಾಗಿ ಈ 9ರಿಂದ 13ರ ಅವಧಿಯಲ್ಲಿ ನೀವು ದುಂದು ವೆಚ್ಚ ಮಾಡದೆ, ಹಣ ದುರುಪಯೋಗ ಮಾಡದಂತೆ ಅಥವಾ ಯಾವುದೇ ರೀತಿಯ ದುಶ್ಚಟಗಳಿಗೆ ಹೋಗದಂತೆ, ದುಷ್ಟ ಮಿತ್ರರ ಕೂಟಕ್ಕೆ ಹೋಗದಂತೆ ಎಚ್ಚರಿಕೆ ಗಮನಿಸಬೇಕು. ಜೊತೆಗೆ ಹಣಕಾಸಿನ ಹರಿವು ಬಗ್ಗೆ ಎಚ್ಚರ, ಆರೋಗ್ಯ ಮಾತಿನ ಬಗ್ಗೆ ಸಹ ಎಚ್ಚರ ಗಮನಿಸಬೇಕು. ಇನ್ನು 14ರಿಂದ 17ರವರೆಗೆ 14, 15, 16, 17 ಈ 4 ದಿನಗಳು ಮತ್ತೊಮ್ಮೆ ಚಂದ್ರನ ನಿಮಗೆ ಕರ್ಮಸ್ಥಾನ ಮತ್ತು ಲಾಭಸ್ಥಾನದಲ್ಲಿ ಚಂದ್ರನ ಬೆಂಬಲ ಕೊಡಲಿದ್ದಾನೆ. ಹಾಗಾಗಿ ಮಾಡುವಂಥ ಕೆಲಸದಲ್ಲಿ ಪ್ರಗತಿ ಇದೆ. ಹಣಕಾಸಿನ ಹರಿವು ಉತ್ತಮ, ಆರೋಗ್ಯ ಸುಧಾರಣೆ. ಹಿಂದೆ ನಿಮಗೇನು ಕಾಡುತ್ತಿದ್ದ ಕೆಲವು ಸಮಸ್ಯೆಗಳು ಈಗ ದಿಢೀರಾಗಿ ನಿವಾರಣೆ ಆಗುವಂಥದ್ದು. ಪವಾಡ ಸದೃಶವಾದ ಹಲವಾರು ಬದಲಾವಣೆಗಳು ಆಗುವಂಥದ್ದು. ಜೊತೆಗೆ ಇದಕ್ಕೆ ಪೂರಕವಾಗಿ ನಿಮಗೆ 17ರಿಂದ ಇಲ್ಲಿ ಸೂರ್ಯನ ಭಗವಂತನ ವಿಶೇಷ ಆಶೀರ್ವಾದ ಸಿಗುವಂಥದ್ದು. ಹಾಗೆ 14ರಿಂದ 17ರವರೆಗೆ ವಿಶೇಷವಾದ ಪವಾಡ ಸದೃಶವಾದ ಹಲವಾರು ಕೊಡುಗೆಗಳು ನಿಮಗೆ ಸಿಗಲಿವೆ. ಇನ್ನು 18, 19 ಅಷ್ಟೇನು ಉತ್ತಮವಾಗಿಲ್ಲ. 18, 19ರಲ್ಲಿ ವೈರುಧ್ಯವಾದ ಘಟನೆ, ನಷ್ಟ ಕಷ್ಟಗಳ ಸಾಧ್ಯತೆ, ಅನಿರೀಕ್ಷಿತ ನಷ್ಟ ಆಗ್ಬೋದು, ಅನಿರೀಕ್ಷಿತ ಖರ್ಚುಗಳು ಬರ್ಬೋದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರುಗ್ಬೋದು. ಹಾಗಾಗಿ ಇಲ್ಲಿ ಮನಸ್ಸು ಮತ್ತು ಹಣಕಾಸನ್ನು ಸ್ವಲ್ಪ ನೀವು ಗಮನದಲ್ಲಿ ನಿಯಂತ್ರಣದಲ್ಲಿ ಇಟ್ಕೋಬೇಕು. 20, 21 ಪರವಾಗಿಲ್ಲ. ನಿಮ್ಮ ಜನ್ಮರಾಶಿಗೆ ಬಂದಂಥ ಚಂದ್ರನು 20, 21ರಲ್ಲಿ ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಆರೋಗ್ಯ ಸುಧಾರಣೆ ಇದೆ. ಮನಸ್ಸಿಗೆ ಒಪ್ಪುವಂಥ ಶುಭವಾದ ಘಟನೆಗಳು ಜರಗಲಿವೆ. 22, 23 ಅಷ್ಟೇನು ಉತ್ತಮವಾದ ಆಯ್ಕೆ ಇರುವುದಿಲ್ಲ. ಅಲ್ಲಿ ಚಂದ್ರನ ಬೆಂಬಲದ ಕೊರತೆ ಇರುವ ಕಾರಣ ಅಲ್ಲಿ ಕೆಲವೊಮ್ಮೆ ಹಣಕಾಸಿಗೆ ಸಂಬಂಧಪಟ್ಟ ತೊಂದರೆಗಳು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪರು, ಕಣ್ಣು, ಕಿವಿ, ಮೂಗು ಅಥವಾ ಇನ್ನಿತರ ಯಾವುದೇ ನಿಮಗೆ ಇದ್ದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಈಗ ಮತ್ತೊಮ್ಮೆ ಕಾಣಿಸ್ಕೋಬಹುದಾಗಿದೆ 22, 23ರಲ್ಲಿ. ಜುಲೈ 24, 25, 26 ನಿರಂತರ 3 ದಿನಗಳು ನಿಮಗೆ ವಿಶೇಷ ಲಾಭವನ್ನು, ಜಯವನ್ನು ಕೊಳ್ಳಿದೆ. ಚಂದ್ರನ ಅನುಗ್ರಹದಿಂದ ಇಷ್ಟಾರ್ಥ ಸಿದ್ಧಿ, ಲಾಭ ಸಿದ್ಧಿ ಇದೆ. ದೂರದ ಬಂಧುಗಳಿಂದ ಏನಾದರೂ ಕೊಡುಗೆಗಳು ಬರುವಂಥದ್ದು, ತಂದೆ ಮಕ್ಕಳ ಬಾಂಧವ್ಯ, ತಾಯಿ ಮಕ್ಕಳ ಬಾಂಧವ್ಯ ಇನ್ನಷ್ಟು ಗಟ್ಟಿಕೊಳ್ಳುವಂಥದ್ದು, ಮನೆಯಲ್ಲಿ ಏನೋ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥದ್ದು. ಜೊತೆಗೆ ಆಕಸ್ಮಿಕವಾದ ಧನ ಲಾಭ ಯೋಗ ಸಹ ಬರಲಿದೆ 24, 25, 26ಕ್ಕೆ. 27, 28 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅಲ್ಲಿ ಸ್ವಲ್ಪ ಕಲಹದ ವಾತಾವರಣ ಇರುತ್ತೆ. ಬಂಧುಗಳಲ್ಲಿ, ಮಿತ್ರರಲ್ಲಿ ಅಥವಾ ಮನೆಯ ಸದಸ್ಯರಲ್ಲಿ ಸೇರ್ಬೋದು. ಭಿನ್ನಾಭಿಪ್ರಾಯಗಳು ಬರುವಂಥದ್ದೆಲ್ಲ ಸಾಧ್ಯತೆ 27, 28ರಲ್ಲಿ. 29, 30 ಅದನ್ನು ಹಾಗೆ ಅಷ್ಟು ಉತ್ತಮವಾದ ಆಯ್ಕೆಯಾಗಿ ಬರೋದಿಲ್ಲ. ಪಂಚಮದಲ್ಲಿರುವಂಥ ಚಂದ್ರನಿಂದಾಗಿ ಕೆಲವೊಮ್ಮೆ ನಿಮಗೆ ಕಿರಿಯರ ಜೊತೆ ಕಲಹ, ಕಿರಿಯರ ಜೊತೆ ವಾಗ್ವಾದ ಅಥವಾ ಮೇಲಾಧಿಕಾರಿಗಳಿಂದ ನಿಮ್ಮ ಮೇಲೆ ಏನಾದರೂ ಸವಾರಿ ಮಾಡುವಂಥ ಘಟನೆಗಳು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು, ಅವಮಾನಕರ ಘಟನೆಗಳು ಜರಬಹುದು. ಮಾತು ನಡವಳಿಕೆ ಬಗ್ಗೆ 29, 30ರಲ್ಲಿ ಎಚ್ಚರಿಕೆ ವಹಿಸಬೇಕು. ಹಣಕಾಸು, ಆರೋಗ್ಯಕ್ಕೆ ಯಾವುದೇ ತೊಂದರೆಗಳು ಇರುವುದಿಲ್ಲ. ಕೊನೆಯ ದಿನ 31 ಜುಲೈ 31 ನಿಮ್ಮ ಪಾಲಿಗೆ ಜಯವನ್ನು, ಲಾಭವನ್ನು, ಸುಖವನ್ನು ಕೊಡುವಂಥ ದಿನ. ಚಂದ್ರನ ವಿಶೇಷವಾದ ಅನುಗ್ರಹದಿಂದ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ.
ಅನೇಕ ಪ್ರಯತ್ನಗಳಲ್ಲಿ ಯಶಸ್ಸು ಸಿಗಲಿದೆ. ಜೊತೆಗೆ ನಿಮಗೆ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಯಾವುದೇ ದೊಡ್ಡ ಮೊತ್ತದ ಹಣ ಕೈಗೆ ಬರುವುದಾಗಲಿ ಅಥವಾ ಇನ್ನಿತರ ಕೆಲಸ ಕಾರ್ಯಗಳು ಶೀಘ್ರವಾಗಿ ಆಗುವಂತಹ ಶುಭ ಫಲಗಳು ಕೊನೆಯ ದಿನದಂದು 31ರಂದು ಆಗಲಿವೆ. ಇವೆಲ್ಲವೂ ಚಂದ್ರನಿಂದ ನಿಮಗೆ ಸಿಗುವಂಥ ವಿಶೇಷವಾದ ಬೆಂಬಲ. ಸುಮಾರು 15 ದಿನಾಂಕಗಳಲ್ಲಿ ನಿಮಗೆ ಚಂದ್ರನ ವಿಶೇಷವಾದ ಬೆಂಬಲ ಸಿಗುತ್ತೆ, ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ನಿಮಗೆ ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದಾಗ ಅಲ್ಲಿ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ನೀವು 17ರಿಂದ ಬಳಸ್ಕೊಳ್ಳಿ. ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1, ಸೂರ್ಯನ ಅನುಗ್ರಹ ನಿಮಗೆ 17ರಿಂದ ಬರುತ್ತೆ, ಅದನ್ನು ಈ 17ರಿಂದ ಬಳಸ್ಕೊಳ್ಳುವಂಥದ್ದು. ಇನ್ನು ತಿಂಗಳ ಪೂರ್ತಿ ಬಳಸುವಂಥ ಬಣ್ಣಗಳು ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ. ಯೆಲ್ಲೋ, ವೈಟ್, ಗ್ರೇ ಬಣ್ಣವನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಜೊತೆಗೆ ಸಂಖ್ಯೆ 3, 4, 6, 3, 4, 6 ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಅಲ್ಲಿ ಗುರುವಿನ ಅನುಗ್ರಹ, ಶುಕ್ರನ ಅನುಗ್ರಹ, ಜೊತೆಗೆ ರಾಹುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರಲಿದೆ. ಇನ್ನು ನಿಮಗೆ ಅಲ್ಲಿ ಮಂಗಳನ ಅನುಗ್ರಹ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ. ಹಾಗಾಗಿ ನೀವು ಮಂಗಳನ ಯಾವುದೇ ರೀತಿಯ ರೆಡ್ ಕಲರನ್ನು ಈ ತಿಂಗಳಲ್ಲಿ ಬಳಸ್ಕೊಳ್ಳೋದಿಲ್ಲ. ಇನ್ನು ಶನಿ ಮಹಾತ್ಮರ ಅನುಗ್ರಹ ತಿಂಗಳ ಪೂರ್ತಿ ಇಲ್ಲದೆ ಬ್ಲೂ ಕಲರ್ ಅಥವಾ ನೀಲಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಬೋದು. ಸಂಖ್ಯೆ 8 ನೀವು ತಿಂಗಳ ಪೂರ್ತಿ ಬಳಸ್ಕೋಬೋದಾಗಿದೆ. ಹಾಗಾಗಿ ಯೆಲ್ಲೋ, ವೈಟ್, ಗ್ರೇ ಮತ್ತು ಬ್ಲೂ ಕಲರನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಇನ್ನು ಚಂದ್ರನ ಬೆಂಬಲ ಇರುವಂಥ 15 ದಿನಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ದಿನಾಂಕಗಳಲ್ಲಿ ನೀವು ವಿಶೇಷವಾದ ಈ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸ್ಕೊಳ್ಳುವಂಥದ್ದು. ಇನ್ನು ಗ್ರಹಗಳ ಕೆಲವೊಂದು ವ್ಯತ್ಯಾಸದಿಂದ ನಿಮಗೆ ಸಣ್ಣ ಪುಟ್ಟ ದೋಷಗಳು ಬರ್ಬೋದು. ಆ ದೋಷ ಪರಿಹಾರಕ್ಕಾಗಿ ನೀವು ಗಣೇಶ, ಈಶ್ವರ ಅಂದರೆ ಶಿವನ ಭಕ್ತಿ, ಸುಬ್ರಹ್ಮಣ್ಯನ ಭಕ್ತಿ, ದೇವಿ ಅಥವಾ ಅಮ್ಮನವರ ಭಕ್ತಿ, ವಿಷ್ಣು ಅಥವಾ ನಾರಾಯಣನಿಗೆ ಸಂಬಂಧಪಟ್ಟ ಭಕ್ತಿಗಳು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಇತ್ಯಾದಿ ಭಕ್ತಿಗಳನ್ನು ಮಾಡ್ಬೋದು. ದೇವಾಲಯಗಳ ಸಂದರ್ಶನ, ದಾನ ಧರ್ಮಗಳನ್ನು ಮಾಡೋದ್ರಿಂದ ಶುಭವಾಗುತ್ತೆ. ಎಲ್ಲ ವೃಷಭ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಮಿಥುನ ರಾಶಿಯ ಜುಲೈ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಜುಲೈ ತಿಂಗಳು ಮಿಥುನ ರಾಶಿಗೆ ಶುಭ ಫಲಗಳ ಸೂಚನೆ ಇರುತ್ತೆ. ಈ ತಿಂಗಳ ವಾಕ್ಯವಾಗಿ ನಿಮಗೆ ಭೂಮಿ, ಮನೆ, ವಾಹನ ಯೋಗ, ಕಾಡಬಹುದು ಶತ್ರು ಕಾಟ, ರೋಗ ಎಂಬಂಥ ಒಂದು ವಾಕ್ಯಗಳು ಬಂದಿವೆ. ಅಂದರೆ ಅಲ್ಲಿ ಭೂಮಿ, ಮನೆ, ಹಣ, ಕಾಸು, ವ್ಯಾಪಾರ, ಉದ್ಯಮಕ್ಕೆ ಸಂಬಂಧಪಟ್ಟ ಉತ್ತಮ ಫಲ ಇದೆ. ಆದರೆ ಅಲ್ಲಿ ಮನಸ್ಥಿತಿಗೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಜೊತೆಗೆ ಶತ್ರು ಪೀಡೆ ಅಥವಾ ಶತ್ರು ಕಾಟಗಳು ಕಾಡುವಂಥ ಒಂದು ಎಚ್ಚರಿಕೆ ಸಹ ನಿಮಗೆ ಜುಲೈ ತಿಂಗಳಲ್ಲಿರುತ್ತೆ. ಸಾಮಾನ್ಯವಾಗಿ ನಿಮಗೆ ಆ ಒಂದು ದೀರ್ಘಚಾರಿ ಗ್ರಹಗಳಲ್ಲಿ ಯಾವುದೇ ಗ್ರಹಗಳ ಬೆಂಬಲ ಇರೋದಿಲ್ಲ. ಉದಾಹರಣೆಗೆ ಗುರು ಆಗಲಿ, ಶನಿ ಆಗಲಿ, ಅಲ್ಲಿ ರಾಹು ಆಗಲಿ ನಿಮಗೆ ಬೆಂಬಲಕ್ಕೆ ಇರೋದಿಲ್ಲ. ಕೇತುವಿನ ಬೆಂಬಲ ಅಷ್ಟೇ ನಿಮಗೆ ಇರುತ್ತೆ. ಇನ್ನು ಕ್ಷಿಪ್ರವಾಗಿ ಚಲಿಸುವಂಥ ಗ್ರಹಗಳಲ್ಲಿ ಶುಕ್ರನ ಅನುಗ್ರಹ ನಿಮಗೆ ಇರುವಂಥದ್ದು. ಜೊತೆಗೆ ಅಪರೂಪಕ್ಕೆ ಸಿಗುವಂಥ ಮಂಗಳನ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಇದೆ. 27ರವರೆಗೆ ಮಂಗಳನು ಅಲ್ಲಿ ಇರುವಂತಹ ನಿಮಗೆ ಸಿಂಹದಲ್ಲಿರುವಂಥ ಮಂಗಳನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡಲಿದ್ದಾನೆ. ಹಾಗಾಗಿ ಅಪರೂಪದ ಒಂದು ಘಟನೆಯಾಗಿ ನಿಮಗೆ ಮಂಗಳನ ಬೆಂಬಲ ತಿಂಗಳ ಪೂರ್ತಿ ಇರುವಂಥದ್ದು, ಶುಕ್ರನ ಬೆಂಬಲ ತಿಂಗಳ ಪೂರ್ತಿ ಇರುವಂಥದ್ದು. ಅದೇ ರೀತಿ ನಿಮ್ಮ ಒಂದು ಕೇತುವಿನ ಅನುಗ್ರಹ ಸಹ ನಿಮಗೆ ಇರುವಂಥದ್ದು. ಅನೇಕ ರೀತಿಯ ಹಣಕಾಸಿಗೆ ಸಂಬಂಧಪಟ್ಟು, ವ್ಯಾಪಾರ ಉದ್ಯಮಕ್ಕೆ ಸಂಬಂಧಪಟ್ಟು ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟು ಉತ್ತಮವಾದ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಇನ್ನು ಈ ಒಂದೊಂದಾಗಿ ಗ್ರಹಗಳ ಬೆಂಬಲ ಯಾವ ರೀತಿ ಇದೆ ಗಮನಿಸಿದಾಗ ಸೂರ್ಯನಿಂದ ನಾವು ಲೆಕ್ಕ ಹಾಕಿದಾಗ ಸೂರ್ಯನ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಅಷ್ಟು ಇರುವುದಿಲ್ಲ. ಆರಂಭದಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿ ಸೂರ್ಯ ಇರ್ತಾನೆ, 16ರವರೆಗೆ ಮಿಥುನದಲ್ಲೇ ಸೂರ್ಯ ಇರ್ತಾನೆ. ಆ ಬಳಿಕ 17ಕ್ಕೆ ಸೂರ್ಯನ ಕಟಕ ಪ್ರವೇಶ ಆಗುತ್ತೆ. ಹಾಗಾಗಿ ಜನ್ಮ ಮತ್ತು ವ್ಯಯಸ್ಥಾನದಲ್ಲಿ ಸೂರ್ಯ ನಿಮಗೆ ವಸ್ತು ಉತ್ತಮ ಫಲವನ್ನು ಕೊಡೋದಿಲ್ಲ. ವಿರುದ್ಧ ಫಲಗಳು ನಿಮಗೆ ಸೂರ್ಯನಿಂದ ಕಂಡು ಬರ್ಬೋದು. ಹಾಗಾಗಿ ಅಲ್ಲಿ ಆರೋಗ್ಯದ ಬಗ್ಗೆ ಎಚ್ಚರ ಅಂತ ಆಗಲೇ ಬಂದಿದೆ. ಹಾಗಾಗಿ ಆರೋಗ್ಯದ ಮೇಲೆ ನಿಮಗೆ ಅಡ್ಡ ಪರಿಣಾಮಗಳು ಬರ್ಬೋದು. ಇದ್ದಕ್ಕಿದ್ದಂತೆ ಕೆಲವು ಅನಾರೋಗ್ಯ ಸಮಸ್ಯೆಗಳು ನೀರು ಅಥವಾ ಆಹಾರದ ದೋಷದಿಂದ, ಹವಾಮಾನ ವೈಪರೀತ್ಯದಿಂದ ಅಥವಾ ಹಿಂದೆ ನಿಮ್ಮನ್ನು ಕಾಡುತ್ತಿದ್ದ ಯಾವುದೇ ಒಂದು ಸಮಸ್ಯೆಗಳು ಈಗ ಮತ್ತೊಮ್ಮೆ ತಲೆದೋರುವಂಥದ್ದು. ಅಥವಾ ಈಗಾಗಲೇ ಆರೋಗ್ಯ ಸಮಸ್ಯೆ ಉಳ್ಳವರಿಗೆ, ಉದಾಹರಣೆಗೆ BP, ಶುಗರು, ಹಾರ್ಟ್ ಪ್ರಾಬ್ಲಮ್, ಆಸ್ತಮಾ, ಅಲರ್ಜಿ ಏನಿದ್ದವರಿಗೆ ಅದು ಈ ಜುಲೈ ತಿಂಗಳಲ್ಲಿ ಸ್ವಲ್ಪ ಹೆಚ್ಚಳ ಆಗ್ಬೋದು. ಅಥವಾ ಮತ್ತೆ ಅದು ನಿಮಗೆ ತಲೆದೋರುವಂಥದ್ದು, ಆಸ್ಪತ್ರೆ ಖರ್ಚುಗಳು ಬರುವಂಥದ್ದೆಲ್ಲ ಸಾಧ್ಯತೆ ಬರುತ್ತೆ. ಹಾಗಾಗಿ ಸೂರ್ಯನ ಬೆಂಬಲ ನಿಮಗೆ ಜುಲೈನಲ್ಲಿ ಇರೋದಿಲ್ಲ. ಹಾಗೆ ಆರೋಗ್ಯದ ಕಾಳಜಿ ಖಂಡಿತ ಬೇಕು. ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು. ಜೀವನ ಶೈಲಿ ಅಂದರೆ ಲೈಫ್ ಸ್ಟೈಲನ್ನು ಸ್ವಲ್ಪ ಸರಿಪಡಿಸ್ಕೊಳ್ಳುವಂಥ ಅವಶ್ಯಕತೆ ಇರುತ್ತೆ ಈ ಮಿಥುನ ರಾಶಿಯವರಿಗೆ. ಇನ್ನು ಮಂಗಳನ ಅನುಗ್ರಹ ಅಂತ ಹೇಳಿದ್ದೇನೆ. ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನು ನಿಮಗೆ 27ರವರೆಗೆ, ಜುಲೈ 27ರವರೆಗೂ ಅಲ್ಲಿರುವಂಥ ಆತನ ತೃತೀಯ ಸ್ಥಾನಾಗಿ ನಿಮಗೆ ವಿಶೇಷವಾದ ಲಾಭವನ್ನು, ಜಯವನ್ನು ಕೊಡ್ತಾನೆ. ಯಾವುದೇ ಭೂಮಿಗೆ ಸಂಬಂಧಪಟ್ಟ ಕೆಲಸ, ವಾಹನಗಳಿಗೆ ಸಂಬಂಧಪಟ್ಟ ಕೆಲಸ, ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ವಾಹನ ಕೊಳ್ಳುವಂಥ ಅವಕಾಶ ಬರುತ್ತೆ. ಅದು ಭೂಮಿಗೆ ಸಂಬಂಧಪಟ್ಟ ವಿವಾದಗಳು ಪರಿಹಾರ ಆಗುತ್ತೆ. ಕೌಟುಂಬಿಕ ಆಸ್ತಿಗಳು ನಿಮಗೆ ಸಿಗುವಂಥ ಆಸ್ತಿಯ ಪಾಲುಗಳು ಸಿಗುವಂಥದ್ದು, ಸಹೋದರರ ಮಧ್ಯೆ, ಕೌಟುಂಬಿಕ ಜನರ ಮಧ್ಯೆ, ಬಂಧುಗಳ ಮಧ್ಯೆ ಏನಾದರೂ ಕೇಸು ವಿವಾದಗಳಿದ್ರೆ ಅವೆಲ್ಲ ಇತ್ಯರ್ಥ ಆಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಬಗೆಹರಿಯುತ್ತೆ. ನೀವು ಕೊಟ್ಟಂಥ ಸಾಲದ ಹಣ ನಿಮಗೆ ಮರಳಿ ಬರ್ಬೋದು. ಅಥವಾ ನಿಮಗೆ ಏನಾದರೂ ಸಾಲ ಪಡೆಯುವಂಥ ಒಂದು ಯೋಜನೆಗಳಿಗೆ ಕ್ಷಿಪ್ರವಾಗಿ ಆ ಸಾಲ ಯೋಜನೆಗಳು ನಿಮಗೆ ಸ್ಯಾಂಕ್ಷನ್ ಆಗುವಂಥದ್ದು. ಈ ರೀತಿ ಹಲವಾರು ಯೋಜನೆಗಳಿಗೆ ಉತ್ತಮ ಫಲಗಳನ್ನು ಗಮನಿಸ್ಬೋದು. ಹಾಗಾಗಿ ಮನೆಗೆ ಅಥವಾ ಭೂಮಿಗೆ ಸಂಬಂಧಪಟ್ಟ ದಾಖಲೆ ಪತ್ರಗಳ ಸಂಗ್ರಹಗಳನ್ನು ಮಾಡ್ಬೋದು. ಅಥವಾ ಅಂಥದ್ದು ಬಹಳ ಕಾಲದಿಂದ ಪೆಂಡಿಂಗ್ ಇದ್ದ ದಾಖಲೆ ಪತ್ರಗಳು ನಿಮಗೆ ಈಗ ಪ್ರಯತ್ನ ಮಾಡಿದರೆ ಕ್ಷಿಪ್ರವಾಗಿ ನಿಮಗೆ ಕೈ ಸೇರಲಿವೆ. ಹಾಗಾಗಿ ಅನೇಕ ಶುಭ ಫಲಗಳು ಮಂಗಳನಿಂದ ನಿಮಗೆ ಜುಲೈ ತಿಂಗಳಲ್ಲಿ ಒದಗಿ ಬರಲಿದೆ. ಯಾಕಂದರೆ ಮಂಗಳನು ಪದೇ ಪದೇ ಉತ್ತಮವಾದ ಫಲವನ್ನು ಕೊಡೋದಿಲ್ಲ. ಹಾಗಾಗಿ
ಅಲ್ಲಿ ಕೇವಲ ವರ್ಷದಲ್ಲಿ 3 ಬಾರಿ ಅಷ್ಟೇ ಅಥವಾ 2 ಬಾರಿ ಅಷ್ಟೇ ಮಂಗಳನ ಅವಕಾಶ ಸಿಗುತ್ತೆ. ಈ ಬಾರಿ ನಿಮಗೀಗ ಈ 27ರವರೆಗೂ ಮಂಗಳನ ಆಶೀರ್ವಾದ ಇರುತ್ತೆ, ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಇಂತಹ ಪ್ರಮುಖವಾದ ಕೆಲಸ ಕಾರ್ಯಗಳು ಈಗ ತಿಂಗಳಲ್ಲಿ ಮಾಡುವಂಥದ್ದು. ಇನ್ನು ಬುಧನ ಬೆಂಬಲ ನಿಮಗೆ ಅಷ್ಟೇನೂ ಚೆನ್ನಾಗಿರೋದಿಲ್ಲ. ವ್ಯಯಸ್ಥಾನದಲ್ಲಿ ಬುಧನ ಇರುತ್ತಾನೆ, ಅಲ್ಲದೆ ಆತನಿಗೆ 18ರ ಬಳಿಕ ವಕ್ರಗತಿ ಸಹ ಬರುತ್ತೆ. ಹಾಗಾಗಿ ಆ 17ರವರೆಗೆ ಇರ್ಬೋದು ಅಥವಾ 18ರ ಬಳಿಕ ಇರ್ಬೋದು, ನಿಮಗೆ ಬುಧನಿಂದ ಹೆಚ್ಚೇನೂ ಬೆಂಬಲ ಸಿಗೋದಿಲ್ಲ. ಕೆಲವೊಮ್ಮೆ ವಿರುದ್ಧವಾದ ಪರಿಣಾಮಗಳು ಬರ್ಬೋದು. ಆರೋಗ್ಯದಲ್ಲಿ ಮತ್ತು ಮನಸ್ಸಿನ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮಗಳು ಬರುವಂಥದ್ದು, ಕೆಲವೊಮ್ಮೆ ನಾಸ್ತಿಕತೆಯ ಭಾವನೆ ಮನಸ್ಸಲ್ಲಿ ಬರುವಂತಹ ಘಟನೆಗಳು ಜರಬಹುದು. ಗುರುವಿನ ಬಲ ನಿಮಗೆ ಗೊತ್ತಿರುವಂತೆ ನಿಮಗೆ ಗುರುಬಲ ಇರುವುದಿಲ್ಲ, ಜನ್ಮದಲ್ಲಿ ಗುರು ಇದ್ದಾನೆ. ಹಾಗಾಗಿ ಇಲ್ಲಿ ಸಹ ಹಾಗೆ ಆರೋಗ್ಯದ ಮೇಲೆ ಕಾಳಜಿ. ಆಗಲೇ ಹೇಳಿದೆ ನಿಮಗೆ ಜನ್ಮದಲ್ಲಿ ಈಗ ರವಿ ಸಹ ಬರ್ತಾನೆ, ಜನ್ಮದಲ್ಲಿ ಈಗ ಗುರುನೂ ಇರ್ತಾನೆ. ಹಾಗಾಗಿ ಎರಡೂ ಗ್ರಹಗಳು ನಿಮಗೆ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮವನ್ನು ಬೀರುವಂಥ ಕಾರಣ ಆರೋಗ್ಯದ ಕಾಳಜಿ ಖಂಡಿತವಾಗಿಯೂ ಮಿಥುನ ರಾಶಿಯವರಿಗೆ ವಹಿಸಬೇಕಾಗುತ್ತೆ. ಇದ್ದಕ್ಕಿದ್ದಂತೆ ಏನಾದ್ರು ನೋವುಗಳು ಕಾಣಿಸ್ಬೋದು, ಇದ್ದಕ್ಕಿದ್ದಂತೆ ಏನಾದ್ರು ನಿಮ್ಮದೇ ಅಚಾತುರ್ಯದಿಂದ ನಿಮ್ಮದೇ ಒಂದು ತಪ್ಪಿನ ಸ್ವಯಂಕೃತವಾಗಿ ಏನಾದರೂ ನೀವು ಅನಾರೋಗ್ಯವನ್ನು ತಂದುಕೊಳ್ಬೋದು. ನೀರು ಆಹಾರದ ಬಗ್ಗೆ ಜೊತೆ ಗಮನಿಸಿಕೊಂಡು ನಿಮ್ಮ ಜೀವನ ಶೈಲಿ ಬಗ್ಗೆ ಗಮನ ಹರಿಸಬೇಕು. ಜೊತೆಗೆ ಯಾವುದೇ ರೀತಿಯ ನಿಮ್ಮ ದೇಹಕ್ಕೆ ಒಗ್ಗದೇ ಇರುವಂಥ ಪದಾರ್ಥಗಳನ್ನು ಸ್ವಲ್ಪ ಕಡಿಮೆ ಸೇವನೆ ಮಾಡಿ. ಇದ್ದಕ್ಕಿದ್ದಂತೆ ಫುಡ್ ಪಾಯ್ಸನಿಂಗ್ ಆಗ್ಬೋದು, ಇನ್ಫೆಕ್ಷನ್ ಆಗ್ಬೋದು, ಅಥವಾ ಏನಾದ್ರು ಅಲರ್ಜಿಗಳು ಕಂಡು ಬರ್ಬೋದಾಗಿದೆ. ಹಾಗಾಗಿ ಈ ಬಗ್ಗೆ ಗುರುವಿನಿಂದ ನಿಮಗೆ ಸಹ ಅಷ್ಟೇನು ಆರೋಗ್ಯಕ್ಕೆ ಪೂರಕವಾದ ಅಂಶಗಳಿಲ್ಲ. ಅಲ್ಲದೆ ಕೆಲವೊಬ್ಬರಿಗೆ ಅವಮಾನಕರ ಘಟನೆ, ಮಾತಿನ ಚಕಮಕಿ, ಅದು ನಿಮ್ಮ ವಿರುದ್ಧವಾದ ಶತ್ರುಗಳಿಂದ ಕಾಟ. ಆಗಲೇ ಹೇಳಿದರೆ ನಿಮಗೆ ಭೂಮಿ ಮನೆ ವಾಹನ ಯೋಗ ಕಾಡಬಹುದು ಶತ್ರು ಕಾಟ ರೋಗ ಎಂಬಂಥ ವಾಕ್ಯ. ಅದಕ್ಕೆ ಅನುಸಾರವಾಗಿ ಅಲ್ಲಿ ಗುರುವಿನಿಂದ ಸಹ ನಿಮಗೆ ಈ ಥರ ಶತ್ರು ರೋಗ ಪೀಡೆಗಳು ಬರ್ಬೋದು, ಆರೋಗ್ಯದ ಮೇಲೆ ಪೀಡೆಗಳು ಬರ್ಬೋದಾಗಿದೆ. ಶುಕ್ರನ ವಿಚಾರ ಗಮನಿಸಿದರೆ ಶುಕ್ರನ ವಿಚಾರ ಪರವಾಗಿಲ್ಲ. ನಿಮಗೆ ಅಲ್ಲಿ ವಿಶೇಷವಾಗಿ ಹಣಕಾಸಿಗೆ ಯಾವುದೇ ತೊಂದರೆಗಳಿಲ್ಲ. ಆಕಸ್ಮಿಕ ಧನಯೋಗ ಇದೆ, ಲಾಭಗಳು ಹೆಚ್ಚಾಗುತ್ತೆ, ವ್ಯಾಪಾರಗಳಿಗೆ ಪ್ರಗತಿ ಇದೆ, ಉದ್ಯಮಗಳಿಗೆ ಪ್ರಗತಿ ಇದೆ, ಹಣಕಾಸಿನ ಅರಿವು ಭಾಳ ಉತ್ತಮವಾಗಿರುತ್ತೆ. ಆದರೆ ಇಲ್ಲಿ ಕೆಲವೊಮ್ಮೆ ಖರ್ಚು ಅಥವಾ ದುಂದುವೆಚ್ಚ ಮಾಡುವಂಥ ಒಂದು ಆಸಕ್ತಿ ಬರುತ್ತೆ. ವ್ಯಯದಲ್ಲಿರುವಂಥ ಶುಕ್ರನು ಕೆಲವೊಮ್ಮೆ ನಿಮಗೆ ಇಂಥ ಒಂದು ಹಣದ ದುರುಪಯೋಗ ಮಾಡುವಂಥ ಬುದ್ಧಿ ಕೊಡ್ಬೋದು, ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು. ಇನ್ನು ಶುಕ್ರನ ಬಳಿಕ ಶನಿ ಮಹಾರಾಜರ ವಿಚಾರ ಗಮನಿಸಿದರೆ ಈ ತಿಂಗಳಲ್ಲಿ ಶನಿ ಮಹಾರಾಜರು ನಿಮಗೆ ಅಲ್ಲಿ ದಶಮದ ಕರ್ಮದಲ್ಲಿರುವಂಥ ಮಹಾರಾಜರ ಕಾರಣವಾಗಿ ನಿಮಗೆ ಕೆಲವೊಮ್ಮೆ ಆಕಸ್ಮಿಕ ಖರ್ಚುಗಳು ಬರುವಂಥದ್ದು, ಹಣಕಾಸು ನಷ್ಟ ಆಗುವಂಥದ್ದು, ಅಥವಾ ಯಾವುದೇ ರೀತಿಯ ನಿಮಗೆ ದುಶ್ಚಟಗಳಿಗೆ ದುರ್ಬೋಧನೆಗಳಿಗಾಗಿ ಹಣವನ್ನು ನೀವು ಕಳೆದುಕೊಳ್ಳುವಂಥದ್ದು, ಅಥವಾ ಅತಿ ಆಸೆಗೆ ಬಿದ್ದು ಯಾವುದೇ ರೀತಿಯ ಆನ್ಲೈನ್ ಹೂಡಿಕೆ ಮಾಡಿ ಅಲ್ಲಿ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ. ಜೊತೆಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಗೌರವಕ್ಕೆ ಧಕ್ಕೆ ಬರುವಂಥ ಘಟನೆ, ಅವಮಾನಕರ ಘಟನೆಗಳೆಲ್ಲ ಆಗ್ಬೋದಾಗಿದೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಇನ್ನು ರಾಹುವಿನ ವಿಚಾರ ಗಮನಿಸಿದರೆ ರಾಹು ನಿಮಗೆ ನವಮದಲ್ಲಿದ್ದು, ರಾಹು ಸಹ ನಿಮಗೆ ಕೆಲವೊಮ್ಮೆ ಇಂತಹ ಒಂದು ಯುದ್ಧ ಘಟನೆಗಳಿಗೆ ಕಾರಣ ಆಗ್ಬೋದು. ಯಾವ ರೀತಿ ಶನಿ ಮಹಾರಾಜರಿಂದ ಇಂಥ ತೊಂದರೆಗಳಾಗ್ತವೋ ರಾಹು ಸಹ ನಿಮಗೆ ಇಂಥ ಒಂದು ತೊಂದರೆಗಳಿಗೆ ಕಾರಣ ಆಗ್ಬೋದು. ಅವಮಾನಕರ ಘಟನೆ, ನಷ್ಟ ಕಷ್ಟಗಳಾಗುವಂಥದ್ದು, ಆಕಸ್ಮಿಕ ನಷ್ಟಗಳಾಗುವಂಥದ್ದು, ದುಶ್ಚಟಗಳಿಗೆ ಬೆಳೆಯುವಂಥದ್ದು, ದುಷ್ಟರ ಒಂದು ಪ್ರೇರಣೆಗೆ ಒಳಗಾಗುವಂಥದ್ದು, ಅಥವಾ ನಿಮ್ಮದೇ ಒಂದು ಸ್ವಯಂಕೃತ ಅಪರಾಧದಿಂದ ಏನಾದರೂ ಕಳೆದುಕೊಳ್ಳುವಂಥದ್ದು ಮುಂತಾದ ಸಾಧ್ಯತೆಗಳು ಬರ್ತವೆ. ಹಾಗಾಗಿ ರಾಹು ಸಹ ನಿಮಗೆ ವಿರುದ್ಧವಾಗಿರ್ತಾನೆ. ಕೇತುವಿನ ವಿಚಾರ ಗಮನಿಸಿದರೆ ಕೇತು ನಿಮಗೆ ಪೂರಕವಾಗಿಯೂ ಇರ್ತಾನೆ. ಹಾಗೆ ವರ್ಷಪೂರ್ತಿ ನಿಮಗೆ ಕೇತುವಿನ ಒಂದು ಬೆಂಬಲ ಇರುವ ಕಾರಣ ಅನೇಕ ರೀತಿಯ ಹಣಕಾಸಿನ ಸಿದ್ಧಿಯಾಗುತ್ತೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆದೆ, ವಿದೇಶದ ಉದ್ಯೋಗ, ವಿದೇಶದ ಯಾತ್ರೆ, ವಿದೇಶದ ಪ್ರಯಾಣ ಅಥವಾ ವಿದೇಶದ ಮೂಲಕ ವ್ಯಾಪಾರ ಉದ್ಯಮ ಮಾಡುವಂಥ ಹಲವಾರು ಪ್ರಯತ್ನಗಳಿಗೆ ಶುಭ ಆಗುತ್ತೆ. ಅಥವಾ ಈ ಹಿಂದೆ ನೀವು ಪ್ರಯತ್ನ ಮಾಡಿದಂಥ ಯಾವುದೇ ವಿದೇಶ ಅವಕಾಶದ ಅಥವಾ ವಿದೇಶಿ ಕಂಪನಿಗಳಲ್ಲಿ ನಿಮಗೆ ಈಗ ಮತ್ತೊಮ್ಮೆ ಅವಕಾಶಗಳು ಸಿಗುವಂಥದ್ದು ಎಲ್ಲ ಆಗುತ್ತೆ. ಹಾಗಾಗಿ ಕೇತು ನಿಮಗೆ ತಿಂಗಳ ಪೂರ್ತಿ ಉತ್ತಮವಾದ ಸ್ಥಿತಿಯಲ್ಲಿ ಇರ್ತಾನೆ. ಒಟ್ಟಿನಲ್ಲಿ ಈ ತಿಂಗಳಲ್ಲಿ ನಿಮಗೆ ಕುಜ, ಶುಕ್ರ, ಕೇತುಗಳ ವಿಶೇಷವಾದ ಕೃಪೆಯಿಂದ ಹಣಕಾಸು, ವ್ಯಾಪಾರ, ಉದ್ಯಮ ಅಥವಾ ಇನ್ನಿತರ ಪ್ರಯತ್ನಗಳಿಗೆ ಉತ್ತಮ ಫಲ ಇದೆ. ಇಲ್ಲಿ ನೀವು ವಿಶೇಷವಾಗಿ ಅಲ್ಲಿ ರವಿ, ಗುರು, ಬುಧ ಅಥವಾ ಶನಿ ಮಹಾರಾಜರು ವೈರುಧ್ಯವಿರುವ ಕಾರಣ, ರಾಹುನ ವೈರುಧ್ಯ ಕಾರಣ ಆರೋಗ್ಯ ಮತ್ತು ಮನಸ್ಥಿತಿ, ಮಾತು, ನಡವಳಿಕೆ ಬಗ್ಗೆ ಎಚ್ಚರ ಗಮನಿಸಬೇಕು. ಜೊತೆಗೆ ಯಾವುದೇ ರೀತಿಯ ಆಮಿಷಗಳಿಗೆ ಅಥವಾ ಅತಿ ಆಸೆಗೆ ಬಲೆ ಬಿದ್ದು ನೀವು ಸ್ವಯಂಕೃತವಾಗಿ ಕಳೆದುಕೊಳ್ಳುವಂತಹ ಸ್ಥಿತಿಗೆ ಹೋಗುವಂಥದ್ದು, ಅದನ್ನು ತಪ್ಪಿಸಬೇಕಾಗತ್ತೆ ಈ ಮಿಥುನ ರಾಶಿಯವರು. ಇನ್ನು ಈ ತಿಂಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಯಾವ ರೀತಿ ಇದೆ ಗಮನಿಸೋಣ. ಈಗ ಕ್ಷಿಪ್ರಾಚಾರಿ ಆದ ಚಂದ್ರನು 1, 2 ಅಥವಾ 3 ತಿಂಗಳಿಗೊಮ್ಮೆ ರಾಶಿ ಪರಿವರ್ತನೆ ಮಾಡ್ತಾನೆ. ಆಯಾ ದಿನಗಳಿಗೆ ಅನುಗುಣವಾಗಿ ಚಂದ್ರನ ಬೆಂಬಲ ಗಮನಿಸಿದರೆ 1, 2, 3ರಲ್ಲಿ ಚಂದ್ರನ ಬೆಂಬಲ ಇಲ್ಲ, 4, 5, 6ರಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ. ಒಟ್ಟಿಗೆ 1 ರಿಂದ 6ರವರೆಗೂ ನಿಮಗೆ ಚಂದ್ರನ ಬೆಂಬಲದ ಕೊರತೆ ಇರುತ್ತೆ. ಈ 6 ದಿನಗಳಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಕಲಹಗಳು ಆಗುವಂಥದ್ದು, ಬಂಧು ಮಿತ್ರತೆಗೆ ವಾಗ್ವಾದಗಳು ಆಗುವಂಥದ್ದು, ಅಥವಾ ನಿಮ್ಮ ಮನೆಯ ಸದಸ್ಯರಲ್ಲಿ ಭಿನ್ನ ಅಭಿಪ್ರಾಯಗಳು ಬರುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಮಾತು, ನಡವಳಿಕೆ ಇತ್ಯಾದಿಗಳನ್ನು ಸ್ವಲ್ಪ ತಾಳ್ಮೆಯಿಂದ ನೀವು ಗಮನಿಸಬೇಕು. ಇನ್ನು 7 ರಿಂದ 10ರವರೆಗೆ 7, 8, 9, 10 ನಿರಂತರವಾಗಿ 4 ದಿನಗಳ ಚಂದ್ರನ ಬೆಂಬಲ ಇರುತ್ತೆ. 6 ಮತ್ತು 7ರ ಸ್ಥಾನದಲ್ಲಿರುವ ಚಂದ್ರನು ಲಾಭ, ಸುಖ, ಜಯವನ್ನು, ಶಾಂತಿಯನ್ನು ಕೊಡ್ತಾನೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಸಹ ಕ್ಷಿಪ್ರವಾಗಿ ಆಗಲಿವೆ. 11, 12, 13, 14, 15 ನಿರಂತರವಾಗಿ 11 ರಿಂದ 15ರವರೆಗೆ 5 ದಿನಗಳು ನಿಮಗೆ ಮತ್ತೊಮ್ಮೆ
ಚಂದ್ರನ ಬೆಂಬಲದ ಕೊರತೆ ಇರುತ್ತೆ. ನಿಮ್ಮ ರಾಶಿಯಿಂದ 8, 9ರ ಸ್ಥಾನದ ಚಂದ್ರನು ಅನೇಕ ಕಲಹಗಳಿಗೆ, ವಾಗ್ವಾದಗಳಿಗೆ, ನಷ್ಟಗಳಿಗೆ ಕಾರಣ ಆಗ್ಬೋದು. ತಂದೆ ಮಕ್ಕಳ ಕಲಹ, ತಾಯಿ ಮಕ್ಕಳ ಕಲಹ, ಬಂಧುಗಳಲ್ಲಿ ಕಲಹಗಳು ಬರ್ಬೋದು. ಇದ್ದಕ್ಕಿದ್ದಂತೆ ವಿಪರೀತ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳೆಲ್ಲ ಬರ್ಬೋದು. ಹಾಗಾಗಿ ಮಾತು ಮತ್ತು ಹಣವನ್ನು ಗಮನದಲ್ಲಿ ಇಟ್ಕೋಬೇಕು. 11ರಿಂದ 15ರವರೆಗೆ. 16, 17 ನಿಮ್ಮ ಪಾಲಿಗೆ ಉತ್ತಮ ದಿನ. 18, 19 ಸಹ ಉತ್ತಮವಾಗಿ ಚಂದ್ರನ ಬೆಂಬಲ ಇರುತ್ತೆ. ಹಾಗಾಗಿ 16, 17, 18, 19 ನಿರಂತರವಾಗಿ 4 ದಿನಗಳು ಚಂದ್ರನಿಂದ ನಿಮಗೆ ಲಾಭ, ಜಯ, ಸುಖ ಇದೆ. ಜೊತೆಗೆ ಕರ್ಮಸ್ಥಾನ, ಲಾಭಸ್ಥಾನದಲ್ಲಿರುವಂತಹ ಚಂದ್ರನು ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಪರಿಣಾಮವನ್ನು ಕೊಡಲಿದ್ದಾನೆ. ಜೊತೆಗೆ ದೀರ್ಘಕಾಲದ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. 20, 21 ಮಿಶ್ರ ಫಲಗಳ ಸೂಚನೆ. ಚಂದ್ರನ ಬೆಂಬಲ ಇರುವುದಿಲ್ಲ. ವ್ಯಯದಲ್ಲಿರುವ ಕಾರಣ ಖರ್ಚುಗಳು ವಿಪರೀತ ಬರ್ಬೋದು. ಆಕಸ್ಮಿಕ ಖರ್ಚುಗಳು ಅಥವಾ ಆಕಸ್ಮಿಕ ಧನ ನಷ್ಟ ಆಗುವಂಥ ಸಾಧ್ಯತೆ ಸಹ ಇರುತ್ತೆ. ಇನ್ನು 22, 23 ನಿಮಗೆ ಉತ್ತಮವಾದ ಫಲಗಳಿರುತ್ತೆ. ಜನ್ಮದಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿ ಬಂದಂಥ ಚಂದ್ರನು ಅಲ್ಲಿ ವಿಶೇಷವಾದ ಶುಭವನ್ನು, ಲಾಭವನ್ನು, ಯಶಸ್ಸನ್ನು ಕೊಳ್ಳಿದ್ದಾನೆ. ಅನೇಕ ರೀತಿಯ ನಿಮ್ಮ ಪೆಂಡಿಂಗಿದ್ದ ಕೆಲಸ ಕಾರ್ಯಗಳಾಗ್ತವೆ. ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳಾಗುವಂಥದ್ದು. ಜೊತೆಗೆ ತಾಯಿ ಮಕ್ಕಳ ಬಗ್ಗೆ ಉತ್ತಮವಾದ ಬಾಂಧವ್ಯ ಚೆನ್ನಾಗಿ ಇನ್ನಂತೂ ಗಟ್ಟಿಯಾಗುವಂಥದ್ದು. ದೂರದ ಬಂಧುಗಳಿಂದ ಏನಾದರೂ ನಿಮಗೆ ಕೊಡುಗೆಗಳು, ಬಹುಮಾನಗಳು ಬರ್ಬೋದು. ಹಾಗಾಗಿ 22, 23 ಉತ್ತಮ ಫಲ ನಿರೀಕ್ಷೆ ಇದೆ. 24, 25, 26 3 ದಿನಗಳಲ್ಲಿ ವಿಪರೀತ ಫಲಗಳಾಗ್ಬೋದು, ನಷ್ಟಗಳಾಗ್ಬೋದು, ಕಷ್ಟಗಳು ಬರ್ಬೋದು. ಅಲ್ಲಿ ನಿಮಗೆ ಚಂದ್ರನ ಬೆಂಬಲದ ಕೊರತೆ ಇರೋ ಕಾರಣ ಎಲ್ಲ ಕೆಲಸ ಕಾರ್ಯಗಳು ವಿರುದ್ಧವಾಗಿ ಆಗ್ಬೋದು. ಜೊತೆಗೆ ಯಾವುದೇ ರೀತಿ ನಿಮಗೆ ಕೊನೆ ಕ್ಷಣದಲ್ಲಿ ನಿಮ್ಮ ಅವಕಾಶ ಜಸ್ಟ್ ಮಿಸ್ ಆಗುವಂಥದ್ದು, ಮುಂತಾದ ಘಟನೆಗಳು, ನಿರಾಸೆ ಆಗುವಂಥ ಘಟನೆಗಳು ಆಗ್ಬೋದು 24ರಿಂದ 26ರ ಮಧ್ಯೆ. ಇನ್ನು 27, 28 ನಿಮ್ಮ ಪಾಲಿಗೆ ಉತ್ತಮ ದಿನ. ಚಂದ್ರನ ವಿಶೇಷವಾದ ಬೆಂಬಲದಿಂದ ಲಾಭ, ಜಯ, ಸುಖ ಇದೆ. ಪ್ರಯತ್ನಗಳಲ್ಲಿ ಸಫಲತೆ ಇದೆ. ವಿದ್ಯಾರ್ಥಿ, ಯುವಕರ, ಸಾಧಕರಿಗೆ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು 27, 28ರಲ್ಲಿ. ಇನ್ನು ಕೊನೆಯ 3 ದಿನಗಳು 29, 30, 31 3 ದಿನಗಳು ಅಷ್ಟೇನು ಪೂರಕವಾಗಿರೋದಿಲ್ಲ. ಕಲಹ, ವಾಗ್ವಾದ, ಜೊತೆ ಕಷ್ಟ ನಷ್ಟಗಳ ಸಾಧ್ಯತೆ, ಹಿರಿಯರ ಜೊತೆಗೂ ಕಿರಿಯರ ಜೊತೆಗೂ ಭಿನ್ನ ಅಭಿಪ್ರಾಯ ಬರುವಂಥದ್ದು, ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ಅಥವಾ ಅವಮಾನ ಆಗುವಂಥ ಘಟನೆಗಳು ಜರಬಹುದು. ಮಿತ್ರರ ಜೊತೆಗೆ, ಬಂಧುಗಳ ಜೊತೆಗೆ ಏನಾದರೂ ಮಾತಿನ ಚಕಮಕಿ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಅಹಿತಕರ ಘಟನೆಗಳು 29ರಿಂದ 31ರವರೆಗೆ ಜರಗಬಹುದು. ಆ ಬಗ್ಗೆ ಎಚ್ಚರ ಬೇಕಾಗುತ್ತೆ. ಇವೆಲ್ಲವೂ ಚಂದ್ರನಿಂದ ಕ್ಷಿಪ್ರವಾಗಿ ಬದಲಾಗುವಂಥ ಚಂದ್ರನಿಂದ ನಿಮಗೆ ಬರುವಂಥ ಆಯಾ ದಿನಗಳ ಫಲವನ್ನು ಹೇಳಿದ್ದೇನೆ. ಒಟ್ಟಿನಲ್ಲಿ ನಿಮಗೆ ಈ ತಿಂಗಳಲ್ಲಿ ಅಲ್ಲಿ ಬರುವಂತಹ ಗ್ರಹಗಳಿಗೆ ಒಂದು ಬೆಂಬಲಕ್ಕೆ ಅನುಗುಣವಾಗಿ ನೀವು ಬಳಸುವಂಥ ಬಣ್ಣಗಳು ರೆಡ್ ಅಥವಾ ಕೆಂಪು ಬಣ್ಣ, ಜೊತೆಗೆ ಸಂಖ್ಯೆ 9 ನಂಬರ್ 9 ತಿಂಗಳ ಪೂರ್ತಿ ಬಳಸ್ಕೋಬೋದು. ವೈಟ್ ಅಥವಾ ಬಿಳಿಯ ಬಣ್ಣ ಮತ್ತು ಸಂಖ್ಯೆ 6 ನಂಬರ್ 6 ತಿಂಗಳ ಪೂರ್ತಿ ಬಳಸ್ಕೋಬೋದು. ಶುಕ್ರನ ಅನುಗ್ರಹ ಇರುತ್ತೆ. ಇನ್ನು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆ 7 ಕೇತುವಿನ ಸಂಕೇತ, ಅದನ್ನು ಸಹ ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಬೋದು. ಹಾಗಾಗಿ ರೆಡ್, ವೈಟ್ ಮಿಕ್ಸ್ ಮತ್ತು 9, 6, 7 ಸಂಖ್ಯೆಗಳನ್ನು ಬಳಸ್ಕೋಬೋದು. ಇನ್ನು ಚಂದ್ರನ ಬೆಂಬಲ ಇರುವಂಥ ಸುಮಾರು 12 ದಿನಾಂಕಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ಚಂದ್ರನ ಬೆಂಬಲ ಇರುವಂಥ ದಿನಾಂಕಗಳಲ್ಲಿ ನೀವು ವಿಶೇಷವಾದ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ ನಂಬರ್ 2 ನೀವು ಬಳಸ್ಕೊಳ್ಬೋದಾಗಿದೆ. ನಿಮಗಿರತಕ್ಕಂಥ ಗ್ರಹಗಳ ಒಂದು ದೋಷ ನಿವಾರಣೆಗೆ, ಉದಾಹರಣೆಗೆ ಒಂದು ಹಂತದಲ್ಲಿ ನಿಮಗೆ ರವಿ, ಬುಧ, ಗುರು, ಶನಿ, ರಾಹು ಇವುಗಳನ್ನು ನಿಮಗೆ ಯಾವುದು ಬೆಂಬಲಕ್ಕಿರುವುದಿಲ್ಲ, ವಿರುದ್ಧವಾಗಿರ್ತಾರೆ. ಆ ದೋಷ ಪರಿಹಾರದವಾಗಿ ಗಣೇಶನ ಭಕ್ತಿ ಮಾಡ್ಬೋದು, ವಿಷ್ಣು ಅಥವಾ ನಾರಾಯಣನ ಭಕ್ತಿ ಮಾಡುವಂಥದ್ದು, ಶಿವ ಅಥವಾ ಈಶ್ವರನ ಭಕ್ತಿ, ಗುರು ದತ್ತಾತ್ರೇಯ ಅಥವಾ ಯಾವುದೇ ಗುರು ಸ್ವರೂಪವನ್ನು ಕುರಿತು ಭಕ್ತಿ ಮಾಡುವಂಥದ್ದು, ಆಂಜನೇಯ ಅಥವಾ ಹನುಮಾನ್ ಸ್ವಾಮಿಯ ಭಕ್ತಿ ಮಾಡುವಂಥದ್ದು, ಜೊತೆಗೆ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಠಾಪರಿ ಸ್ತೋತ್ರ, ದೇವಿ ಅಥವಾ ಅಮ್ಮನವರ ಸ್ತೋತ್ರ, ಲಲಿತಾ ಸಹಸ್ರನಾಮ, ಲಲಿತಾ ಅಷ್ಟೋತ್ತರ ಮುಂತಾದವುಗಳ ಪಠನೆ ಮಾಡುವಂಥದ್ದು. ಈ ರೀತಿ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗದ ಮೂಲಕ ನಿಮಗೆ ಇರತಕ್ಕಂಥ ಗ್ರಹ ದೋಷವನ್ನು ಕಳೆದುಕೊಳ್ಬೋದು. ಈ ಮಿಥುನ ರಾಶಿಯವರಿಗೆ ಜುಲೈನಲ್ಲಿ ಹಣಕಾಸು, ವ್ಯಾಪಾರ, ಉದ್ಯಮ, ಶಿಕ್ಷಣಕ್ಕೆ ಅಂಥದ್ದೇನು ತೊಂದರೆಗಳಿಲ್ಲ. ಗ್ರಹಗಳ ಬೆಂಬಲ ಅನುಕೂಲವಾಗಿರುತ್ತೆ. ಇನ್ನು ವೈಯಕ್ತಿಕ ನಡವಳಿಕೆ, ಮಾತು, ಜೊತೆಗೆ ಆರೋಗ್ಯ ವಿಚಾರವಾಗಿ ಖಂಡಿತವಾಗಿ ಎಚ್ಚರಿಕೆ ವಹಿಸಬೇಕು. ಕೆಲವು ಗ್ರಹಗಳ ವೈರುಧ್ಯ ನಿಮಗೆ ತೊಂದರೆಗೆ ಈಡು ಮಾಡ್ಬೋದು. ಹಾಗಾಗಿ ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಳ್ಳಿ. ಜುಲೈ ತಿಂಗಳಲ್ಲಿ ಎಲ್ಲ ಮಿಥುನ ರಾಶಿಯವರಿಗೆ ಆಯುರ್ವೇದ, ಶಕ್ತಿ, ಜಯಲಾಭಗಳು ಸಿದ್ಧಿಯಾಗಲಿ. ಕಟಕ ಅಥವಾ ಕರ್ಕಾಟಕ ರಾಶಿಯ ಜುಲೈ ತಿಂಗಳ ಭವಿಷ್ಯವನ್ನೀಗ ಅವಲೋಕಿಸೋಣ. ಜುಲೈ ತಿಂಗಳು ಕಟಕ ರಾಶಿಗೆ ಅನೇಕ ಸವಾಲುಗಳ ಒಂದು ಸೂಚನೆ ಬರುತ್ತವೆ. ಈ ತಿಂಗಳ ನಿಮ್ಮ ವಾಕ್ಯದಲ್ಲಿ ಶುಕ್ರ, ಚಂದ್ರರೇ ನಿಮಗೆ ಆಸರೆ, ಸಂಕಷ್ಟ ಮತ್ತು ಸವಾಲುಗಳ ಸರಮಾಲೆ ಎಂಬಂತಹ ವಾಕ್ಯ ಬಂದಿವೆ. ಹಾಗಾಗಿ ಸ್ವಲ್ಪ ನೀವು ಎಲ್ಲ ವಿಚಾರದಲ್ಲೂ ಮೈಯೆಲ್ಲ ಕಣ್ಣಾಗಿರಬೇಕಾಗತ್ತೆ. ಅಲ್ಲಿ ಪ್ರಮುಖವಾದ ಹೆಚ್ಚಿನ ಗ್ರಹಗಳ ಬೆಂಬಲ ನಿಮಗೆ ಇರುವುದಿಲ್ಲ. 2 ಅಥವಾ 3 ಗ್ರಹಗಳಷ್ಟೇ ನಿಮಗೆ ಕೆಲವೊಂದು ಹಂತದಲ್ಲಿ ನಿಮಗೆ ಉತ್ತಮ ಫಲವನ್ನು ಕೊಡ್ಬೋದಾಗಿದೆ. ಅಲ್ಲಿ ಶುಕ್ರ ಮತ್ತು ಚಂದ್ರರ ನಿರಂತರವಾದ ರಕ್ಷಣೆ ಒಂದು ಬಿಟ್ಟರೆ ನಿಮಗೆ ಇತರ ಗ್ರಹಗಳ ಒಂದು ಯಾವುದೇ ರೀತಿಯ ಬೆಂಬಲ ಇರುವುದಿಲ್ಲ. 7 ಗ್ರಹಗಳ ವೈರುಧ್ಯವನ್ನು ನೀವು ಒಂದು ಹಂತದಲ್ಲಿ ಎದುರಿಸಬೇಕಾಗತ್ತೆ. ಹಾಗಾಗಿ ಇಲ್ಲಿ ಅನೇಕ ರೀತಿಯ ಏರುಪೇರಿನ ಘಟನೆಗಳು ಜುಲೈ ತಿಂಗಳಲ್ಲಿ ನಿಮಗೆ ಜರಗಬಹುದು. ಇನ್ನು ಒಂದೊಂದಾಗಿ ರವಿಯಿಂದ ಈ ಕೇತುನವರೆಗೆ ಯಾವ್ಯಾವ ಗ್ರಹಗಳು ಯಾವ ರೀತಿ ಅಡ್ಡ ಪರಿಣಾಮವನ್ನು ಬೀರಬಹುದು ಅನ್ನೋದನ್ನು ಸಂಕ್ಷಿಪ್ತವಾಗಿ ಗಮನಿಸೋಣ. ರವಿ ಅಥವಾ ಸೂರ್ಯನ ಒಂದು ನಮಗೆ ಬೆಂಬಲ ತಿಂಗಳಲ್ಲಿ ಇರುವುದಿಲ್ಲ. ಆರಂಭದಲ್ಲಿ 16ರವರೆಗೂ ರವಿ ಮಿಥುನದಲ್ಲಿ ಇರುವಾಗ ನಿಮಗೆ ನಷ್ಟದಲ್ಲಿಯೂ, 17ರಿಂದ ನಿಮ್ಮ ಜನ್ಮರಾಶಿಗೆ ಬರುವಂತಹ ಚಂದ್ರನಿಂದಾಗಿ ಅಲ್ಲಿ ಆರೋಗ್ಯಕ್ಕೂ ಸಹ ತೊಂದರೆಗಳು. ಹೀಗಾಗಿ ಅಲ್ಲಿ ನಿಮಗೆ ರವಿಯ ಬೆಂಬಲದ ಕೊರತೆ ಕಾಡುತ್ತೆ. 16ರಿಂದ ನಿಮಗೆ ಅಲ್ಲಿ ಕಟಕ್ಕೆ ಬರುವಂಥ ಜನ್ಮಕ್ಕೆ ಸೂರ್ಯನು ಬರುವಂಥದ್ದು, ಅದನ್ನು ವೈಪರೀತ್ಯಕ್ಕೆ ಕಾರಣ ಆಗ್ಬೋದು. ಹಾಗಾಗಿ
ಇಲ್ಲಿ ಸೂರ್ಯನಿಂದಾಗಿ ನಿಮಗೆ ಕೆಲವೊಮ್ಮೆ ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು, ಅದು ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಮತ್ತೆ ತಲೆದೋರುವಂಥದ್ದು, ಯಾವುದೇ ರೀತಿಯ ಪ್ರಯತ್ನಗಳಲ್ಲಿ ವೈಫಲ್ಯಗಳು ಬರುವಂಥದ್ದು, ಸರ್ಕಾರ ಕೆಲಸ, ಕೋರ್ಟು ಕಚೇರಿ ಕೆಲಸದಲ್ಲಿ ನಿಧಾನಗತಿ, ಜೊತೆಗೆ ಯಾವುದೇ ರೀತಿಯ ಬಂಧುಗಳಲ್ಲಿ, ಮಿತ್ರರಲ್ಲಿ ಅಥವಾ ಮನೆಯ ಸದಸ್ಯರಲ್ಲಿ ಕಲಹದ ವಾತಾವರಣ ಬರುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂತಹ ಘಟನೆಗಳು ಜರುಗುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳಿಗೆ ಪದೇ ಪದೇ ಅಲೆದಾಡುವಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ. ಹಾಗಾಗಿ ಅಲ್ಲಿ ಪ್ರಮುಖವಾದ ಒಂದು ಆತ್ಮಸ್ವರೂಪವಾದ ರವಿಯ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಇರೋದಿಲ್ಲ. ಅದನ್ನು ಗಮನದಲ್ಲಿಟ್ಕೊಂಡು ಯಾವುದೇ ವಿಚಾರದಲ್ಲಿ ಅತಿರೇಕದ ವರ್ತನೆಗೆ ಹೋಗದೆ ಆರೋಗ್ಯ, ಮನಸ್ಸು, ಮಾತು ಇವೆಲ್ಲವನ್ನು ಸಂಯಮದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನು ನಿಮಗೆ 27ರವರೆಗೂ ವಿರುದ್ಧವಾಗಿ ಇರ್ತಾನೆ. 28ರ ಬಳಿಕ ಆತನ ಪರಿವರ್ತನೆ ಆದಾಗ ಕನ್ಯಾ ರಾಶಿಗೆ ಪ್ರವೇಶ ಆದಾಗ ಆವಾಗ ಸ್ವಲ್ಪ ಮಂಗಳನಿಂದ ಉತ್ತಮ ಫಲ ಸಿಗ್ಬೋದು. ಅಲ್ಲಿವರೆಗೂ ನಿಮಗೆ ತಿಂಗಳ 27ರವರೆಗೂ ಅಲ್ಲಿ ಮಂಗಳನಿಂದ ಅಡ್ಡ ಪರಿಣಾಮಗಳು ಬರ್ಬೋದು. ಆಕಸ್ಮಿಕ ಹಣಕಾಸು ಖರ್ಚಾಗುವಂಥದ್ದು, ಹಣಕಾಸು ನಷ್ಟ ಆಗುವಂಥದ್ದು, ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ನಿಮಗೆ ಕಷ್ಟ ನಷ್ಟಗಳಾಗುವಂಥದ್ದು, ಯಾವುದೇ ರೀತಿಯ ಕಾನೂನಿನ ತೊಡಕಿ ವಿವಾದಕ್ಕೆ ಸಿಲುಕಿಕೊಳ್ಳುವಂಥದ್ದು, ನಿಮ್ಮ ಮೇಲೆ ಆರೋಪ ಆಪಾದನೆ ಬರ್ಬೋದು, ಸರ್ಕಾರದ ಯಾವುದೇ ಇಲಾಖೆಗಳಿಂದ ನಿಮ್ಮ ಮೇಲೆ ನೋಟಿಸು, ದಂಡ, ಪೆನಾಲ್ಟಿಗಳು ಬರುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು. ಈ ಮಂಗಳನಿಂದಾಗಿ 27ರವರೆಗೂ ಹಾಗಿದೆ. ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನ ಒಂದು ಪರಿಣಾಮ ನಿಮ್ಮ ಮೇಲೆ ಅಷ್ಟನ್ನು ಉತ್ತಮವಾಗಿರೋದಿಲ್ಲ. ಅಲ್ಲಿ ನಿಮ್ಮ ಜನ್ಮದಲ್ಲಿ ರಾಶಿಯಲ್ಲಿ ಬರುವಂತಹ ಬುಧನು ಆರಂಭದಲ್ಲೂ ನಿಮಗೆ ಯಾವುದೇ ಉತ್ತಮ ಫಲ ಕೊಡೋದಿಲ್ಲ. ಇನ್ನು ಆತನಿಗೆ ವಕ್ರಗತಿ ಪ್ರಾಪ್ತಿಯಾಗುತ್ತೆ 18ರ ಬಳಿಕ. ಆಗಲೂ ನಿಮಗೆ ಬುಧನಿಂದಾಗಿ ಸ್ವಲ್ಪ ಅಡ್ಡ ಪರಿಣಾಮಗಳೇ ಬರ್ಬೋದಾಗಿದೆ. ವಿಶೇಷವಾಗಿ ಆರೋಗ್ಯದಲ್ಲಿ, ಮನಸ್ಸಿನಲ್ಲಿ ಸ್ವಲ್ಪ ಅಡ್ಡ ಪರಿಣಾಮ ಬರುವಂಥದ್ದು. ಇದೇ ಕಾಲದಲ್ಲಿ ನಿಮಗೆ ಅಲ್ಲಿ ಸೂರ್ಯನು ಸಹ ಆರೋಗ್ಯ ಮತ್ತು ಮನಸ್ಸಿನ ಮೇಲೆ ಅಡ್ಡ ಪರಿಣಾಮ ಬೀರ್ತಾನೆ, ಬುಧನೂ ಸಹ ಅಡ್ಡ ಪರಿಣಾಮವನ್ನು ಬೀರ್ತಾನೆ. ಹಾಗಾಗಿ ಆರೋಗ್ಯ ಮತ್ತು ಮನಸ್ಥಿತಿಯನ್ನು ನೀವು ಚೆನ್ನಾಗಿ ಕಾಪಾಡಿಕೊಳ್ಬೇಕು. ಈ ಜುಲೈ ತಿಂಗಳಲ್ಲಿ ಅನೇಕ ರೀತಿಯ ವೈರುಧ್ಯದ ಘಟನೆಗಳು ಜರ್ಬೋದು. ನಿಮ್ಮದೇ ತಪ್ಪಿನಿಂದ ನೀವು ಆರೋಗ್ಯವನ್ನು ಕೆಡಿಸಿಕೊಳ್ಳೋದಾಗಲಿ, ಅಥವಾ ಆಹಾರ, ನೀರಿನಿಂದ ಅಥವಾ ಇನ್ನಿತರ ಯಾವುದೇ ಇನ್ಫೆಕ್ಷನ್ಗಳಿಂದ ಆರೋಗ್ಯಕ್ಕೆ ತೊಂದರೆ ಬರ್ಬೋದು. ಅಥವಾ ಈ ಹಿಂದೆ ನಿಮಗೆ ಇದ್ದಂತಹ ಯಾವುದೇ ಹಿಸ್ಟ್ರಿ, ಅಂದರೆ ಉದಾಹರಣೆಗೆ BP, ಶುಗರು, ಹಾರ್ಟ್ ಪ್ರಾಬ್ಲಮ್ ಇಂಥವ್ರು ಇದ್ದವರಿಗೆ ಈ ಜುಲೈ ತಿಂಗಳಲ್ಲಿ ಅದು ಹೆಚ್ಚಿನ ಒಂದು ತೊಂದರೆಗೆ ಕೊಡ್ಬೋದು. ಆಸ್ಪತ್ರೆ ವಾಸದ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ. ಬುಧನೂ ಸಹ ನಿಮಗೆ ಅದೇ ಸೂಚನೆಯನ್ನು ಕೊಡ್ತಾನೆ. ಇನ್ನು ಗುರುವಿನ ವಿಚಾರ ಗೊತ್ತಿರುವಂತೆ ನಿಮಗೆ ಗುರು ನಿಮಗೆ ಈ ತಿಂಗಳಲ್ಲಿ ಯಾವಾಗ ಪೂರಕವಾಗಿರೋದಿಲ್ಲ. ಸದ್ಯಕ್ಕೆ ನಿಮಗೆ ಗುರು ಬಲ ಸಹ ಇರೋದಿಲ್ಲ. ವ್ಯಯದಲ್ಲಿ ಅಥವಾ ನಷ್ಟದಲ್ಲಿರುವಂತಹ ಗುರುವಿನ ಕಾರಣವಾಗಿ ನಿಮಗೆ ವಿವಿಧ ಕಾರಣಗಳಿಗಾಗಿ ಖರ್ಚು ಬರ್ಬೋದು. ಅಂದರೆ ಉತ್ತಮ ಖರ್ಚಲ್ಲ, ಅನಪೇಕ್ಷಿತ ಖರ್ಚುಗಳು, ಅನಿರೀಕ್ಷಿತ ಖರ್ಚುಗಳು, ಅನಿಷ್ಟವಾದ ಖರ್ಚುಗಳು ಬರ್ಬೋದು. ಉದಾಹರಣೆಗೆ ಆಸ್ಪತ್ರೆಗೆ, ರಿಪೇರಿಗೆ, ಅದು ಏನಾದರೂ ಇನ್ನಿತರವಾದ ಯಾವುದೇ ರೀತಿಯ ಇನ್ನಿತರ ನಿಮಗೆ ಉತ್ಪಾದಕವಲ್ಲದ ಅಂದರೆ ಅನುತ್ಪಾದಕವಾದ ಖರ್ಚುಗಳೆಲ್ಲ ಬರ್ಬೋದು. ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಅಡ್ಡ ಪರಿಣಾಮ, ಮನಸ್ಸಲ್ಲಿ ನಾಸ್ತಿಕತೆ ಭಾವನೆ, ಎಲ್ಲರ ಜೊತೆಗೆ ವೈರುಧ್ಯ ಮಾಡುವಂಥ ಬುದ್ಧಿ, ಅಥವಾ ಇನ್ನಿತರ ಜೊತೆಗೆ ವಾಗ್ವಾದ, ಕಲಹ ಮುಂತಾದೆಲ್ಲ ಆಗುತ್ತೆ. ಹಾಗಾಗಿ ಹಣಕಾಸು, ಬಾಂಧವ್ಯ, ನಡವಳಿಕೆಗಳಲ್ಲಿ ಗುರುವಿನಿಂದ ಅಡ್ಡ ಪರಿಣಾಮ ಬರುತ್ತೆ. ಅದೆಲ್ಲ ಗಮನ ಬೇಕು. ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ ಶುಕ್ರನು ನಿಮಗೆ ತಿಂಗಳ ಪೂರ್ತಿ ಉತ್ತಮವಾದ ಫಲವನ್ನು ಕೊಳ್ಳಿದ್ದಾನೆ. ಹಾಗೆ ಹೇಳಿದಂಗೆ ನಿಮಗೆ ಶುಕ್ರ ಚಂದ್ರರೇ ಕಾಪಾಡಬೇಕು ಅಂತ ಹೇಳಿದ್ದೇನೆ. ಹಾಗಾಗಿ ಶುಕ್ರನು ನಿಮಗೆ ತಿಂಗಳ ಪೂರ್ತಿ ಆಶೀರ್ವಾದ ಮಾಡುವಂಥ ಒಂದು ಏಕೈಕ ಗ್ರಹ ಆಗಿದ್ದಾನೆ. ಉಳಿದ ಯಾವುದೇ ಗ್ರಹಗಳು ತಿಂಗಳ ಪೂರ್ತಿ ನಿಮಗೆ ಅಲ್ಲಿ ಬೆಂಬಲವನ್ನು ಕೊಡ್ತಾ ಇಲ್ಲ ಈಗ ಸದ್ಯದ ಪರಿಸ್ಥಿತಿಯಲ್ಲಿ. ಹಾಗಾಗಿ ಹಣಕಾಸಿಗೆ ಮಧ್ಯೆ ಖರ್ಚುಗಳು ಬರ್ತವೆ, ವಿಪರೀತಗಳಾಗ್ತವೆ. ಆದರೆ ಹಣಕಾಸಿಗೆ ನಿಮಗೆ ಪೂರೈಕೆಗಳು, ಹಣಕಾಸಿನ ತೊಂದರೆಗಳು ಬರೋದಿಲ್ಲ. ಅಥವಾ ನಿಮಗೆ ಯಾವುದಾದ್ರು ಹಣಕಾಸಿನ ಅವಶ್ಯಕತೆ ಬಂದಾಗ ನಿಮಗೆ ಕೈಯಲ್ಲಿ ಹಣ ಹೇಗೋ ನಿಮಗೆ ಸಿಗುವಂಥದ್ದು, ಆಕಸ್ಮಿಕ ಲಾಭ ಇರುತ್ತೆ. ಇನ್ನು ವ್ಯಾಪಾರ, ಉದ್ಯಮ, ಕೈಗಾರಿಕೆ ನಡೆಸೋರಿಗೆ ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ. ಇತರ ವಿಚಾರಗಳು ಅಷ್ಟು ಉತ್ತಮ ಇರೋದಿಲ್ಲ. ಆದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದಾಗಿದೆ. ಅದೇ ರೀತಿ ಈ ಶುಕ್ರನಿಂದಾಗಿ ಕೆಲವೊಂದು ನಿಮ್ಮ ಕೌಟುಂಬಿಕ ವಿಚಾರಕ್ಕೂ ಜೊತೆಗೆ ನಿಮ್ಮ ದಾಂಪತ್ಯ ವಿಚಾರಕ್ಕೂ ಶುಕ್ರನು ಈಗ ಸಹಾಯಕವಾಗಿ ಪೂರಕವಾಗಿ ಇರ್ತಾನೆ. ಹಾಗಾಗಿ ಅನೇಕ ನಿಮಗೆ ಉತ್ತಮ ಪರಿಣಾಮಗಳು ನೀಡುವಂಥ ಏಕೈಕ ಗ್ರಹ ಈಗ ಶುಕ್ರ ಆಗಿದ್ದಾನೆ. ಶುಕ್ರನಿಂದ ಉತ್ತಮ ಪರಿಣಾಮ ನಿರೀಕ್ಷೆ ಮಾಡ್ಬೋದು. ಇನ್ನು ಶನಿ ಮಹಾತ್ಮರ ವಿಚಾರ ಗೊತ್ತಿರುವಂತೆ ನಿಮಗೆ ಅಲ್ಲಿ ನವಮದಲ್ಲಿರುವಂಥ ಶನಿ ಮಹಾರಾಜರು ಯಾವುದೇ ರೀತಿಯ ಉತ್ತಮ ಪರಿಣಾಮ ನಿಮಗೆ ಕೊಡೋದಿಲ್ಲ. ಅಡ್ಡ ಪರಿಣಾಮಗಳೇ ಜಾಸ್ತಿ ಇರ್ತವೆ. ದುಃಖವನ್ನು, ಶತ್ರುಪೀಡೆಯನ್ನು, ಜೊತೆಗೆ ನಾನಾ ರೀತಿಯ ದುಸ್ವಪ್ನಗಳು ಬರುವಂಥದ್ದು, ಮನಸ್ಸಿಗೆ ಭಯ, ಆತಂಕ ಹೆಚ್ಚಳಾಗುವಂಥದ್ದು, ಇತರರಿಂದ ನಿಮಗೆ ಅವಮಾನಗಳಾಗುವಂಥದ್ದು, ಯಾವುದೇ ಪ್ರಯತ್ನಗಳಲ್ಲಿ ಸ್ವಲ್ಪ ಪದೇ ಪದೇ ಅಲೆದಾಡೋದು, ವಿಳಂಬದ ನೀತಿ ನಿಮಗೆ ಆಗುವಂಥದ್ದು ಎಲ್ಲ ಆಗುತ್ತೆ. ಜೊತೆಗೆ ಉದ್ಯೋಗ ಸ್ಥಳದಲ್ಲಿ ಅಥವಾ ನಿಮ್ಮ ವೃತ್ತಿ ಮಾಡುವ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಕಿರುಕುಳ, ಮೇಲಾಧಿಕಾರಿಗಳಿಂದ ಅವಮಾನ ಇತ್ಯಾದಿ ಎಲ್ಲ ಆಗುತ್ತೆ. ಹಾಗಾಗಿ ಶನಿ ಮಹಾತ್ಮರು ನಿಮಗೆ ಅಷ್ಟನ್ನು ಪೂರಕವಾಗೋದಿಲ್ಲ. ಇನ್ನು ರಾಹುವಿನ ವಿಚಾರ ಗಮನಿಸಿದಾಗ ರಾಹು ಅಷ್ಟಮದಲ್ಲಿದ್ದಂಥ ರಾಹು ನಿಮಗೆ ಆರೋಗ್ಯದ ಮೇಲೂ, ಹಣಕಾಸಿನ ಮೇಲೂ, ಮನಸ್ಸಿನ ಮೇಲೂ ಅಡ್ಡ ಪರಿಣಾಮ ಬರ್ಬೋದು. ಹಾಗಾಗಿ ತನುಮನ ಧನದ ಸಂಯಮವನ್ನು ಕಾಪಾಡಿಕೊಳ್ಬೇಕು. ಹಾಗಾಗಿ ಆಗಲೇ ಗೊತ್ತಿರುವಂತೆ ಸೂರ್ಯ ಜೊತೆಗೆ ಮಂಗಳ ಅಥವಾ ನಿಮಗೆ ಗುರು, ಬುಧ ಇವರೆಲ್ಲರೂ ಆರೋಗ್ಯ ಮತ್ತು ಮನಸ್ಸಿನ ಮೇಲೆ ಅಡ್ಡ ಪರಿಣಾಮ ಬೀರ್ತಾ ಇದ್ದಾರೆ. ಅದಕ್ಕೆ 10ಕ್ಕೆ 11 ಅಂತ ಹೇಳಿದಂತೆ 10ರಲ್ಲಿ 11ಗೆ ಮತ್ತೊಮ್ಮೆ ರಾಹು ಸಹ ನಿಮಗೆ ಇದೇ ವಿಚಾರಕ್ಕೆ ವಿರುದ್ಧವಾಗಿರ್ತಾನೆ. ಹಾಗಾಗಿ ಇಲ್ಲಿ ಸಹ ನೀವು ಗಮನಿಸಬೇಕಾಗುತ್ತೆ. ಕೇತುವಿನ ವಿಚಾರ ಗಮನಿಸಿದಾಗಲೂ ಹಾಗೆ ಕೇತು ನಿಮ್ಮ ರಾಶಿಯಿಂದ ಧನದಲ್ಲಿ ಇರುವ ಕಾರಣ ಅನೇಕ ರೀತಿಯ ಆಕಸ್ಮಿಕ ಕಷ್ಟಗಳು, ಖರ್ಚುಗಳು ಬರುವಂಥದ್ದು, ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು ಮುಂತಾದ ಸೂಚನೆ ಇರುತ್ತೆ. ಇವೆಲ್ಲವನ್ನು ಗಮನಿಸಿದಾಗ ಅಲ್ಲಿ ನಿಮಗೆ ಈ 8 ಗ್ರಹಗಳಲ್ಲಿ ಕೇವಲ
ಅಲ್ಲಿ ಶುಕ್ರನಷ್ಟೇ ನಿಮಗೆ ಪೂರಕವಾಗಿರುವಂಥದ್ದು ಜುಲೈ ತಿಂಗಳಲ್ಲಿ. ಹಾಗಾಗಿ ಇತರ 7 ಗ್ರಹಗಳ ವೈರುಧ್ಯವನ್ನು ನೀವು ನಿರಂತರವಾಗಿ ಎದುರಿಸುವಂಥ ಒಂದು ಪ್ರಮೇಯ ಇರುತ್ತೆ. ನಾನಾ ರೀತಿಯ ವೈರುಧ್ಯದ ಘಟನೆಗಳು ಜರುಗ್ಬೋದು, ನಾನಾ ರೀತಿಯ ಅಪ್ರಿಯ ಘಟನೆಗಳು ಜರುಗ್ಬೋದು. ಹಾಗಾಗಿ ಆರೋಗ್ಯವನ್ನು, ಮನಸ್ಸನ್ನು, ಹಣವನ್ನು, ಜೊತೆಗೆ ಬಾಂಧವ್ಯ, ಮಾತನ್ನು ಎಲ್ಲವನ್ನು ನೀವು ಸಂಯಮದಲ್ಲಿ ಕಾಪಾಡಿಕೊಳ್ಬೇಕು ಕಟಕ ರಾಶಿಯವರು. ಇನ್ನು ನಿಮ್ಮ ರಾಶಿಯಾಧಿಪತಿ ಚಂದ್ರನ ಒಂದು ಚಲನೆ ಕ್ಷಿಪ್ರವಾಗಿ ಆಗುವ ಕಾರಣ 2 ಅಥವಾ 3 ದಿನಗಳಿಗೊಮ್ಮೆ ಚಂದ್ರನ ಬದಲಾವಣೆ ರಾಶಿ ಆಗ್ತಾ ಇರ್ತದೆ. ಹಾಗಾಗಿ ಕ್ಷಿಪ್ರ ರಾಶಿ ಪರಿವರ್ತನೆ ಒಂದು ಚಂದ್ರನ ಪ್ರಭಾವ ನಿಮಗೆ ಯಾವ ದಿನಗಳಲ್ಲಿ ಉತ್ತಮ ಇದೆ, ಯಾವ ದಿನಗಳಲ್ಲಿ ಬೆಂಬಲದ ಕೊರತೆ ಇದೆ, ಅದನ್ನು ಹೇಗೆ ಉಪಯೋಗ ಮಾಡಿಕೊಳ್ಳೋದನ್ನು ಹೇಳ್ತೇನೆ. ಆರಂಭದ ಜುಲೈ 1, 2, 3ರಲ್ಲಿ ನಿಮಗೆ ಚಂದ್ರನ ವಿಶೇಷವಾದ ಬೆಂಬಲ ಇರುತ್ತೆ. ಆವಾಗ ನಿಮ್ಮ ಜನ್ಮದ ಕನ್ಯಾ ರಾಶಿಯಲ್ಲಿ ಬರುವಂತಹ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ವ್ಯಾಪಾರ, ಉದ್ಯಮ ಅಭಿವೃದ್ಧಿ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳಿದೆ. ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಈ 3 ದಿನಗಳನ್ನು 1, 2, 3 ಸದ್ಬಳಕೆ ಮಾಡ್ಕೊಳ್ಬೋದು. 4, 5, 6, 7, 8 ಈ 5 ದಿನಗಳು ನಿಮಗೆ ವಿರುದ್ಧವಾಗಿರುತ್ತೆ. ಚಂದ್ರನ ಬೆಂಬಲ ಇರುವುದಿಲ್ಲ. 4, 5, 6, 7, 8ರಲ್ಲಿ ಕಲಹ ಬರುತ್ತೆ. ಮಾತಿನ ಚಕಮಕಿ, ವಿವಾದದ ಭಾವನೆ, ವಿರುದ್ಧವಾದ ಚಟುವಟಿಕೆಗಳು, ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ, ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು, ಅದು ಯಾವುದೇ ರೀತಿಯಲ್ಲಿ ನಿಮ್ಮ ಮೇಲೆ ದಂಡ, ಪೆನಾಲ್ಟಿಗಳು ಬರುವಂಥ ಸಾಧ್ಯತೆ 7ರಿಂದ 4ರಿಂದ 8ರವರೆಗೆ ಬರುತ್ತೆ. 9, 10, 11, 12, 13 9ರಿಂದ 13ರವರೆಗೆ ಉತ್ತಮ ಫಲ ನಿರೀಕ್ಷೆ ಇರುತ್ತೆ. 9ರಿಂದ 13ರ ಅವಧಿಯ 5 ದಿನಗಳಲ್ಲಿ ಲಾಭ, ಜಯ, ಸುಖ ಇದೆ. ಪ್ರಯತ್ನಗಳಲ್ಲಿ ನಿಮಗೆ ಸಫಲತೆ ಇದೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಕ್ಷಿಪ್ರವಾಗಿ ಕೆಲಸ ಕಾರ್ಯಗಳಾಗ್ತವೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಕೌಟುಂಬಿಕ ವಾತಾವರಣ ಚೆನ್ನಾಗಿರುವಂಥದ್ದು, ಗಂಡ ಹೆಂಡತಿಯರ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು, ಆಕಸ್ಮಿಕವಾದ ಧನ ಲಾಭ ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಈ ರೀತಿ ಅನೇಕ ಶುಭ ಫಲಗಳು. ತನುಮಾನ ಧನದ ವಿಚಾರದಲ್ಲಿ ಉತ್ತಮವಾದ ಫಲ ಚಂದ್ರನಿಂದ 9ರಿಂದ 13ರ ಅವಧಿ ನಿರೀಕ್ಷೆ ಮಾಡುವಂಥದ್ದು. 14, 15, 16, 17 14ರಿಂದ 17ರವರೆಗೆ 4 ದಿನಗಳು ವಿರುದ್ಧವಾಗಿರ್ತವೆ. ಚಂದ್ರನ ಬೆಂಬಲ ಇರುವುದಿಲ್ಲ. ಖರ್ಚು ಜಾಸ್ತಿ ಬರುತ್ತೆ. ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಆಗ್ಬೋದು. ಇತರರಿಂದ ಅವಮಾನ ಆಗ್ಬೋದು. ಕೆಲವೊಬ್ಬರಿಗೆ ಆಕಸ್ಮಿಕವಾಗಿ ಅನಾರೋಗ್ಯ ಸಮಸ್ಯೆಗಳು ಕಾಡ್ಬೋದು. ಆಹಾರ ಅಥವಾ ನೀರಿನ ದೋಷದಿಂದ, ಹವಾಮಾನ ವೈಪರೀತ್ಯದಿಂದ ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು. ಜೊತೆಗೆ ಮನಸ್ಸಿಗೆ ಭಯ, ಆತಂಕ ಹುಟ್ಟುವಂಥ ಘಟನೆಗಳು ಆಗ್ಬೋದು 14ರಿಂದ 17ರ ಅವಧಿ. ಇನ್ನು 18, 19, 20, 21 ಮತ್ತೊಮ್ಮೆ ನಿಮಗೆ 4 ದಿನಗಳ ಚಂದ್ರನ ಬೆಂಬಲ ಬರ್ತಾ ಇದೆ. ಕರ್ಮ ಮತ್ತು ಲಾಭ ಸ್ಥಾನದ ಚಂದ್ರನು ನಿಮಗೆ 18ರಿಂದ 21ರ ಅವಧಿ 4 ದಿನಗಳಲ್ಲಿ ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ಪ್ರಯತ್ನಗಳಲ್ಲಿ ಸಫಲತೆ ಇದೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೆ ಅದು ಕ್ಷಿಪ್ರವಾಗಿ ಕೆಲಸ ಕಾರ್ಯಗಳಾಗುತ್ತೆ. ಬಂಧು ಬಾಂಧವರ ಬಾಂಧವ್ಯ ಚೆನ್ನಾಗಿರುತ್ತೆ. ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಯೋಗ ಸಹ ಬರುತ್ತೆ. ಇನ್ನು 22, 23 ಅಷ್ಟೇನು ಉತ್ತಮ ಇಲ್ಲ. ನಷ್ಟದ ಚಂದ್ರನು ಅನೇಕ ನಷ್ಟಗಳಿಗೆ, ಕಷ್ಟಗಳಿಗೆ ಕಾರಣ ಆಗ್ಬೋದು. ಅನಿರೀಕ್ಷಿತ ಲಾಭದ ಬದಲು ಅನಿರೀಕ್ಷಿತ ನಷ್ಟಗಳು ಆಗುವಂಥ ಸಾಧ್ಯತೆ 22, 23ರಲ್ಲಿ ಇರುತ್ತೆ. ಇನ್ನು 24, 25, 26 ನಿರಂತರ 3 ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರುತ್ತೆ. ಅಲ್ಲಿ ವಿಶೇಷವಾಗಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಜನ್ಮರಾಶಿಗೆ ಬಂದಂಥ ಚಂದ್ರನಿಂದ ಅನೇಕ ರೀತಿಯ ಶುಭ ಪರಿಣಾಮಗಳಾಗುವಂಥದ್ದು, ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು, ದೂರದ ಬಂಧುಗಳಿಂದ ನಿಮಗೆ ಉತ್ತಮ ಶುಭ ಸಮಾಚಾರಗಳು ಬರುವಂಥದ್ದು, ಮುಂತಾದ ಹಲವಾರು ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು 24, 25, 26ರಲ್ಲಿ. 27, 28 ಅಷ್ಟೇನೂ ಉತ್ತಮ ಇಲ್ಲ. 27, 28 ವಿರುದ್ಧ ಫಲಗಳಾಗ್ತವೆ. ಖರ್ಚು, ಮಾತು, ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸಬೇಕು. ಇನ್ನು 29, 30 ಉತ್ತಮವಾದ ಫಲ ಇದೆ. ಜಯ, ಕೀರ್ತಿ, ಲಾಭ, ಯಶಸ್ಸು ಇದೆ. ಪ್ರಯತ್ನಗಳಲ್ಲಿ ಸಫಲತೆ ಇದೆ. ದೂರದ ಬಂಧುಗಳಿಂದ ನಿಮಗೆ ಉತ್ತಮವಾದ ಸಂದೇಶಗಳು ಬರುವಂಥದ್ದು, ಮಾತಿನ ಒಂದು ಮೂಲಕ ಗೆಲ್ಲುವಂಥ ಹಲವಾರು ಸನ್ನಿವೇಶಗಳು. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು 29, 30ರಲ್ಲಿ. ಕೊನೆಯ ದಿನ ಚಂದ್ರನ ಬೆಂಬಲ ಇರುವುದಿಲ್ಲ 31ರಲ್ಲಿ. ಅಲ್ಲಿ ಮಾತಿನ ಚಕಮಕಿ, ಕಲಹ, ನಷ್ಟಗಳ ಸಾಧ್ಯತೆ ಇರುತ್ತೆ 31ರಲ್ಲಿ. ಎಚ್ಚರಿಕೆ ಬೇಕಾಗುತ್ತೆ. ಇವೆಲ್ಲವೂ ಚಂದ್ರನಿಂದ ನಿಮಗೆ ಸಿಗುವಂಥ ಉತ್ತಮ ಫಲಗಳು. ಸುಮಾರು ಈ ತಿಂಗಳಲ್ಲಿ 17 ದಿನಾಂಕಗಳಲ್ಲಿ ನಿಮಗೆ ಚಂದ್ರನಿಂದ ಉತ್ತಮ ಫಲ ಸಿಗ್ತಾ ಇದೆ. ಅಂಥ ದಿನಗಳನ್ನ ನೀವು ನೋಟ್ ಮಾಡಿಕೊಂಡು ಅಂಥ ದಿನಗಳಲ್ಲಿ ನಿಮ್ಮ ವಿಶೇಷವಾದ ಕೆಲಸ ಕಾರ್ಯಗಳನ್ನು ಮಾಡೋದು ಅಥವಾ ಪ್ರಮುಖ ಕೆಲಸ ಕಾರ್ಯಗಳಿಗೆ ಅಂಥ ದಿನಗಳಲ್ಲಿ ಕೈ ಹಚ್ಚೋದ್ರಿಂದ ಉತ್ತಮ ಆಗುತ್ತೆ. ಇವೆಲ್ಲವೂ ಈ ತಿಂಗಳಲ್ಲಿ ನಿಮಗೆ ಈ ನವಗ್ರಹಗಳು ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಅನ್ನೋದರೊಂದು ಸಂಕ್ಷಿಪ್ತವಾದ ಗೋಚಾರದ ಒಂದು ಮುನ್ನೋಟವನ್ನು ಹೇಳಿದಾಗಿದೆ. ಇನ್ನು ನೀವು ಬಳಸ್ತಕ್ಕಂಥ ಬಣ್ಣದ ವಿಚಾರಕ್ಕೆ ಬಂದಾಗ ನೀವು ತಿಂಗಳ ಪೂರ್ತಿ ಬಳಸುವಂಥ ಏಕೈಕ ಬಣ್ಣ ಅಂದರೆ ವೈಟ್ ಅಥವಾ ಬಿಳಿ ಬಣ್ಣ ಮತ್ತು ಸಂಖ್ಯೆ 6 ನಂಬರ್ 6 ಅಷ್ಟೇ ನೀವು ತಿಂಗಳ ಪೂರ್ತಿ ಬಳಸ್ಕೋಬೋದು. ಯಾಕಂದರೆ ಅಲ್ಲಿ ಏಕೈಕ ಗ್ರಹ ಶುಕ್ರ ಅಷ್ಟೇ ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿರ್ತಾನೆ. ಅದೇ ರೀತಿ ಚಂದ್ರನ ಬೆಂಬಲ ಇರುವಂಥ 17 ದಿನಾಂಕಗಳನ್ನು ಹಾಗೆ ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ಚಂದ್ರ ಅನುಗ್ರಹದಿಂದ ಡೇಟ್ಗಳಲ್ಲಿ ಹಿಮ ಅಥವಾ ಸ್ನೋ ಬಣ್ಣವನ್ನು ಬಳಸಿಕೊಳ್ಳಿ. ನಂಬರ್ 2, ನಂಬರ್ 2 ಬಳಸ್ಕೊಳ್ಬೋದಾಗಿದೆ. ಇನ್ನು ಮಂಗಳನ ನಿಮಗೆ ಅನುಗ್ರಹ ಈ ಜುಲೈ 28ರಿಂದ ಅಷ್ಟೇ ಆರಂಭ ಆಗುತ್ತೆ. ಹಾಗಾಗಿ ಜುಲೈ 28ರಿಂದ ನೀವು ರೆಡ್ ಅಥವಾ ಕೆಂಪು ಬಣ್ಣ ಮತ್ತು ಸಂಖ್ಯೆ 9 ನಂಬರ್ 9 28ರಿಂದ ಬಳಸ್ಕೊಳ್ಬೋದಾಗಿದೆ. ಇನ್ನು ನಿಮಗೆ ಆಗಲೇ ಗೊತ್ತಿರುವಂತೆ 7 ಗ್ರಹಗಳ ವೈರುಧ್ಯವನ್ನು ನಾವು ಹೇಗೆ ಎದುರಿಸ್ಬೋದು ಅಥವಾ ಇಂಥ ಒಂದು ಅಡ್ಡ ಪರಿಣಾಮವನ್ನು ಹೇಗೆ ಕಡಿಮೆ ಮಾಡಿಕೊಳ್ಳೋದ್ರೆ ಭಕ್ತಿ ಮಾರ್ಗ ಸರ್ವಶ್ರೇಷ್ಠವಾಗಿರುತ್ತೆ. ಅಲ್ಲಿ ನಿಮಗೆ ರವಿ, ಕುಜ, ಬುಧ, ಗುರು, ಶನಿ, ರಾಹು, ಕೇತುಗಳು ವಿರುದ್ಧವಾಗಿರ್ತಾರೆ.
ಅಂಥ ದೋಷ ನಿವಾರಣೆಗೆ ನೀವು ಗಣೇಶನ ಭಕ್ತಿ ಮಾಡ್ಬೋದು, ನರಸಿಂಹ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡ್ಬೋದು, ಶಿವ ಅಥವಾ ಈಶ್ವರನ ಭಕ್ತಿ, ದೇವಿ ಅಥವಾ ಅಮ್ಮನವರು, ದುರ್ಗಾಮಾತೆ ಭಕ್ತಿ ಮಾಡುವಂಥದ್ದು. ಅದೇ ರೀತಿ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿಹಾರ ಸ್ತೋತ್ರ ಅಥವಾ ಇಂತಹ ಗ್ರಹಗಳಿಗೆ ಸಂಬಂಧಪಟ್ಟ ದೇವರ ಅಷ್ಟೋತ್ತರ ಶತನಾಮ ಅಥವಾ ಅಂಥ ದೇವಾಲಯಗಳ ಭೇಟಿ ಮಾಡುವಂಥದ್ದು. ದೇವಾಲಯಗಳಲ್ಲಿ ಏನಾದರೂ ದಾನ ಧರ್ಮಗಳನ್ನು ಅಥವಾ ಇನ್ನಿತರ ಸೇವೆ, ಅರ್ಚನೆ, ಅಭಿಷೇಕಗಳನ್ನು ಮಾಡುವಂಥದ್ದು. ಇನ್ನು ನಿಮಗೆ ಅನುಕೂಲವಾದಷ್ಟು ಯಾವುದೇ ರೀತಿ ನವಗ್ರಹಗಳಿಗೆ ಸಂಬಂಧವಾದ ವಸ್ತುಗಳನ್ನು, ಧಾನ್ಯಗಳನ್ನು ದಾನವಾಗಿ ಕೊಡುವಂಥದ್ದು. ಹಾಗಾಗಿ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಧರ್ಮ, ದೇವಾಲಯದ ಸಂದರ್ಶನ ಮೂಲಕ ನಿಮಗೆ ಬರತಕ್ಕಂಥ ಗ್ರಹಗಳ ದೋಷವನ್ನು ನೀವು ಕಡಿಮೆ ಮಾಡಿಕೊಳ್ಳಬಹುದಾಗಿದೆ. ಎಲ್ಲ ಕಟಕ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಆಯುರಾರೋಗ್ಯ, ಶಕ್ತಿ, ತೇಜ, ಲಾಭಗಳು ಸಿದ್ಧಿಯಾಗಲಿ. ಸಿಂಹರಾಶಿಯ ಜುಲೈ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಜುಲೈ ತಿಂಗಳು ಸಿಂಹರಾಶಿಗೆ ಗುರು ಮತ್ತು ಸೂರ್ಯರ ವಿಶೇಷವಾದ ಕೃಪೆ ಇರುತ್ತೆ. ಹಾಗಾಗಿ ರವಿ ಗುರುಗಳಿಂದ ಶುಭ ಲಾಭ ಅಂತ ಬಂದಿದೆ. ಜೊತೆಗೆ ಅಲ್ಲಿ ಇನ್ನೊಂದು ವಾಕ್ಯ, ವಿರೋಧಿಗಳ ಕಾಟದಿಂದ ದಿಗ್ಭ್ರಮೆ ಅನ್ನೋ ಒಂದು ವಾಕ್ಯನೂ ಬಂದಿದೆ. ರವಿ ಗುರುಗಳಿಂದ ಶುಭ ಲಾಭ, ವಿರೋಧಿಗಳಿಂದ ದಿಗ್ಭ್ರಮೆ ಅಂತ ಹೇಳ್ತಬೋದು. ಹಾಗಾಗಿ ಕೆಲವೊಂದು ವಿಚಾರದಲ್ಲಿ, ಸ್ವಲ್ಪ ವೈಯಕ್ತಿಕ ವಿಚಾರದಲ್ಲಿ, ಜೊತೆಗೆ ನಿಮ್ಮ ಬಾಂಧವ್ಯದ ವಿಚಾರದಲ್ಲಿ, ಜೊತೆಗೆ ನಿಮ್ಮ ಮೇಲೆ ಆಗುವಂಥ ಈ ಸಾಮಾಜಿಕ ಪರಿಣಾಮಗಳು ಸ್ವಲ್ಪ ವಿರುದ್ಧವಾಗಿ ಇರುವಂಥ ಸಾಧ್ಯತೆ ಇರುತ್ತೆ. ಗುರುಬಲದ ಒಂದು ರಕ್ಷಣೆ ಖಂಡಿತ ಇರುತ್ತೆ, ಅದೇನೂ ತೊಂದರೆ ಇರೋದಿಲ್ಲ. ಅದೇ ರೀತಿ ಈ ತಿಂಗಳ 16ರವರೆಗೆ ಸೂರ್ಯ ಭಗವಂತರು ಅಲ್ಲಿ ಮಿಥುನ ರಾಶಿಯಲ್ಲಿರುವಾಗ ನಿಮಗೆ ಲಾಭ ಸ್ಥಾನದಿಂದ ಸೂರ್ಯರ ಆಶೀರ್ವಾದನೂ ಸಿಗ್ತಾ ಇರುತ್ತೆ. ಗುರು ಮತ್ತು ಸೂರ್ಯರ ವಿಶೇಷವಾದ ಒಂದು ಲಾಭ ಸ್ಥಾನದ ಆಶೀರ್ವಾದವನ್ನು ಹೊರತುಪಡಿಸಿದರೆ ಇತರ 7 ಗ್ರಹಗಳು ಕೆಲವೊಮ್ಮೆ ನಿಮಗೆ ವಿರುದ್ಧ ಆಗ್ಬೋದು, ಅಥವಾ 6 ಗ್ರಹಗಳು ಕೆಲವೊಮ್ಮೆ ವಿರುದ್ಧ ಆಗ್ಬೋದು. ಹಾಗಾಗಿ ಅಂತಹ ಒಂದು 6 ಅಥವಾ 7 ಗ್ರಹಗಳ ವೈರುಧ್ಯವನ್ನು ನೀವು ಮಧ್ಯೆ ಮಧ್ಯೆ ಎದುರಿಸಬೇಕಾದಂಥ ಪರಿಸ್ಥಿತಿ ಇದೆ. ಹಾಗಾಗಿ ಈ ಸಿಂಹರಾಶಿಯವರು ಈ ಜುಲೈ ತಿಂಗಳಲ್ಲಿ ತಮ್ಮ ಒಂದು ವೈಯಕ್ತಿಕ ವಿಚಾರ, ನಡವಳಿಕೆ, ಮಾತು, ಬಾಂಧವ್ಯ, ಜೊತೆಗೆ ನಿಮ್ಮ ಇರತಕ್ಕಂಥ ಸಹೋದ್ಯೋಗಿಗಳು, ಬಾಂಧವರು, ಸಂಬಂಧಿಗಳು ಎಲ್ಲರ ವಿಚಾರದಲ್ಲೂ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ನಿಮಗೆ ಯಾರಿಂದ ಯಾವ ಸಮಯದಲ್ಲಿ ಎಂದು ಏನು ರೀತಿಯ ಅಸಮಾಧಾನದ ವಾತಾವರಣ, ಕಲಹಗಳು, ವೈರುಧ್ಯ, ವಾಗ್ವಾದ ಇವೆಲ್ಲ ಬರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಕೋಬೇಕು. ಇನ್ನು ಸೂರ್ಯನಿಂದ ಆರಂಭಿಸಿ ಒಂದೊಂದು ಗ್ರಹಗಳು ನಿಮಗೆ ಯಾವ ರೀತಿ ಈ ಜುಲೈ ತಿಂಗಳಲ್ಲಿ ಪರಿಣಾಮವನ್ನು ಬರುತ್ತೆ, ಜುಲೈ ತಿಂಗಳಲ್ಲಿ ನಿಮಗೆ ಅನುಕೂಲಕರವಾಗಿರೋದಂಥ ಗ್ರಹಗಳು ಯಾವುದು, ಅನಾನುಕೂಲ ಅಥವಾ ವಿರುದ್ಧವಾಗಿರುವಂಥ ಗ್ರಹಗಳು ಯಾವುದು ಅಂತ ಈಗ ತಿಳ್ಕೊಳ್ಳೋಣ. ಸೂರ್ಯನಿಂದ ಆರಂಭಿಸಿದರೆ ನಿಮಗೆ ಆರಂಭದಲ್ಲಿ ಈ 16ರವರೆಗೆ, ಜುಲೈ 16ರವರೆಗೆ ಸೂರ್ಯ ಭಗವಂತರ ಆಶೀರ್ವಾದ ಲಾಭ ಸ್ಥಾನದಲ್ಲಿರುವ ಕಾರಣ ಅಲ್ಲಿ ವಿಶೇಷವಾಗಿ ನಿಮಗೆ ಆರೋಗ್ಯ, ಸುಖ, ಲಾಭ, ಜಯ ಎಲ್ಲ ಸಿಗುತ್ತೆ. ಮಾಡುವಂಥ ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸವು ಎಲ್ಲವೂ ಕ್ಷಿಪ್ರವಾಗಿ ನಿಮ್ಮ ಪರವಾಗಿ ಆಗುವಂಥದ್ದಿರುತ್ತೆ. ಜೊತೆಗೆ ಬಂಧು ಬಾಂಧವರಲ್ಲಿ ಬಾಂಧವ್ಯ ಅಲ್ಲಿವರೆಗೆಲ್ಲ ಚೆನ್ನಾಗಿರುತ್ತೆ. 16ರವರೆಗೆ ಪರವಾಗಿಲ್ಲ, ಎಲ್ಲ ಒಂದು ಸ್ವಲ್ಪ ಉತ್ತಮವಾಗಿರುವಂಥ ಸೂರ್ಯನ ಆಶೀರ್ವಾದ ಇರುವ ಕಾರಣ ಆತರು ಜಗದಾತ್ಮ, ಜೊತೆಗೆ ಗ್ರಹಗಳಿಗೆ ಅಧಿಪತಿಯಾಗುವಂಥ ಸೂರ್ಯನ ಒಂದು ಆಶೀರ್ವಾದ ವರ್ಷದಲ್ಲಿ ಕೇವಲ 4 ಬಾರಿ ಅಷ್ಟೇ ಸಿಗುತ್ತೆ, ಎಲ್ಲ ರಾಶಿಗಳಿಗೂ ಅಷ್ಟೇ. ಹಾಗಾಗಿ ಅಲ್ಲಿ ಈ ಬಾರಿ ನಿಮಗೆ ಲಾಭ ಸ್ಥಾನದಲ್ಲಿ 16ರವರೆಗೆ ಸೂರ್ಯನ ಒಂದು ಆಶೀರ್ವಾದ ಅದು ಹೆಚ್ಚಿನ ಒಂದು ಉಪಯೋಗಕ್ಕೆ ನಿಮಗೆ ಬರುತ್ತೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಉತ್ತಮ ಇದೆ. ಅಂದುಕೊಂಡಂಥ ಕೆಲವರಿಗೆ ಸ್ಥಾನಮಾನ, ಸೀಟುಗಳು ಸಿಗುವಂಥದ್ದು ಮುಂತಾದಕ್ಕೆ ಅನುಕೂಲಕರವಾದ ಪರಿಣಾಮ ಈ ಸಿಂಹರಾಶಿಯವರಿಗೆ ಜುಲೈ 16ರವರೆಗೆ ಇರುತ್ತೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬಂದಾಗ, ಮಂಗಳ ಗ್ರಹದ ನಿಮಗೆ ಯಾವುದೇ ರೀತಿಯ ಲಾಭಗಳು ಬರೋದಿಲ್ಲ, ವೈರುಧ್ಯವಾದ ಪರಿಣಾಮ ಬರುತ್ತೆ. ಆರಂಭದಲ್ಲಿ ಅಲ್ಲಿ ಸಿಂಹರಾಶಿಯಲ್ಲೇ ಇರ್ತದೆ ಮಂಗಳನು, ಆ ಬಳಿಕ ಅಲ್ಲಿ ಮತ್ತು ಮುಂದಿನ ಕನ್ಯಾ ರಾಶಿಗೆ ಹೋಗ್ತಾನೆ. ಆಗ 2 ಹಂತದಲ್ಲೂ ನಿಮಗೆ ವಿರುದ್ಧವಾದ ಪರಿಣಾಮಗಳು ಬರ್ತವೆ. ಹಾಗಾಗಿ ಸಿಂಹರಾಶಿಯಲ್ಲಿ ನಿಮ್ಮ ಜನ್ಮದಲ್ಲಿ ಇದ್ದಾಗ ಅಲ್ಲಿ ಅನೇಕ ರೀತಿಯ ಅಹಿತಕರ ಘಟನೆಗಳು, ಕ್ರೋಧ, ಕಲಹ ಹೆಚ್ಚಾಗುವಂಥದ್ದು, ವಾಗ್ವಾದಗಳು ಹೆಚ್ಚಳಾಗುವಂಥದ್ದು, ಬಂಧುಗಳ ಜೊತೆಗೆ ಸಹೋದರರ ಮಧ್ಯೆ ಅಥವಾ ಕೌಟುಂಬಿಕವಾದ ಕಲಹ, ಆಸ್ತಿ ವಿವಾದ, ಭೂಮಿ ವಿವಾದ ಇವೆಲ್ಲವೂ ಈಗ ಭುಗಿಲೇಳುವಂಥ ಸಾಧ್ಯತೆ ಇರುತ್ತೆ. ಅಥವಾ ಇಷ್ಟು ದಿನ ಸುಪ್ತವಾಗಿದ್ದಂತಹ ಕೆಲವು ಕಲಹಗಳು ಈಗ ಮತ್ತೊಮ್ಮೆ ಹೇಳುವಂಥದ್ದು ಅನಿರುತ್ತೆ. ಹಾಗಾಗಿ ಇಲ್ಲಿ ಅನೇಕ ವಿಚಾರದಲ್ಲಿ ನೀವು ಎಚ್ಚರವಾಗಿ ಇರಬೇಕು. ಮಂಗಳನು ನಿಮಗೆ ತಿಂಗಳಿಡೀ ಪೂರಕವಾಗಿ ಇರುವುದಿಲ್ಲ, ವೈರುಧ್ಯವಾದ ಪರಿಣಾಮವನ್ನು ಬೀರ್ಬೋದು. ಮಾತು, ನಡವಳಿಕೆ, ಸಿಟ್ಟು ಇವೆಲ್ಲನೂ ಸ್ವಲ್ಪ ನಿಯಂತ್ರಣ ಮಾಡಬೇಕು. ಜೊತೆಗೆ ಬಂಧು ಬಾಂಧವರ ಜೊತೆಗೆ, ಸೋದರಿಯರ ಜೊತೆಗೆ ಅನಾವಶ್ಯಕವಾದ ಒಂದು ಕಲಹಕ್ಕೆ ಅಥವಾ ಸಣ್ಣ ಪುಟ್ಟ ಕಾರಣಗಳಿಗೆ ಜಗಳ ಆಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಇಲ್ಲಿ ಕೆಲವೊಮ್ಮೆ ಹಿಂಸಾತ್ಮಕವಾದ ಒಂದು ಹೊಡೆದಾಟ, ಬಡಿದಾಟಗಳಿಗೆ ಹೋಗುವಂಥ ಸಾಧ್ಯತೆ ಮಂಗಳನಿಂದ ಬರ್ಬೋದಾಗಿದೆ ಈ ಜುಲೈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ. ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಇನ್ನು ಬುಧನ ವಿಚಾರ ಗಮನಿಸಿದಾಗ, ಬುಧನು ಹಾಗೆ ನಿಮಗೆ ಈ ಬಾರಿ ಅಷ್ಟೇನು ಪೂರಕವಾಗಿರುವುದಿಲ್ಲ. ಅಲ್ಲಿ ಕಟಕದಲ್ಲಿ ಇರುವಂತಹ ಬುಧನು ನಷ್ಟಕಾರಕನಾಗಬಹುದು. ಜೊತೆಗೆ ಬುಧನಿಗೆ 18ರ ತಾರೀಕು ಬಳಿಕ ವಕ್ರಗತಿನೂ ಪ್ರಾಪ್ತವಾಗುತ್ತೆ. ಹಾಗಾಗಿ ಈ ಬುಧನ ಒಂದು ಗೋಚಾರವು ನಿಮಗೆ ಜುಲೈ ತಿಂಗಳಲ್ಲಿ ವಿರುದ್ಧವಾದ ಪರಿಣಾಮ ಬರ್ಬೋದು. ಕಷ್ಟ ನಷ್ಟಗಳಿಗೆ ಕಾರಣ ಆಗುವಂಥದ್ದು, ಆಕಸ್ಮಿಕ ನಷ್ಟಗಳಾಗ್ಬೋದು. ವಿಶೇಷವಾಗಿ ವ್ಯಾಪಾರ, ಉದ್ಯಮ, ಸ್ವಂತ ಉದ್ಯಮ ಮಾಡೋರಿಗೆ ಅದರಲ್ಲಿ ಬೇರೆ ಬೇರೆ ಕಾರಣಗಳಿಂದ, ಉದಾಹರಣೆಗೆ ಹವಾಮಾನ ವೈಪರೀತ್ಯದಿಂದ ಅಥವಾ ಮಳೆಯ ಕಾರಣದಿಂದ ಅಥವಾ ಇನ್ಯಾವುದೇ ರೀತಿಯ ಮಾರ್ಕೆಟ್ಗಳು ಏರುಪೇರಿನಿಂದ ಮುಂತಾದವುಗಳಿಂದ ನಷ್ಟ ಕಷ್ಟಗಳಿಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ ಬುಧನಿಂದಾಗಿ. ಇನ್ನು ಗುರುವಿನ ವಿಚಾರ ನಿಮಗೆ ಗೊತ್ತಿರುವಂತೆ, ನಿಮಗೆ ಗುರುವಿನ ಲಾಭ ನಿರಂತರವಾಗಿ ತಿಂಗಳು ಪೂರ್ತಿ ಇರಲಿದೆ.
ಗುರು ಮತ್ತು ಸೂರ್ಯರಷ್ಟೇ ನಿಮಗೆ ತಿಂಗಳಿಡೀ ಕಾಯುವಂಥದ್ದಂತ ಆರಂಭದಲ್ಲಿ ಹೇಳಿದ್ದೇನೆ. ಹಾಗಾಗಿ ಗುರುವಿನ ಆಶೀರ್ವಾದ ನಿಮಗೆ ಲಾಭ ಸ್ಥಾನದಲ್ಲಿರುವ ಕಾರಣ ಅನೇಕ ರೀತಿಯ ಲಾಭಗಳು ಆಗುವಂಥದ್ದು, ಹಣಕಾಸಿನ ಹರಿವು ಚೆನ್ನಾಗಾಗುವಂಥದ್ದು, ಕೌಟುಂಬಿಕ ವಾತಾವರಣಕ್ಕೆ ಸಹಕಾರಿ ಆಗಲಿದೆ, ಬಂಧು ಬಾಂಧವ್ಯತೆಗೆ ಬಾಂಧವ್ಯಕ್ಕೆ ಸ್ವಲ್ಪ ಸಹಾಯ ಆಗಲಿದೆ. ಜೊತೆಗೆ ಯಾರ್ಯಾರು ಸಿಂಹರಾಶಿಯವರಿದ್ದರೆ ಅವರ ಒಂದು ಮಕ್ಕಳಿಗೆ ಈಗ ಅಭಿವೃದ್ಧಿ ಆಗುತ್ತೆ. ತಂದೆಗೆ ಇದ್ದರೆ ಮಕ್ಕಳಿಗೆ ಅಥವಾ ಮಕ್ಕಳಿಗಿದ್ದರೆ ತಂದೆಗೆ ಈಗ ಪರಸ್ಪರ ಅಲ್ಲಿ ಪಿತಾ ಪುತ್ರರ ಸಂಬಂಧ ಚೆನ್ನಾಗಾಗುತ್ತೆ. ಜೊತೆಗೆ ಅಂತಹ ಮಕ್ಕಳಿಗೆ ಈಗ ಶುಭ ಕಾರ್ಯ ಫಿಕ್ಸ್ ಆಗೋದಾಗಲಿ, ಉದ್ಯೋಗ ಸಿಗೋದಾಗಲಿ ಅಥವಾ ಉತ್ತಮವಾದ ಸೀಟುಗಳು ಸಿಗೋದು ಮುಂತಾದೆಲ್ಲ ಆಗುತ್ತೆ. ಜೊತೆಗೆ ಕೆಲವೊಂದು ಧಾರ್ಮಿಕ ಸ್ಥಳಗಳ ಸಂದರ್ಶನ, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಈ ಗುರು ಅನುಗ್ರಹದಿಂದ ಜುಲೈನಲ್ಲಿ ಖಂಡಿತ ಬರಲಿದೆ ಸಿಂಹರಾಶಿಯವರಿಗೆ. ನಿಮಗೆ ಗುರು ಮತ್ತು ಸೂರ್ಯರೇ ಈ ತಿಂಗಳಲ್ಲಿ ಅಪೂರ್ವವಾದ ರಕ್ಷಕರಾಗಿದ್ದಾರೆ. ಇನ್ನು ಶುಕ್ರನ ವಿಚಾರ ನೋಡಿದಾಗ ಶುಕ್ರನು ನಿಮಗೆ ಆರಂಭದಲ್ಲಿ ಯಾವುದೇ ರೀತಿಯ ಫಲವನ್ನು ಕೊಡೋದಿಲ್ಲ. 25ರವರೆಗೂ ಶುಕ್ರನು ನಿಮ್ಮ ರಾಶಿಯಿಂದ ದಶಮದಲ್ಲಿ ಇರುವಂಥ ಶುಕ್ರನು ವೃಷಭದಲ್ಲಿದ್ದಾಗ ನಿಮಗೆ ಅನೇಕ ರೀತಿಯ ಹಣಕಾಸಿನ ಕಷ್ಟ ನಷ್ಟಗಳು ಬರ್ಬೋದು, ವಾದ ವಿವಾದಗಳು ಬರ್ಬೋದು. ಜೊತೆಗೆ ನಿಮ್ಮ ಮೇಲೆ ಏನಾದರೂ ಸರ್ಕಾರದ ಅಥವಾ ಕಾನೂನಿನ ಸಮರಗಳು ಬರ್ಬೋದು, ಯಾವುದೇ ರೀತಿಯ ದಂಡ ಪೆನಾಲ್ಟಿ ಕಟ್ಟುವಂಥ ಅವಕಾಶಗಳು ಬರ್ಬೋದು. ಇನ್ನು ಯಾವುದೇ ರೀತಿಯ ಪೊಲೀಸ್ ಇಲಾಖೆ, ಕೋರ್ಟ್ ಕಚೇರಿ ಇಲಾಖೆ ಮುಂತಾದವುಗಳಿಂದ ಏನಾದರೂ ವಿವಾದಗಳು ಸೃಷ್ಟಿಯಾಗ್ಬೋದು. ಹಾಗಾಗಿ ಅನೇಕ ರೀತಿಯ ಒಂದು ಅಡ್ಡ ಪರಿಣಾಮಗಳು ಬರ್ತವೆ. ದಾಂಪತ್ಯದಲ್ಲೂ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಶುಕ್ರನಿಂದ ಇದೆ. ಇನ್ನು ಪ್ರೇಮ ಪ್ರಕರಣ, ಪ್ರೇಮದ ವಿಚಾರದಲ್ಲಿ ಇರುವಂಥವ್ರಿಗೆ ಹಾಗೆ ಇಲ್ಲಿ ಆಗ ನಿಮ್ಮ ಅಲ್ಲಿ ಪ್ರೇಮಿಗಳ ಮಧ್ಯೆ ಏನಾದರೂ ಒಂದು ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಅವೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಶುಕ್ರನು ನಿಮಗೆ 25ರವರೆಗೂ ವಿರುದ್ಧವಾಗಿರ್ತಾನೆ. 26ರಿಂದ ಅಷ್ಟೇ ನಿಮಗೆ ಶುಕ್ರನ ಅನುಗ್ರಹ ಬರಲಿದೆ. ಶನಿ ಮಹಾತ್ಮರ ವಿಚಾರ ಗಮನಿಸಿದಾಗ ನಿಮಗೆ ಗೊತ್ತಿರುವಂತೆ ನಿಮಗೆ ಅಷ್ಟಮ ಶನಿ ಈಗಾಗಲೇ ಇದೆ. ಆ ಅಷ್ಟಮ ಶನಿಯ ಪ್ರಭಾವ ನಿಮ್ಮನ್ನು ಕೆಲವೊಮ್ಮೆ ಕಾಡ್ಬೋದು. ಆರೋಗ್ಯದಲ್ಲಿ ಏರುಪೇರು ಬರ್ಬೋದು. ಹವಾಮಾನ ವೈಪರೀತ್ಯದಿಂದ, ನೀರಿನಿಂದ, ಆಹಾರ ದೋಷದಿಂದ ಏನಾದರೂ ಸಣ್ಣ ಪುಟ್ಟ ಏರುಪೇರುಗಳು ಬರುವಂಥದ್ದು. ಜೊತೆಗೆ ಈಗಾಗಲೇ ಆರೋಗ್ಯ ಸಮಸ್ಯೆ ಉಳ್ಳಂಥವ್ರು ಇದು ವರ್ಷವಿಡೀ ಒಂದು ತಿಂಗಳಿಗಷ್ಟಲ್ಲ, ವರ್ಷವಿಡೀ ನೀವು ಆರೋಗ್ಯದ ಕಾಳಜಿಯನ್ನು ಖಂಡಿತ ಈ ಸಿಂಹರಾಶಿಯವರು ಗಮನಿಸಲೇಬೇಕಾಗತ್ತೆ. ಯಾಕಂದರೆ ಶನಿ ಪ್ರಭಾವ ಅಷ್ಟಮದಲ್ಲಿ ಇರುವಂಥವರಿಗೆ ಆರೋಗ್ಯದಲ್ಲಿ ದಿಢೀರಾಗಿ ನೋವುಗಳು ಬರುವಂಥದ್ದು, ಅದು ದಿಢೀರಾಗಿ ಏನಾದರೂ ಇನ್ಫೆಕ್ಷನ್ಗಳು, ನಂಜುಗಳಾಗುವಂಥದ್ದು, ಅಥವಾ ಬೆನ್ನು ನೋವು, ಕಾಲು ನೋವು, ಮಂಡಿ ನೋವು, ಸೊಂಟ ನೋವುಗಳು ಬರುವಂಥದ್ದು, ಅಥವಾ ಕಾಲು ಅಥವಾ ಇತರ ಭಾಗಗಳು ಎಲುಬಿನ ಏನಾದರೂ ಫ್ರ್ಯಾಕ್ಚರ್ಗಳು ಬರುವಂಥದ್ದು, ಉಳುಕುಗಳು ಬರುವಂಥದ್ದು ಇವೆಲ್ಲ ಆಗುತ್ತೆ. ಹಾಗಾಗಿ ಯಾವುದೇ ನೋವುಗಳನ್ನಾಗಲಿ, ಯಾವುದೇ ರೀತಿಯ ಈ ಎಲುಬುಗಳಿಗೆ ಸಂಬಂಧಪಟ್ಟ ಏನಾದರೂ ಅಸ್ಥಿರತೆಗಳನ್ನು ನೀವು ಸರಿಯಾಗಿ ಕೂಡಲೇ ಸರಿಪಡಿಸ್ಕೋಬೇಕು. ಸೂಕ್ತವಾದ ತಪಾಸಣೆ ಅಂದರೆ ಚೆಕಪ್ ಮಾಡಿಸೋದಾಗಲಿ, ವೈದ್ಯಕೀಯ ಸಲಹೆ ಪಡೆಯೋದಾಗಲಿ, ಸೂಕ್ತವಾದ ಚಿಕಿತ್ಸೆಯನ್ನು ಪಡೆಯಬೇಕು. ಜೊತೆಗೆ ಸ್ವಯಂ ವೈದ್ಯವನ್ನು ಮಾಡಲಿಕ್ಕೆ ಹೋದರೆ ಮತ್ತಷ್ಟು ತೊಂದರೆ ಆಗುತ್ತೆ. ಯಾಕಂದರೆ ಕೆಲವೊಬ್ಬರು ಸಣ್ಣ ಪುಟ್ಟ ನೋವುಗಳಂತೇಳಿ ತಮ್ಮಷ್ಟಕ್ಕೆ ಯಾವುದೇ ರೀತಿಯ ಮಾತ್ರೆಯನ್ನು ಟ್ಯಾಬ್ಲೆಟನ್ನು ನುಂಗ್ಕೊಂಡಿರ್ತಾರೆ. ಅಂಥದ್ದೆಲ್ಲ ಮಾಡಲಿಕ್ಕೆ ಹೋಗೋದು ಒಳ್ಳೆಯದಲ್ಲ. ಶನಿ ಅಷ್ಟಮದಲ್ಲಿರೋ ಕಾರಣ ಆರೋಗ್ಯದ ಕಾಳಜಿ ಎಲ್ಲ ಸಿಂಹರಾಶಿಯವರಿಗೆ ಈ ಜುಲೈ ತಿಂಗಳಲ್ಲಿ ಸಹ ಬೇಕಾಗುತ್ತೆ. ಇನ್ನು ರಾಹು ಕೇತುಗಳ ವಿಚಾರ ಗಮನಿಸಿದಾಗ ರಾಹು ಕೇತು ಎರಡೂ ನಿಮಗೆ ವಿರುದ್ಧವಾಗಿರುವಂಥ ಸ್ಥಿತಿಯಲ್ಲಿದೆ. ಸಪ್ತಮದಲ್ಲಿರುವಂಥ ರಾಹು ನಿಮಗೆ ಆರೋಗ್ಯದ ಮೇಲೂ ತೊಂದರೆ ಮಾಡ್ಬೋದು, ನಿಮ್ಮ ಬಾಂಧವ್ಯದ ಮೇಲೂ ತೊಂದರೆ ಮಾಡ್ಬೋದು, ಪತಿ ಪತ್ನಿಯರ ಮಧ್ಯೆ ಭಿನ್ನಾಭಿಪ್ರಾಯಗಳು ತೊಂದರೆಗಳನ್ನು ಕೊಡ್ಬೋದು. ಜೊತೆಗೆ ಸರ್ಕಾರದಿಂದ, ಕೋರ್ಟ್ ಕಚೇರಿಯಿಂದ ಯಾವುದಾದ್ರೂ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದು. ಅದರಲ್ಲೂ ನಿಮಗೆ ಆರಂಭದ 16ರವರೆಗೆ ಸೂರ್ಯನ ಒಂದು ಆಶೀರ್ವಾದ ಇರೋ ಕಾರಣ ಕೋರ್ಟ್ ಕಚೇರಿ ಸರ್ಕಾರಿ ಕೆಲಸಕ್ಕೆ 16ರವರೆಗೆ ಭಾಳ ಉತ್ತಮ ಇದೆ. ಅಲ್ಲಿವರೆಗೆ ಅದನ್ನು ಚೆನ್ನಾಗಿ ಬೇಗನೆ ಸದ್ಭಾಗ ಮಾಡಿಕೊಳ್ಳಿ. ಆ ಬಳಿಕ ನಿಮಗೆ ಅಲ್ಲಿ ಸೂರ್ಯನ ಆಶೀರ್ವಾದವನ್ನು ಇರದೇ ಆಗುತ್ತೆ. ಹಾಗಾಗಿ 17ರಿಂದ ಜೊತೆಗೆ ಅಲ್ಲಿ ರಾಹು ಪರಿಣಾಮ, ಮಂಗಳನ ಪರಿಣಾಮ ತುಂಬ ನಮಗೆ ಕೆಟ್ಟದಾಗಿ ಆಗ್ಬೋದು. ಹಾಗಾಗಿ ಈ ತಿಂಗಳ ಮಧ್ಯಭಾಗದ ಬಳಿಕ ನೀವು ಎಲ್ಲ ವಿಚಾರವಾಗಿ ಎಚ್ಚರ ಇರಬೇಕು. ಆರೋಗ್ಯ ವಿಚಾರ ಇರ್ಬೋದು, ಮಾತು ನಡವಳಿಕೆ, ಬಾಂಧವ್ಯ ವಿಚಾರ, ಜೊತೆಗೆ ಯಾವುದೇ ಒಂದು ವಿವಾದ ಅಥವಾ ಕಲಹದಲ್ಲಿ ಭಾಗಿಯಾಗದಂತೆ ಎಚ್ಚರ ವಹಿಸಬೇಕು. ಯಾಕಂದರೆ ನಿಮ್ಮ ಮೇಲೆ ಕೇಸುಗಳು ದಾಗಿರೋದು, ಇನ್ನು ಕೆಲವರಿಗೆ ಬಂಧನದ ಸಾಧ್ಯತೆ ಸಹ ಬರ್ಬೋದಾಗಿದೆ. ಹಾಗಾಗಿ ಅವೆಲ್ಲ ವಿಚಾರವಾಗಿ ರಾಹುವಿನಿಂದ ನಿಮಗೆ ಎಚ್ಚರಿಕೆ ಇದೆ. ಕೇತುನು ಹಾಗೆ ನಿಮಗೆ ಜನ್ಮದಲ್ಲೇ ಇದ್ದಾನೆ. ಈಗ ಸಿಂಹರಾಶಿಯವರಿಗೆ ಒಂದೆಡೆ ಗುರುಬಲದ ಸಂಭ್ರಮನೂ ಇದೆ, ಮತ್ತೊಂದು ಜನ್ಮದಲ್ಲಿ ಕುಳಿತಂತಹ ಒಂದು ಕೇತುವಿನ ಬಾಧೆನೂ ಇರುತ್ತೆ. ಕೇತುವಿನಿಂದಾಗಿ ನಿಮಗೆ ಆಗಾಗ ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ, ವಿರೋಧಿಗಳ ಕಾಟ ಆಗಲೇ ನಿಮಗೆ ಬಂದಿದೆ. ವಿರೋಧಿಗಳ ಕಾಟದಿಂದ ದಿಗ್ಭ್ರಮೆ ಅಂತೇಳಿ. ಹಾಗಾಗಿ ಇಲ್ಲಿ ಕೆಲವೊಂದು ಹಂತದಲ್ಲಿ ಈ ಕೇತುವಿನ ಒಂದು ಪರಿಣಾಮವಾಗಿಯೋ ಮತ್ತು ಮಂಗಳನ ಪರಿಣಾಮವಾಗಿ ನಿಮಗೆ ವಿರೋಧಿಗಳ ಕಾಟ ಹೆಚ್ಚಳಾಗುವಂಥದ್ದು, ಶತ್ರುಗಳು ಹೆಚ್ಚಳಾಗುವಂಥದ್ದು, ಜೊತೆಗೆ ಅನೇಕ ರೀತಿಯ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆ ಬರ್ಬೋದು. ಕೆಲಸ ಕಾರ್ಯಗಳ ಅಡೆತಡೆ, ದೃಷ್ಟಿ ಬಾಧೆ, ಕಣ್ಣು ದೃಷ್ಟಿಯಿಂದ ನಿಮ್ಮ ಮೇಲೆ ಅಡ್ಡ ಪರಿಣಾಮಗಳು ಆಗುವಂಥದ್ದು. ಜೊತೆಗೆ ಚೆನ್ನಾಗಿ ನಡೀತಾ ಇದ್ದ ನಿಮ್ಮ ಬಿಸ್ನೆಸ್ ಆಗಲಿ, ವ್ಯಾಪಾರ ಆಗಲಿ, ಉದ್ಯಮ ಆಗಲಿ ಇದ್ದಕ್ಕಿದ್ದಂತೆ ದಿಢೀರಾಗಿ ಯಾವುದೇ ಕಾರಣದಿಂದ ಅದರಲ್ಲಿ ವಿಘ್ನಗಳು, ತೊಂದರೆಗಳು ಬರುವಂಥದ್ದು, ಬರಬೇಕಾದ ನಿಮಗೆ ಹಣಕಾಸು ಎಲ್ಲ ವಿಳಂಬ ಆಗುವಂಥದ್ದು ಮುಂತಾದ ಸಮಸ್ಯೆಗಳು ಬರ್ಬೋದು ಕೇತುವಿನಿಂದಾಗಿ. ಹಾಗಾಗಿ ಇಲ್ಲಿ ಸೂರ್ಯನಿಂದ ಆರಂಭಿಸಿ ಕೇತುವಿನವರೆಗೆ ಇರತಕ್ಕಂಥ 8 ಗ್ರಹಗಳು ನಿಮ್ಮ ಮೇಲೆ ಯಾವ ರೀತಿ ಜುಲೈನಲ್ಲಿ ಪರಿಣಾಮ ಬೀರ್ಬೋದು ಅನ್ನೋದರ ಸಂಕ್ಷಿಪ್ತ ವಿವರ ಹೇಳಿದ್ದೇನೆ. ಇನ್ನು ಕ್ಷಿಪ್ರವಾಗಿ ರಾಶಿಯನ್ನು ಬದಲಿಸುವಂಥ ಚಂದ್ರನ ಬೆಂಬಲ ನಿಮಗೆ ಜುಲೈನಲ್ಲಿ ಯಾವ ರೀತಿ ಇರುತ್ತೆ, ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಚಂದ್ರನು ಯಾವ ದಿನಗಳಲ್ಲಿ ನಿಮಗೆ ಶುಭ ಫಲ ಕೊಡ್ತಾನೆ, ಯಾವ ದಿನಗಳಲ್ಲಿ ಎಚ್ಚರಿಕೆ ಬೇಕು ಅನ್ನೋದು ಗಮನಿಸೋಣ. ಆರಂಭದ 1, 2, 3, 4, 1, 2, 3 ಅಂದರೆ ಆರಂಭದ 3 ದಿನಗಳು ನಿಮಗೆ ಅಲ್ಲಿ ಚಂದ್ರನ ಬೆಂಬಲ ಇರುವುದಿಲ್ಲ. ಅಲ್ಲಿ ನಿಮ್ಮ ರಾಶಿಯಿಂದ ಕನ್ಯಾದಲ್ಲಿ ಇರುವಂಥದ್ದು ಅಂದರೆ ಧನಸ್ಥಾನದಲ್ಲಿರುವಂಥ ಚಂದ್ರನಿಂದಾಗಿ ನಿಮಗೆ ಸ್ವಲ್ಪ ಧನ ನಷ್ಟಗಳಾಗುವಂಥದ್ದು, ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟ ಆಗುವಂಥದ್ದು, ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು, ಜೊತೆಗೆ ಮನೆಯಲ್ಲಿ ಸಹ ಹಾಗೆ ಸಣ್ಣ ಪುಟ್ಟ ಒಂದು ಭಿನ್ನಾಭಿಪ್ರಾಯಗಳು ಬರುವಂಥದ್ದು.
ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯಗಳ ಅಡೆತಡೆ ಅಥವಾ ವಿಘ್ನಗಳು ಬರ್ಬೋದಾಗಿದೆ 1, 2, 3ರಲ್ಲಿ ಆರಂಭದಲ್ಲಿ. ಬಳಿಕ 4, 5, 6 ಪರವಾಗಿಲ್ಲ. 4, 5, 6ರಲ್ಲಿ ನಿಮಗೆ ಚಂದ್ರನ ಬೆಂಬಲ ತೃತೀಯಸ್ಥನಾಗಿ ತುಲಾದಲ್ಲಿರುವಂತಹ ಚಂದ್ರನು ನಿಮಗೆ ಜಯವನ್ನು, ಲಾಭವನ್ನು, ಶುಭವನ್ನು ಕೊಡ್ತಾನೆ. ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಬಂಧು ಬಾಂಧವರೊತ್ತಿಗೆ ಬಾಂಧವ್ಯ ವೃದ್ಧಿಯಾಗಲಿದೆ. ಆಕಸ್ಮಿಕ ಧನಲಾಭ ಸಹ ಆಗ್ಬೋದು ಅಥವಾ ಭಾಳ ಕಾಲದಿಂದ ಪೆಂಡಿಂಗ್ ಆಗಿದ್ದಂಥ ದೊಡ್ಡ ಮೊತ್ತದ ಹಣ ಎಲ್ಲ ಕೈಗೆ ಬರುವಂಥದ್ದು. ವ್ಯಾಪಾರ, ಉದ್ಯಮ ಅಥವಾ ಶಿಕ್ಷಣ ಎಲ್ಲದಕ್ಕೂ ಉತ್ತಮವಾದ ಫಲ ಶಿವರಾಶಿಯವರು 4, 5, 6ರಲ್ಲಿ ನಿರೀಕ್ಷೆ ಮಾಡ್ಬೋದು. ಇನ್ನು 7, 8, 9, 10 ಈ 4 ದಿನಗಳು ಸ್ವಲ್ಪ ಮಿಶ್ರ ಫಲಗಳು ಬರ್ತವೆ. ಚಂದ್ರನ ಬೆಂಬಲ ಇರುವುದಿಲ್ಲ. ಹಾಗಾಗಿ ಈ ದಿನಗಳಲ್ಲಿ ಬಂಧು ಬಾಂಧವರು ತೆಗೆಚು ಕಲಹ ಆಗ್ಬೋದು, ಶತ್ರುಗಳ ಪೀಡೆ ಬರ್ಬೋದು, ಗುಪ್ತ ಶತ್ರುಗಳ ಕಾಟ ಬರ್ಬೋದು, ಪರಸ್ಪರವಾದ ವಿರೋಧವಾದ ಕಲಹಗಳು ಆಗುವಂಥದ್ದು, ಮನೆಯಲ್ಲೂ ಕಲಹ ಆಗ್ಬೋದು, ವೃತ್ತಿ ಅಥವಾ ಉದ್ಯೋಗ ಜಾಗದಲ್ಲೂ ಸಹ ನಿಮಗೆ ಕಲಹಗಳು ಬರ್ಬೋದು, ಮೇಲಾಧಿಕಾರಿಗಳಿಂದ ಕಿರುಕುಳಗಳು ಹೆಚ್ಚಳಾಗ್ಬೋದು, ಮನಸ್ಸಿಗೆ ಅಶಾಂತಿ ಆಗುವಂತಹ ಘಟನೆ, ಜೊತೆಗೆ ಮನಸ್ಸಿಗೆ ಏನಾದರೂ ಖಿನ್ನತೆ ತರುವಂತಹ ಘಟನೆಗಳು ಬರ್ಬೋದಾಗಿದೆ. ಹಾಗಾಗಿ ಇಲ್ಲಿ ಮಾತು, ನಡವಳಿಕೆ, ಬದುಕೆ, ಬಾಂಧವ್ಯ ಇದನ್ನೆಲ್ಲ ಚೆನ್ನಾಗಿ ಇಟ್ಕೋಬೇಕು 7, 8, 9, 10ರಲ್ಲಿ. ಇನ್ನು 11, 12, 13, 14, 15 ನಿರಂತರ 5 ದಿನಗಳಲ್ಲಿ ನಿಮಗೆ ಅಲ್ಲಿ ಚಂದ್ರನ ವಿಶೇಷವಾದ ಷಷ್ಠ ಮತ್ತು ಸಪ್ತಮದ ಆಶೀರ್ವಾದ ಇರುತ್ತೆ. ಹಾಗೆ 11ರಿಂದ 15ರವರೆಗೂ ನಿಮಗೆ ವಿಶೇಷವಾದ ಲಾಭ, ಜಯ, ಸುಖ ಇರುತ್ತೆ. 5 ದಿನಗಳನ್ನು ಗಮನದಲ್ಲಿಟ್ಕೊಂಡು ಸದ್ಬಳಕೆ ಮಾಡಿಕೊಂಡು, ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ಅಲ್ಲಿ ರವಿಯ ಆಶೀರ್ವಾದ ಇದೆ, ಗುರುವಿನ ಆಶೀರ್ವಾದ ಇದೆ, ಚಂದ್ರನ. ಹಾಗಾಗಿ ಈ ಉತ್ತಮವಾದ 3 ಗ್ರಹಗಳ ಒಂದು ಉತ್ತಮ ಆಶೀರ್ವಾದ ಇರುವಂಥ ಈ ದಿನಗಳು ಮತ್ತೆ ಬರೋದಿಲ್ಲ. ಯಾಕಂದರೆ 17ರ ಬಳಿಕ ನಿಮಗೆ ಅಲ್ಲಿ 17ರಿಂದ ನಿಮಗೆ ಸೂರ್ಯನ ಒಂದು ಅನುಗ್ರಹ ಇರೋದಿಲ್ಲ. ಹಾಗಾಗಿ ಪ್ರಮುಖವಾದ ಕೆಲಸ ಕಾರ್ಯ, ಕೋರ್ಟ್ ಕಚೇರಿ ಸಂಬಂಧ ಕೆಲಸ, ಯಾರನ್ನು ಭೇಟಿ ಮಾಡುವಂಥದ್ದು, ಮೀಟಿಂಗ್ಗಳು ಮಾಡೋದು, ಏನಾದರೂ ಒಂದು ಒಪ್ಪಂದಗಳನ್ನು ಮಾಡೋದು, ಅಗ್ರಿಮೆಂಟ್ ಮಾಡೋದು, ರಿಜಿಸ್ಟ್ರೇಷನ್ ಮಾಡೋದು, ಏನೋ ಮುಂತಾದವುಗಳು ಇದ್ದರೆ ಅದನ್ನು ಈ ಬೇಗನೆ 11ರಿಂದ 15ರ ಅವಧಿಯಲ್ಲಿ ಮಾಡಿಕೊಳ್ಳೋದು ಉತ್ತಮ. ಬಹಳಷ್ಟು ಉತ್ತಮವಾದ ಫಲಗಳು ಬರ್ತವೆ. ಯಶಸ್ಸು ಇದೆ, ಜಯ ಇದೆ, ಲಾಭ ಇದೆ, ಕೀರ್ತಿ ಎಲ್ಲ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಸಹ ಉತ್ತಮ ಫಲಗಳನ್ನು 11ರಿಂದ 15ರವರೆಗೆ ನಿರೀಕ್ಷೆ ಮಾಡುವಂಥದ್ದು. 16ರಿಂದ 19, 16, 17, 18, 19 4 ದಿನಗಳು ಮತ್ತೊಮ್ಮೆ ನಿಮಗೆ ಚಂದ್ರನ ಬೆಂಬಲ ಕೊರತೆ ಆಗುತ್ತೆ. ಅಲ್ಲಿ ನಿಮಗೆ ಮಾತಿನ ಚಕಮಕಿ, ವೈರತ್ವಗಳು ಬರುವಂಥದ್ದು, ಶತ್ರು ಕಾಟ ಬರುವಂಥದ್ದು, ಗುಪ್ತ ಶತ್ರುಗಳ ಪೀಡೆ, ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದು, ಹಣಕಾಸಿನ ಖರ್ಚು ಹೆಚ್ಚಾಗುವಂಥದ್ದು, ಯಾವುದೇ ಯಂತ್ರ ವಾಹನಗಳು ರಿಪೇರಿ ಅಥವಾ ಕೆಟ್ಟು ಹೋಗುವಂಥದ್ದು ಮುಂತಾದವುಗಳೆಲ್ಲ ಅನಿರೀಕ್ಷಿತವಾದ ಘಟನೆಗಳಿಂದ ಹಣಕಾಸು ಖರ್ಚಾಗುತ್ತೆ. ಹಾಗಾಗಿ 16ರಿಂದ 19 ಇಲ್ಲಿ ನಿಮ್ಮ ಹಣಕಾಸಿನ ವಿಚಾರ, ಜೊತೆಗೆ ನಡವಳಿಕೆ ವಿಚಾರ, ಮಾತಿನ ವಿಚಾರ ಎಚ್ಚರಿಕೆ ಹೆಜ್ಜೆ ಬೇಕು. ಇನ್ನು 20, 21, 22, 23 ಮತ್ತೆ 4 ದಿನಗಳು ಅಲ್ಲಿ ಕರ್ಮಸ್ಥಾನ, ಲಾಭಸ್ಥಾನದ ಚಂದ್ರ ಅಂದರೆ ನಿಮ್ಮ ರಾಶಿಯಿಂದ 10 ಮತ್ತು 11ರ ಸ್ಥಾನದಲ್ಲಿರುವಂಥ ಚಂದ್ರನು ಈ 20ರಿಂದ 23ರವರೆಗೆ 4 ದಿನಗಳಲ್ಲಿ ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಬಂಧುಗಳ ಜೊತೆಗೆ ಬಾಂಧವ್ಯ ಚೆನ್ನಾಗಿರುವಂಥ ಅವಕಾಶ, ಮಿತ್ರರೊಂದಿಗೆ ನಿಮಗೆ ಉತ್ತಮವಾದ ಕಾಲ ಕಳೆಯುವಂಥ ಅವಕಾಶ, ಅನಿರೀಕ್ಷಿತ ಲಾಭ ಬರ್ಬೋದು. ಕೆಲವರಿಗೆ ಬಹುಮಾನ, ಪ್ರೈಸ್ ಅಥವಾ ಕೊಡುಗೆಗಳು ಬರ್ಬೋದು. ಅಥವಾ ಯಾವುದೇ ರೀತಿಯ ಹಿಂದೆ ಅಪ್ಲೈ ಮಾಡಿದ ಜಾಬ್ ಆಗಲಿ ಅಥವಾ ಎಜುಕೇಷನ್ ಸಂಬಂಧಪಟ್ಟ ಸೀಟುಗಳಾಗಲಿ ಈಗ ನಿಮಗೆ ಸಿಗುವಂತಹ ಅದರ ಸುದ್ದಿ, ಶುಭ ಸಮಾಚಾರಗಳು ಬರಲಿವೆ. ಹಾಗೆ 20ರಿಂದ 23 ಅನೇಕ ಉತ್ತಮ ಫಲಗಳಿವೆ. ಗೃಹಿಣಿಯರು, ಮಹಿಳೆಯರು ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ಇನ್ನು 24, 25, 26 ಅಲ್ಲಿ ಸ್ವಲ್ಪ ನಿಮಗೆ ವಿರುದ್ಧವಾದ ಪರಿಣಾಮಗಳಾಗ್ತವೆ. ನಷ್ಟ ಕಷ್ಟಗಳ ಸಾಧ್ಯತೆ, ಶತ್ರುಗಳ ಪೀಡೆ, ಮನೆಯಲ್ಲಿ ಕಲಹದ ವಾತಾವರಣ, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರುವಂಥದ್ದು, ಮನಃಶಾಂತಿ ಕೆಡಿಸುವಂಥ ಕೆಲವು ಘಟನೆಗಳು ಜರಬಹುದು, ಅನಿರೀಕ್ಷಿತವಾದ ಖರ್ಚುಗಳು ಬರುವಂಥದ್ದು. ಹಾಗಾಗಿ ಇಲ್ಲಿ 24, 25, 26 3 ದಿನಗಳು ಸ್ವಲ್ಪ ತನ್ನುಮಾನ ಧನದ ಒಂದು ಎಚ್ಚರಿಕೆಯನ್ನು ಕಾಪಾಡ್ಕೊಳ್ಬೇಕು. 27, 28 ನಿಮಗೆ ಉತ್ತಮವಾದ ಅವಕಾಶ ಇದೆ. 27, 28ರಲ್ಲಿ ಮತ್ತೊಮ್ಮೆ ನಿಮ್ಮ ಜನ್ಮ ರಾಶಿಗೆ ಬಂದಂತಹ ಒಂದು ಚಂದ್ರನಿಂದಾಗಿ ಅನೇಕ ಉತ್ತಮ ಪರಿಣಾಮ ಇದೆ. ಆರೋಗ್ಯ, ಸುಖ, ಲಾಭ ಇದೆ, ಇಷ್ಟಾರ್ಥ ಸಿದ್ಧಿ ಇದೆ, ಶುಭ ವಾರ್ತೆಗಳನ್ನು ಕೇಳ್ತೀರಾ, ಉತ್ತಮವಾದ ಭೋಜನ, ಆಹಾರ ಸೇವಂಥ ಅವಕಾಶ, ಈ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಲಾಭಗಳು ಸಹ ಬರ್ಬೋದಾಗಿದೆ 27, 28ರಲ್ಲಿ. ಇನ್ನು 29, 30 ಅಷ್ಟೇನು ಉತ್ತಮ ಇಲ್ಲ. 29, 30ರಲ್ಲಿ ಹಣಕಾಸಿನ ಖರ್ಚು ಹೆಚ್ಚಳಾಗುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು, ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆಗಳು, ನೀರು ಅಥವಾ ಆಹಾರದಿಂದ ಏನಾದರೂ ಆರೋಗ್ಯದಲ್ಲಿ ಏರುಪೇರುಗಳು ಬರ್ಬೋದಾಗಿದೆ 29, 30ರಲ್ಲಿ. ಕೊನೆಯ ದಿನ 31, ಜುಲೈ 31 ನಿಮ್ಮ ಪಾಲಿಗೆ ಅತ್ಯುತ್ತಮ ಫಲ ಇದೆ. 31ರಂದು ಯಶಸ್ಸು, ಲಾಭ ಇದೆ, ಅಂದುಕೊಂಡಂತೆ ಕೆಲಸ ಕಾರ್ಯ ಆಗುವಂಥದ್ದು, ಹಣಕಾಸು ಕೈಗೆ ಬರುವಂಥದ್ದು, ಯಾವುದೇ ರೀತಿಯ ಪ್ರಯತ್ನದಲ್ಲಿ ಸಫಲತೆ ಖಂಡಿತ ಬರುತ್ತೆ ಕೊನೆಯ ದಿನ 31ರಂದು. ಇವೆಲ್ಲವೂ ಜುಲೈ ತಿಂಗಳ ನಿಮ್ಮ ಒಂದು ಸಂಕ್ಷಿಪ್ತವಾದ ಗ್ರಹಗಳ ಒಂದು ಗೋಚಾರ ಫಲ ನಿಮಗೆ ಹೇಗೆ ಇರೋದನ್ನು ಒಂದು ವಿವರಣೆ ಹೇಳಿದ್ದೇನೆ. ಇಲ್ಲಿ ಕೆಲವೊಂದು ಹಂತದಲ್ಲಿ ನಿಮಗೆ ಚಂದ್ರನ ಬೆಂಬಲ ಸುಮಾರು 15 ದಿನಗಳಲ್ಲಿ ಬಂದಿವೆ. ಅಲ್ಲಿ ಗುರುವಿನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇರಲಿದೆ. ರವಿಯು ನಿಮಗೆ 16ರವರೆಗೆ ಪೂರಕವಾಗಿರ್ತಾನೆ. ಅದಕ್ಕೆ ಅನುಗುಣವಾಗಿ ನೀವು ಬಳಸುವಂಥ ಬಣ್ಣ ಅಂದರೆ ಎಲ್ಲೋ ಅಥವಾ ಹಳದಿ ಬಣ್ಣ, ಗುರುವಿಗೆ ಸಂಬಂಧಿಸಿದ್ದು ಎಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3 ನಂಬರ್ 3ಯನ್ನು ತಿಂಗಳು ಪೂರ್ತಿಯಾಗಿ ಬಳಸ್ಕೋಬೋದು. ಇನ್ನು ರವಿ ಅನುಗ್ರಹ ಇರುವಂಥದ್ದು 16ರವರೆಗೆ ಆರೆಂಜ್ ಅಥವಾ ಕೇಸರಿ ಬಣ್ಣ ನಂಬರ್ 1 16ರವರೆಗೆ ಬಳಸ್ಕೊಳ್ಳೋದು. ಚಂದ್ರನ ಬೆಂಬಲ ಇರುವಂಥ 15 ದಿನಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ದಿನಗಳಲ್ಲಿ ಈ ಸ್ನೋ ಅಥವಾ ಹಿಮದ ಬಣ್ಣ ಹಾಗೂ ಸಂಖ್ಯೆ 2 ನಂಬರ್ 2 ಬಳಸ್ಕೋಬೋದಾಗಿದೆ. ಇನ್ನು ನಿಮಗೆ ಇರತಕ್ಕಂಥ ಗ್ರಹಗಳ ದೋಷ ನಿವಾರಣೆಗಾಗಿ ಭಕ್ತಿ ಮಾರ್ಗ ಶ್ರೀ ಗಣೇಶ, ವಿಷ್ಣು, ದೇವಿ, ಅಮ್ಮನವರು, ಸುಬ್ರಹ್ಮಣ್ಯ ಸ್ವಾಮಿ, ನವಗ್ರಹಗಳು, ಹನುಮಾನ್ ಮುಂತಾದ ಭಕ್ತಿಗಳನ್ನು ಮಾಡ್ತಾ ಬನ್ನಿ.
ಈ ಜುಲೈ ತಿಂಗಳು ಎಲ್ಲ ಸಿಂಹರಾಶಿಯವರಿಗೆ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಕನ್ಯಾ ರಾಶಿಯ ಜುಲೈ ತಿಂಗಳ ಭವಿಷ್ಯವನ್ನೀಗ ಅವಲೋಕಿಸೋಣ. ಜುಲೈ ತಿಂಗಳು ಕನ್ಯಾ ರಾಶಿಗೆ ಅಲ್ಲಿ ಬುಧಾದಿತ್ಯರಿಂದ ಕಾರ್ಯಸಿದ್ಧಿ ಜೊತೆಗೆ ಹಣಕಾಸು ಬಾಂಧವ್ಯ ಸ್ವಲ್ಪ ಏರುಪೇರು ಅನ್ನೋ ಒಂದು ವಾಕ್ಯ ಬಂದಿದೆ. ಅಲ್ಲಿ ಮತ್ತು ನಿಮಗೆ ಸೂರ್ಯನ ವಿಶೇಷವಾದ ಆಶೀರ್ವಾದ ತಿಂಗಳ ಪೂರ್ತಿ ಇರಲಿದೆ. ಅಪರೂಪಕ್ಕೆ ಸಿಗುವಂಥ ಒಂದು ಅವಕಾಶ. ವರ್ಷದಲ್ಲಿ ಕೇವಲ 4 ಬಾರಿ ಅಷ್ಟೇ ಸೂರ್ಯ ಭಗವಂತರು ಎಲ್ಲದ ರಾಶಿಗೂ ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ನಿಮಗೆ ಈ ಒಂದು ಜುಲೈ ತಿಂಗಳಲ್ಲಿ ಆರಂಭದಲ್ಲಿ ಕರ್ಮಸ್ಥಾನಕ್ಕೂ 17ರಿಂದ ಮತ್ತು ಲಾಭಸ್ಥಾನಕ್ಕೂ ಸೂರ್ಯ ಭಗವಂತನ ವಿಶೇಷವಾದ ಆಶೀರ್ವಾದ ಇರುತ್ತೆ. ಇನ್ನು ಅಲ್ಲಿ ನಿಮ್ಮ ಗ್ರಹದ ಅಧಿಪತಿಯಾದಂತಹ ಬುಧ ಕನ್ಯಾ ಮತ್ತು ಮಿಥುನಗಳಿಗೆ ಬುಧನ ಅಧಿಪತಿ ಇರುತ್ತೆ. ಹಾಗಾಗಿ ರಾಶಿಯಾಧಿಪತಿಯಾದ ಬುಧನ ಒಂದು ಆಶೀರ್ವಾದ ಸಹ ಲಾಭಸ್ಥಾನದಲ್ಲಿ ನಿಮಗೆ ಸಿಗಲಿದೆ. ಅದನ್ನು ನಿಮಗೆ ಸಹಾಯಕವಾಗಿರುತ್ತೆ. 17ರವರೆಗೆ ಬುಧನು ಅಲ್ಲಿ ರುಜು ಮಾರ್ಗದಲ್ಲಿರ್ತಾನೆ. 18ರ ಬಳಿಕ ವಕ್ರಗತಿ ಬಂದಾಗ ಇಂತಹ ಒಂದು ಪರಿಣಾಮಗಳು ಸ್ವಲ್ಪ ಕಡಿಮೆ ಆಗ್ಬೋದು. ಹಾಗಾಗಿ ಅಲ್ಲಿ ನಿಮಗೆ ಬುಧ ಆದಿತ್ಯರ ವಿಶೇಷವಾದ ಒಂದು ರಕ್ಷಣೆ, ಅದೇ ರೀತಿ ರಾಹು ಸಹ ನಿಮಗೆ ತಿಂಗಳ ಪೂರ್ತಿಯಾಗಿ ಪೂರಕವಾಗಿರುವಂಥದ್ದು. ಹೀಗಾಗಿ 3 ಗ್ರಹಗಳು ನಿಮಗೆ ವಿಶೇಷವಾಗಿ ತಿಂಗಳಲ್ಲಿ ವಿಶೇಷವಾದ ಶುಭಫಲವನ್ನು ಕೊಡುವಂಥ ಶಕ್ತಿಯನ್ನು ಹೊಂದಿವೆ. ಮಧ್ಯೆ ಚಂದ್ರನ ಆಶೀರ್ವಾದ ಸಹ ಕೆಲವೊಂದು ದಿನಗಳಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ತಕ್ಕ ಮಟ್ಟಿಗೆ ಕೆಲವೊಂದು ವಿಚಾರಗಳಲ್ಲಿ ಕೆಲಸ ಕಾರ್ಯಗಳು ಆಗ್ಬೋದು. ವಿಶೇಷವಾಗಿ ಕೋರ್ಟ್ ಕಚೇರಿ ಸಂಬಂಧ ಕೆಲಸ, ರವಿ ಅನುಗ್ರಹದಿಂದ ಆಗುವಂಥ ವಿಚಾರಗಳಲ್ಲಿ ಯಾವುದೇ ರೀತಿಯ ಸರ್ಕಾರಿ ಸಂಬಂಧಿತ ಕೆಲಸ, ರಾಜ್ಯ ಕಾರ್ಯ ಅಂತ ಹೇಳ್ತಾರೆ. ಹಾಗಾಗಿ ಅಂಥ ಸರ್ಕಾರ ಸಂಬಂಧಿತ ಕೆಲಸ ಕಾರ್ಯಗಳು ಆಗುವಂಥದ್ದು, ಯಾವುದೇ ರೀತಿಯ ಈ ಕೋರ್ಟ್ಗಳಲ್ಲಿ ಇದ್ದ ನ್ಯಾಯಾಲಯಗಳಿದ್ದ ವಿವಾದಗಳು ಪರಿಹಾರ ಆಗುವಂಥದ್ದು, ಅಥವಾ ನಿಮ್ಮ ಒಂದು ಭೂಮಿಯ ವಿಚಾರ, ದಾಖಲೆ ಪತ್ರಗಳ ಸಂಗ್ರಹ, ಲ್ಯಾಂಡ್ ರೆಕಾರ್ಡು ಇತ್ಯಾದಿಗಳು ಈಗ ಹಳೆಯ ವಿಚಾರದಲ್ಲಿ ಸಿಗದೇ ಇರುವಂಥದ್ದು ಈಗ ಕ್ಷಿಪ್ರವಾಗಿ ಸಿಗುವಂಥದ್ದು. ಜೊತೆಗೆ ಕೌಟುಂಬಿಕವಾದ ವಿವಾದ, ಆಸ್ತಿ ವಿವಾದ ಅಥವಾ ಆಸ್ತಿಗೆ ಸಂಬಂಧಪಟ್ಟ ಪಿತ್ರಾರ್ಜಿತವಾದ ಆಸ್ತಿಯ ವಿವಾದ ಇವೆಲ್ಲವೂ ಈಗ ಬಗೆಹರಿಯೋದಾಗಲಿ ಅಥವಾ ರಾಜಿ ಸಂಧಾನಗಳು ಇತ್ಯರ್ಥ ಆಗುವಂಥ ಮುಂತಾದ ಅವಕಾಶಗಳು ಬರ್ಬೋದಾಗಿದೆ. ಜೊತೆಗೆ ನಿಮ್ಮ ಕೆಲವೊಂದು ವೈಯಕ್ತಿಕ ವಿಚಾರದಲ್ಲಿ ನೀವೇನು ಮಾಡಿದ ಪ್ರಯತ್ನಗಳು ಈಗ ಸಫಲತೆ ಬರ್ಬೋದು. ಜೊತೆಗೆ ನೀವು ಮಾಡುವಂಥ ವೃತ್ತಿ, ಉದ್ಯಮ ಅಥವಾ ವ್ಯಾಪಾರ ಯಾವುದಿದೆ ಅದರಲ್ಲಿ ಸಹ ಒಂದು ಹೆಚ್ಚಿನ ಲಾಭ ಆದಾಯಗಳು ಸೂರ್ಯನ ಅನುಗ್ರಹದಿಂದ ನಮಗೆ ಈ ಜುಲೈ ತಿಂಗಳಲ್ಲಿ ಸಿಗ್ಬೋದು. ಅಪರೂಪಕ್ಕೆ ಸಿಗುವಂಥದ್ದು ಕರ್ಮ ಮತ್ತು ಲಾಭ ಸ್ಥಾನದ ಆಶೀರ್ವಾದದಿಂದಾಗಿ ಅಲ್ಲಿ ಹಣಕಾಸಿಗೆ, ಜೊತೆಗೆ ಉದ್ಯೋಗಕ್ಕೆ, ವೃತ್ತಿಗೆ, ವ್ಯಾಪಾರಕ್ಕೆ, ಕೃಷಿ ಚಟುವಟಿಕೆಗೆ ಮುಂತಾದಕ್ಕೆ ಸೂರ್ಯ ಭಗವಂತನ ಅನುಗ್ರಹದಿಂದ ಒಳ್ಳೆಯದಾಗುತ್ತೆ. ಇನ್ನು ಅಲ್ಲಿ ಸೂರ್ಯನ ಬಳಿಕ ಮುಂದೆ ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನ ವೈರುಧ್ಯ ನಿಮಗೆ ತಿಂಗಳ ಪೂರ್ತಿ ಇರಲಿದೆ. ಮಂಗಳನು ಅಲ್ಲಿ ನಿಮಗೆ ನಿಮ್ಮ ರಾಶಿಯಿಂದ ಅಲ್ಲಿ ವ್ಯಯದಲ್ಲಿ ಅಂದರೆ ಸಿಂಹರಾಶಿಯಲ್ಲಿ, ಆ ಬಳಿಕ ನಿಮ್ಮ ಜನ್ಮಕ್ಕೆ ಬರ್ತಾರೆ. ಎರಡೂ ಅವಧಿಗಳು ನಿಮಗೆ ಅಷ್ಟೇನು ಪೂರಕವಾಗಿರೋದಿಲ್ಲ. ಹಾಗಾಗಿ ಮಂಗಳನ ವೈರುಧ್ಯವನ್ನು ನೀವು ಎದುರಿಸಬೇಕಾಗುತ್ತೆ. ಇದರಿಂದ ನಿಮಗೆ ಸ್ವಲ್ಪ ನಷ್ಟ, ಕಷ್ಟ, ಕಲಹಗಳು, ವೈರತ್ವಗಳು ಬರುವಂಥದ್ದು. ಹಾಗಾಗಿ ಹಣಕಾಸು ಮತ್ತು ಬಾಂಧವ್ಯ ಎಚ್ಚರಿಕೆ ಅಂತ ಹೇಳಿದ್ದೇನೆ. ಯಾಕಂದರೆ ಅಲ್ಲಿ ಮಂಗಳ ನಿಮಗೆ ಇಂತಹ ವಿಚಾರಕ್ಕೆ ಸ್ವಲ್ಪ ಅಡ್ಡಿ ಮಾಡ್ಬೋದು. ಹಣಕಾಸಿಗೂ ಅಡ್ಡಿ ಮಾಡ್ಬೋದು, ಜೊತೆಗೆ ಬಾಂಧವ್ಯ ಅಂದರೆ ರಿಲೇಷನ್ಶಿಪ್ಗಳು ಸಹ ಅಡ್ಡಿ ಮಾಡ್ಬೋದು. ಅದು ತಂದೆ ಮಕ್ಕಳ ಬಾಂಧವ್ಯ ಇರ್ಬೋದು, ಸಹೋದರರ ಮಧ್ಯೆ ಬಾಂಧವ್ಯ ಇರ್ಬೋದು, ಜೊತೆಗೆ ಇನ್ನಿತರ ಪತಿ ಪತ್ನಿ ಬಾಂಧವ್ಯ ಇರ್ಬೋದು, ಯಾವುದೇ ಇರ್ಬೋದು. ಎಲ್ಲ ಬಾಂಧವ್ಯದಲ್ಲಿ ಸ್ವಲ್ಪ ಹುಳಿ ಹಿಂಡುವ ಘಟನೆ, ಸಂಶಯದ ಘಟನೆ, ಅನುಮಾನದ ಘಟನೆಗಳೆಲ್ಲ ಬರ್ಬೋದು. ಹಾಗಾಗಿ ಬಾಂಧವ್ಯನ ಸ್ವಲ್ಪ ಚೆನ್ನಾಗಿ ಇಟ್ಕೋಬೋದು. ಜೊತೆಗೆ ಕಲಹ ಮತ್ತು ಕ್ರೋಧ ಹೆಚ್ಚಳಾಗುತ್ತೆ. ಮಂಗಳನ ಅಡ್ಡ ಪರಿಣಾಮದಿಂದ ಜುಲೈನಲ್ಲಿ ಸ್ವಲ್ಪ ಸಿಟ್ಟನ್ನು ನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ಯಾವುದೇ ವಿಚಾರದಲ್ಲಿ ಮೂರನೇ ವ್ಯಕ್ತಿಗಳ ಮಾತು ನಂಬಿ, ನೀವು ಚಾಡಿಯ ಮಾತುಗಳನ್ನು ನಂಬಿ ಇನ್ನಿತರ ಜೊತೆಗೆ ಎರಗುವಂಥದ್ದಾಗಲಿ, ಕಲಹ ಮಾಡುವಂಥಲ್ಲ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಅದೇ ರೀತಿ ಬುಧನ ಅನುಗ್ರಹ ನಿಮಗೆ ಇದೆ. ಆಗಲೇ ಹೇಳಿದ್ದೇನೆ, ಸೂರ್ಯ ಮತ್ತು ಬುಧರು ನಿಮಗೆ ವಿಶೇಷವಾದ ಆಶೀರ್ವಾದ ಕೊಡ್ತಾರೆ. ಆಶೀರ್ವಾದಂಗೆ ಬುಧನು ನಿಮಗೆ 11ರ ಸ್ಥಾನದಲ್ಲಿ ಲಾಭ ಸ್ಥಾನದಲ್ಲಿ ಇರುವ ಕಾರಣ ಈ ಜುಲೈ 17ರವರೆಗೂ ಅವರು ರುಜುಗತಿಯಲ್ಲಿರ್ತಾರೆ. ರುಜು ಮಾರ್ಗದಲ್ಲಿದ್ದಾಗ ನಿಮಗೆ ವಿಶೇಷವಾದ ಲಾಭ, ಆಕಸ್ಮಿಕ ಧನಾಗಮ, ಹಿಂದೆ ಬರಬೇಕಾದ ದೊಡ್ಡ ಮೊತ್ತದ ಹಣ ಕೈ ಸೇರುವಂಥದ್ದು, ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯಮದಲ್ಲಿ ಪ್ರಗತಿ, ಹೊಸ ಆರ್ಡರ್ಗಳು ಅಥವಾ ಕಾಂಟ್ರಾಕ್ಟ್ಗಳು ಸಿಗುವಂಥದ್ದು, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ವೇಗವಾಗಿ ಆಗುವಂಥದ್ದು. ಜೊತೆಗೆ ನಿಮ್ಮ ಮಿತ್ರರಿಂದ, ಬಂಧುಗಳಿಂದ ನಿಮಗೆ ಏನಾದರೂ ಸಹಾಯದ ಕೆಲವು ಹಸ್ತಗಳು ಬರುವಂಥದ್ದು. ಈ ರೀತಿ ಅನೇಕ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಉತ್ತಮ ಫಲಗಳು ಬುಧನ ಅನುಗ್ರಹದಿಂದ ಆಗಲಿವೆ. ಇನ್ನು ಗುರುವಿನ ವಿಚಾರ ನೋಡಿದಾಗ ನಿಮಗೆ ಗುರುಬಲ ಇರಲಿಲ್ಲ. ಈಗ ಗುರುಬಲದ ಕೊರತೆ ನಿಮಗೆ ಕಾಡುತ್ತೆ. ಜೊತೆಗೆ ಕರ್ಮಸ್ಥಾನದಲ್ಲಿರುವಂತಹ ಗುರುವಿಂದಾಗಿ ಕೆಲವೊಮ್ಮೆ ಕೆಲಸ ಕಾರ್ಯಗಳು ಅಡೆತಡೆಗೆ ಬರುವಂಥದ್ದು, ಶತ್ರು ಪೀಡೆಗಳು ಬರುವಂಥದ್ದು, ಅವಮಾನಕರವಾದ ಘಟನೆಗಳು ಬರುವಂಥದ್ದು, ವ್ಯಥ ಖರ್ಚು ಅಥವಾ ಅನಾವಶ್ಯಕ ಖರ್ಚುಗಳು ಬರುವಂಥದ್ದು, ಮಾಡುವ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಸಹ ಬರ್ಬೋದಾಗಿದೆ. ಹಾಗಾಗಿ ಇಲ್ಲಿ ಸ್ವಲ್ಪ ನೀವು ಇಂತಹ ಎಚ್ಚರಿಕೆ చేయಬೇಕು. ಜೊತೆಗೆ ನಿಮಗೆ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವಂತಹ ಘಟನೆಗಳು ಜರುತ್ತೆ. ಸಾಮಾಜಿಕ ಜಾಲತಾಣ ಇತ್ಯಾದಿಗಳಲ್ಲಿ ವ್ಯವಹರಿಸುವಾಗ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಇನ್ನು ಶುಕ್ರನ ವಿಚಾರ ಗಮನಿಸಿದರೆ ಶುಕ್ರನು ನಿಮಗೆ ಪೂರಕವಾಗಿರ್ತಾನೆ. ಶುಕ್ರನ ಕೃಪೆ ನಿಮಗೆ ಇರ್ತದೆ. ಹಾಗೆ ಹಣಕಾಸಿಗೆ ಮಧ್ಯೆ ಮಧ್ಯೆ ಶುಕ್ರನಿಂದ ವಿಶೇಷವಾದ ಲಾಭಗಳು ಬರ್ತವೆ. ಅದರಲ್ಲೂ ತಿಂಗಳ 25ರವರೆಗೂ ನಿಮಗೆ ಶುಕ್ರನು ಪೂರಕವಾಗಿರ್ತಾನೆ. ಹಾಗಾಗಿ ಹಣಕಾಸು, ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಿ ನಡೀತದೆ. ಶುಕ್ರನ ವಿಶೇಷವಾದ ಬೆಂಬಲ ಸಹ ನಿಮಗೆ ಇರುತ್ತೆ. ಹಾಗಾಗಿ ಅದನ್ನು ನೀವು ಹಣಕಾಸಿನ ವಿಶೇಷವಾದ ಸಣ್ಣ ಪುಟ್ಟ ನಿಮಗೆ ಖರ್ಚುಗಳು, ಆಕಸ್ಮಿಕವಾದ ವೆಚ್ಚಗಳು ಬಂದರೂ ಅಲ್ಲಿ ಹಣಕಾಸಿನ ಪೂರೈಕೆ ಅಂತ ಹಣಕಾಸಿನ ಆದಾಯ ಅಂತ ಹೇಳಿದ್ರು ಆದಾಯ ಚೆನ್ನಾಗಿ ಇರುವಂಥದ್ದು ಇರುತ್ತೆ. ಇನ್ನು ಶನಿ ಮಹಾತ್ಮರು ನಿಮಗೆ ಸಪ್ತಮದಲ್ಲಿರೋ ಕಾರಣ ಅವರಿಂದ ನಿಮಗೆ ಅಡ್ಡ ಪರಿಣಾಮಗಳು ಬರ್ಬೋದು. ಶತ್ರು ಪೀಡೆ ಬರುವಂಥದ್ದು, ಕಲಹಗಳು ಆಗುವಂಥದ್ದು, ದಾಂಪತ್ಯದಲ್ಲಿ ಬೇರುಪೇರು ಬರುವಂಥದ್ದು, ಗಂಡ ಹೆಂಡತಿರ ಮಧ್ಯೆ ಭಿನ್ನಾಭಿಪ್ರಾಯ ಬರುವಂಥದ್ದು, ಕೌಟುಂಬದಲ್ಲಿ ಏನಾದರೂ ವ್ಯತ್ಯಾಸಗಳು ಬರುವಂಥದ್ದು ಎಲ್ಲ ಆಗುತ್ತೆ. ಹಾಗಾಗಿ
ಬಾಂಧವ್ಯ, ಮಾತು, ನಡವಳಿಕೆ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ರಾಹು ನಿಮಗೆ ಪೂರಕವಾಗಿದ್ದಾನೆ. ರಾಹುವಿನ ವಿಚಾರ ಗಮನಿಸಿದಾಗ ಷಷ್ಠದ ರಾಹು ನಿಮಗೆ ಸಹಾಯಕವಾಗಿರ್ತಾನೆ. ಆತನಿಂದಾಗಿ ನಿಮಗೆ ಆಕಸ್ಮಿಕ ಲಾಭಗಳಾಗುವಂಥದ್ದು, ಯಶಸ್ಸು ಸಿಗುವಂಥದ್ದು, ಯಾವುದೇ ರೀತಿಯ ನಿಮ್ಮ ಪ್ರಯತ್ನಗಳಿಗೆ ಸಫಲತೆ ಬರ್ಬೋದು. ಜೊತೆಗೆ ನಿಮಗೆ ಏನಾದರೂ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಯಾವುದಾದ್ರೂ ಈ ಕೆಲಸ ಕಾರ್ಯಗಳು ಆಕಸ್ಮಿಕವಾಗಿ ಯಾವುದೇ ಒಂದು ವ್ಯಕ್ತಿಯ ಸಹಾಯದಿಂದ ಕ್ಷಿಪ್ರವಾಗಿ ಆಗ್ಬೋದು, ಅಥವಾ ಒಬ್ಬ ಅಪರಿಚಿತ ಒಂದು ವ್ಯಕ್ತಿಗಳಿಂದ ನಿಮಗೆ ಏನಾದರೂ ಒಂದು ಉತ್ತಮವಾದ ಸಲಹೆ ಸೂಚನೆಗಳಿಂದ ನಿಮ್ಮ ಕೆಲಸ ಕಾರ್ಯಗಳು ಸಿದ್ಧ ಆಗ್ಬೋದು. ಹಾಗಾಗಿ ಅನೇಕ ಉತ್ತಮ ಫಲಗಳು ರಾಹು ಸಹ ಕೊಡ್ಬೋದಾಗಿದೆ. ಇನ್ನು ಕೇತುವಿನ ವಿಚಾರ ನಿಮಗೆ ನಷ್ಟದಲ್ಲಿರುವಂಥ ಕೇತು ಅನೇಕ ರೀತಿಯ ಖರ್ಚುಗಳಿಗೆ, ನಷ್ಟ ಕಷ್ಟಗಳಿಗೆ ಕಾರಣ ಆಗ್ಬೋದು. ಅನಿರೀಕ್ಷಿತ ಖರ್ಚುಗಳು, ಬಂಧುಗಳಲ್ಲಿ ವಿರೋಧ, ಮಿತ್ರರಲ್ಲಿ ವಿರೋಧ ಅಥವಾ ಇತರ ಜೊತೆ ಕಲಹ ಮುಂತಾದ ಪ್ರಭಾವಗಳು ಬರ್ಬೋದು. ಹಾಗಾಗಿ ಅಲ್ಲಿ ವಿಶೇಷವಾಗಿ ನಿಮಗೆ ಸೂರ್ಯ, ಬುಧ, ಶುಕ್ರರು ಉತ್ತಮ ಫಲವನ್ನು ಕೊಡ್ತಾನೆ. ಅದೇ ಇಲ್ಲಿ ಮಂಗಳ ಆಗಲಿ, ಗುರು ಆಗಲಿ, ನಿಮಗೆ ಶನಿ ಆಗಲಿ, ಜೊತೆಗೆ ಈ ಕೇತು ಆಗಲಿ ನಿಮಗೆ ವಿರುದ್ಧ ಫಲವನ್ನು ಕೊಡ್ತಾರೆ. ಹಾಗಾಗಿ ಅದರ ಒಂದು ಪರಿಣಾಮವಾಗಿ ಈ 4 ಗ್ರಹಗಳ ವೈದ್ಯದಿಂದ ಕೆಲವೊಮ್ಮೆ ಹಣಕಾಸಿನ ಸಮಸ್ಯೆ, ಬಾಂಧವ್ಯದಲ್ಲಿ ಏರುಪೇರು, ಏನಾದರೂ ನಿಮಗೆ ಕಲಹಗಳು, ವಾಗ್ವಾದಗಳು ಬರೋದು ಮುಂತಾದ ಸಾಧ್ಯತೆ ಈ ಜುಲೈನಲ್ಲಿ ಕಂಡುಬರುತ್ತೆ. ಇವೆಲ್ಲವೂ ಸೂರ್ಯನಿಂದ ಕೇತುವಿನವರೆಗಿನ ಗ್ರಹದ ಒಂದು ಅನುಭವ ಆಯಿತು. ಇನ್ನು ಅಲ್ಲಿ ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡೋದ್ರಿಂದ ಚಂದ್ರನ ವಿಚಾರ ಗಮನಿಸಿದಾಗ ಅಲ್ಲಿ ಚಂದ್ರನಿಂದಾಗಿ ನಿಮಗೆ ವಿಶೇಷವಾಗಿ 16 ದಿನಾಂಕಗಳಲ್ಲಿ ಉತ್ತಮ ಫಲ ಸಿಗ್ಬೋದು. ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಇರುತ್ತೆ, ಯಾವ ದಿನಗಳಲ್ಲಿ ಚಂದ್ರನ ಅನುಕೂಲವಾಗಿಲ್ಲ ಅಂತ ಗಮನಿಸೋಣ. ಆರಂಭದ 1, 2, 3 ಜುಲೈ 1, 2, 3ರಲ್ಲಿ ನಿಮಗೆ ವಿಶೇಷವಾಗಿ ಚಂದ್ರನ ಅನುಕೂಲ ಖಂಡಿತ ಚೆನ್ನಾಗಿರುತ್ತೆ. ಅಲ್ಲಿ ಆರೋಗ್ಯ ಸುಧಾರಣೆ, ಲಾಭ ಆಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಏನಾದರೂ ನಿಮಗೆ ಇದು ಎಕ್ಸ್ಪೆಕ್ಟ್ ಮಾಡಿದಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಏನಾದ್ರು ಲಕ್ಸುರಿ ಐಟಮ್ಗಳನ್ನು ಕೊಳ್ಳುವಂಥ ಅವಕಾಶ 1, 2, 3ರಲ್ಲಿ ಬರುತ್ತೆ. ಇನ್ನು 4, 5, 6 4, 5ರಲ್ಲಿ ಅಷ್ಟೊಂದು ಬೆಂಬಲ ಇಲ್ಲ. ನಿಮಗೆ ಕಷ್ಟ ನಷ್ಟಗಳು ಬರ್ಬೋದು. ಆಕಸ್ಮಿಕ ಲಾಭದ ನಷ್ಟಗಳು ಆಗುವಂಥದ್ದು, ಏನಾದರೂ ನಿಮಗೆ ಇತರರ ಮೂಲಕ ಏನಾದರೂ ವ್ಯತ್ಯಾಸಗಳು ಆಗುವಂಥದ್ದು, ಜೊತೆಗೆ ನಿಮ್ಮ ವಿರುದ್ಧ ಏನೋ ಆರೋಪ ಆಪಾದನೆಗಳು ಸಹ ಬರ್ಬೋದಾಗಿದೆ. 7, 8 ನಿಮಗೆ ಚಂದ್ರನ ಬೆಂಬಲ ಇದೆ. ಅಲ್ಲಿ ಜಯ, ಲಾಭ, ಸುಖ ಇದೆ, ಇಷ್ಟಾರ್ಥ ಸಿದ್ಧಿ ಇದೆ, ಅಂದುಕೊಂಡ ಕೆಲಸ ಕಾರ್ಯ ಆಗಲಿದೆ. 9, 10 ಮತ್ತು 11, 12, 13 9ರಿಂದ 13ರವರೆಗೆ ಮತ್ತೊಮ್ಮೆ ಚಂದ್ರನ ಬೆಂಬಲದ ಕೊರತೆ ಬರುತ್ತೆ. ಅಲ್ಲಿ ಕಲಹದ ವಾತಾವರಣ ಇರುತ್ತೆ. ಮಾತಿನ ಚಕಮಕಿ, ಅವಮಾನಕರದ ಘಟನೆಗಳು, ಏನಾದರೂ ಕೆಲಸ ಕಾರ್ಯಗಳು ವಿಘ್ನಗಳು, ಅಡೆತಡೆಗಳು, ವಿಳಂಬಗಳು ಬರ್ಬೋದಾಗಿದೆ. ಇನ್ನು 14, 15ರಲ್ಲಿ ನಿಮಗೆ ಕೆಲಸ ಕಾರ್ಯಗಳು ಚೆನ್ನಾಗುತ್ತೆ. 16, 17 ಸಹ ಉತ್ತಮ ಇದೆ. ಹಾಗೆ 14, 15, 16, 17 4 ದಿನಗಳಲ್ಲಿ ನಿಮಗೆ 6 ಮತ್ತು 7ರ ಒಂದು ಸ್ಥಾನದ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಎಲ್ಲ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗುತ್ತೆ. ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ ಬರುತ್ತೆ. ಜೊತೆಗೆ ಯಾವುದೇ ಶುಭ ಕಾರ್ಯಗಳಿಗೆ ಸಿದ್ಧತೆ ಮಾಡುವಂಥ ಅವಕಾಶವನ್ನು ಬರುತ್ತೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. 14ರಿಂದ 17 18, 19 ನಿಮ್ಮ ಪಾಲಿಗೆ ಮಿಶ್ರ ಫಲಗಳ ದಿನ ಆಗಿರುತ್ತೆ. ಇಲ್ಲಿ ಕಲಹದ ವಾತಾವರಣ, ತಂದೆ ಮಕ್ಕಳ ಕಲಹ, ಗಂಡ ಹೆಂಡತಿರ ಮಧ್ಯೆ ಅಥವಾ ಸಹೋದ್ಯೋಗಿಗಳು ಅಂದರೆ ನಿಮ್ಮ ಕೊಲೀಗ್ಸ್ಗಳ ಜೊತೆಗೆ ಭಿನ್ನಾಭಿಪ್ರಾಯ ಬರ್ಬೋದು. ಜೊತೆಗೆ ಹಣಕಾಸಿನ ಖರ್ಚು ಸಹ ವಿಪರೀತವಾಗಿರುತ್ತೆ. ಆರೋಗ್ಯವು ಸಹ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಬರ್ಬೋದು 18, 19ರಲ್ಲಿ. ಇನ್ನು 20, 21ರಲ್ಲಿ ಹಣಕಾಸಿನ ಖರ್ಚು ನಿಮಗೆ ಜಾಸ್ತಿ ಆಗುತ್ತೆ. ಆಕಸ್ಮಿಕ ಖರ್ಚುಗಳು ಬರ್ಬೋದು. ಮತ್ತು ಯಾವುದೇ ಒಂದು ಹೂಡಿಕೆಯಲ್ಲಿ ಅಥವಾ ಇನ್ನಿತರ ಇನ್ವೆಸ್ಟ್ಮೆಂಟ್ಗಳಲ್ಲಿ ನಷ್ಟದ ಸಾಧ್ಯತೆ, ಆಕಸ್ಮಿಕ ನಷ್ಟದ ಸಾಧ್ಯತೆ ಇದೆ. ಹಾಗಾಗಿ ಆನ್ಲೈನ್ ಮುಂತಾದ ಪೇಮೆಂಟ್ಗಳಲ್ಲಿ ಅಥವಾ ಹೂಡಿಕೆಗಳಲ್ಲಿ ಎಚ್ಚರ ಗಮನಿಸಬೇಕು. ಇನ್ನು 22ರಿಂದ 26ವರೆಗೆ 5 ದಿನಗಳು 22, 23, 24, 25, 26 5 ದಿನಗಳು ನಿಮಗೆ ಅಲ್ಲಿ ಕರ್ಮ ಮತ್ತು ಲಾಭ ಸ್ಥಾನದ ಚಂದ್ರನು ಜಯವನ್ನು, ಲಾಭವನ್ನು ಕೊಂಡಿದ್ದಾನೆ. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಆಕಸ್ಮಿಕ ಲಾಭಗಳಾಗುವಂಥದ್ದು, ಇನ್ನು ಕೆಲವರಿಗೆ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಕ್ಷಿಪ್ರವಾಗಿ ಆಗುವಂಥದ್ದು, ಅದು ಯಾವುದೇ ರೀತಿಯ ವಾದ ವಿವಾದಗಳು ಕೋರ್ಟ್ನಲ್ಲಿ ನಿಮ್ಮ ಕೇಸುಗಳು ನಿಮ್ಮ ಪರವಾಗಿ ಜಯ ಆಗುವಂಥದ್ದು, ಜೊತೆಗೆ ದೀರ್ಘಕಾಲದಿಂದ ಪೆಂಡಿಂಗ್ ಆಗಿದ್ದ ಕೆಲಸ ಕಾರ್ಯಗಳು ಈಗ ಬೇಗನೆ ಕಂಪ್ಲೀಟ್ ಆಗುವಂಥದ್ದು, ಕೆಲವರಿಗೆ ಮನೆ, ಭೂಮಿ ಕೊಳ್ಳುವಂಥ ಅವಕಾಶಗಳು ಬರ್ಬೋದು, ವಾಹನ ಕೊಳ್ಳುವಂಥ ಅವಕಾಶಗಳು ಬರ್ಬೋದು. ಬಂಧು ಬಾಂಧವರೊಂದಿಗೆ ಬಾಂಧವ್ಯ ಚೆನ್ನಾಗಿರುತ್ತೆ. 22ರಿಂದ 26ರಲ್ಲಿ 27, 28 ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅಲ್ಲಿ ಕೆಲವೊಂದು ನಷ್ಟ ಕಷ್ಟಗಳ ಸಾಧ್ಯತೆ, ಆರೋಗ್ಯದಲ್ಲಿ ಏರುಪೇರು, ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ಬೋದು. ಜೊತೆಗೆ ಯಾವುದೇ ರೀತಿಯ ಕೆಲಸ ಕಾರ್ಯದಲ್ಲಿ ವಿಘ್ನ ಅಥವಾ ವಿಳಂಬಗಳು ಬರ್ಬೋದು. 27, 28 29, 30 ಮತ್ತೊಮ್ಮೆ ನಿಮಗೆ ಉತ್ತಮವಾದ ಫಲ ಬರ್ತಾಯಿದೆ. ಮತ್ತೊಮ್ಮೆ ನಿಮ್ಮ ಜನ್ಮದಲ್ಲಿ ಬಂದಂತಹ ಚಂದ್ರನು ಲಾಭವನ್ನು, ಜಯವನ್ನು, ಆರೋಗ್ಯವನ್ನು ಕೊಳ್ಳಿದ್ದಾನೆ. ಇಷ್ಟಾರ್ಥ ಸಿದ್ಧಿ ಇದೆ. ಈ ರೀತಿಯ ಪ್ರಮುಖವಾದ ಯಾವುದೇ ಕೆಲಸ ಕಾರ್ಯಗಳು ಇಂದು ನಿಮ್ಮ ಇಷ್ಟಾರ್ಥಗಳು ಕೈಗೂಡಲಿವೆ. 29, 30ರಲ್ಲಿ 31ರಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ. ಕೊನೆಯ ದಿನ ಜುಲೈ ಕೊನೆಯ ದಿನಗಳಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳ ಸಾಧ್ಯತೆ, ಆರೋಗ್ಯದಲ್ಲಿ ಏರುಪೇರು, ಜೊತೆಗೆ ಬಾಂಧವ್ಯದಲ್ಲಿ ಕೊರತೆಗಳು ಕಾಣ್ಬೋದು 31ರಂದು. ಇವೆಲ್ಲವೂ ಜುಲೈ ತಿಂಗಳ ಸಾಮಾನ್ಯವಾಗಿ ಚಂದ್ರನ ಬೆಂಬಲ ಯಾವ ದಿನಗಳಲ್ಲಿ ಇದೆ, ಯಾವ ದಿನಗಳಲ್ಲಿ ಕೊರತೆ ಇದೆ ಅನ್ನೋದರ ಒಂದು ಸಂಕ್ಷಿಪ್ತ ವಿಶ್ಲೇಷಣೆ ಮಾಡಲಾಗಿದೆ. ಇನ್ನು ನೀವು ಬಳಸ್ತಕ್ಕಂಥ ಬಣ್ಣಗಳನ್ನು ಗಮನಿಸಿದರೆ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಬೋದು. ಯಾಕೆಂದರೆ ನಿಮಗೆ ಸೂರ್ಯನ ಅನುಗ್ರಹ ತಿಂಗಳ ಪೂರ್ತಿ ಇರಲಿದೆ. ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1. ಅದೇ ರೀತಿ ಈ ವೈಟ್ ಅಥವಾ ಬಿಳಿಯ ಬಣ್ಣವನ್ನು ನೀವು ತಿಂಗಳ ಪೂರ್ತಿ ಬಳಸ್ಬೋದು. ಜೊತೆಗೆ ಸಂಖ್ಯೆ 6 ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ 6 ತಿಂಗಳ ಪೂರ್ತಿ ಬಳಸ್ಬೋದು. ಶುಕ್ರನ ಅನುಗ್ರಹ ಇರುತ್ತೆ.
ಅದನ್ನೇ ನಿಮಗೆ ಬುಧನ ಅನುಗ್ರಹ 17ರವರೆಗೆ ಇರುತ್ತೆ. 18ರಿಂದ ಬುಧನಿಗೆ ವಕ್ರಗತಿ ಆಗುವ ಕಾರಣ 17ರವರೆಗೆ ನೀವು ಬುಧನಿಗೆ ಸಂಬಂಧಿತವಾದ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ನಂಬರ್ 5 ಸಹ ಬಳಬೋದು. ಇನ್ನು ರಾಹುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರಲಿದೆ. ಹಾಗಾಗಿ ರಾಹುವಿಗೆ ಸಂಬಂಧಿತವಾದ ಗ್ರೇ ಅಥವಾ ಬುಧ ಬಣ್ಣ ಮತ್ತು ಸಂಖ್ಯೆ 4 ನಂಬರ್ 4 ನೀವು ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಳ್ಳಿ. ಜೊತೆಗೆ ನಿಮಗೆ ಇರತಕ್ಕಂಥ ಈ ಚಂದ್ರನ ಬೆಂಬಲ ಇರುವಂಥ 16 ದಿನಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ. ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ಸಹ ನೀವು ಬಳಸ್ಕೋಬೋದು. ಇನ್ನು ನಿಮಗೆ ಇರತಕ್ಕಂಥ ವೈರುಧ್ಯವಾದ ಗ್ರಹಗಳು, ಉದಾಹರಣೆಗೆ ಮಂಗಳ, ಗುರು, ಕೆಲವೊಂದು ಹಂತದಲ್ಲಿ ಶನಿ, ಕೇತುಗಳು ನಿಮಗೆ ವಿರುದ್ಧವಾಗಿರ್ತಾರೆ. ಅಂಥ ದೋಷ ನಿವಾರಣೆಗೆ ಗಣೇಶನ ಭಕ್ತಿ, ಸುಬ್ರಹ್ಮಣ್ಯನ ಸ್ವಾಮಿ ಭಕ್ತಿ, ದೇವಿ ಅಥವಾ ಅಮ್ಮನವ್ರ ಭಕ್ತಿ, ವಿಷ್ಣು ಅಥವಾ ನಾರಾಯಣನ ಭಕ್ತಿ ಮಾಡುವಂಥದ್ದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿಹಾರ ಸ್ತೋತ್ರ ಅಥವಾ ನವಗ್ರಹಗಳ ದಾನಗಳನ್ನು ಮಾಡುವಂಥದ್ದು, ಮುಂತಾದ ದೇವತಾ ಭಕ್ತಿ ದಾನ ಧರ್ಮಗಳನ್ನು ಮಾಡುತ್ತಾ ಬನ್ನಿ. ತಮಗೆಲ್ಲರಿಗೂ ಈ ಜುಲೈ ತಿಂಗಳಲ್ಲಿ ಆಯುರಾರೋಗ್ಯ ಶಕೀರ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಿಸಿಗೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.